ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ, ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ, ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ ಗೋವಿಂದ, ಸಮಸ್ತ ದೇವದೇವಗಳ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ, ನಾರಾಯಣ ಕ್ಷೇತ್ರದಲ್ಲಿರುವಂತಹ ದೇವದೇವಗಳಿಗೆ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ.
ಅಯ್ಯಪ್ಪನ್ ಭವನಿ ಬದುಗಿರ ಭಕ್ತ ಪರಿಪಾಲನಿದೋ ಭವನಿ ಬದುಗಿರ ಭಕ್ತ ಪರಿಪಾಲನಿದೋ ಭವನಿ ಬದುಗಿರ ಪಂದಳತ್ತು ವೀರನಿದೋ ಭವನಿ ಬದುಗಿರ ಪಂದಳತ್ತು ವೀರನಿದೋ ಭವನಿ ಬದುಗಿರ ಶಬರಿಗಿರಿ ವಾಸನಿದೋ ಭವನಿ ಬದುಗಿರ ಶಬರಿಗಿರಿ ವಾಸನಿದೋ ಭವನಿ ಬದುಗಿರ ಶಾಂತ ಸ್ವರೂಪನಿದೋ ಭವನಿ ಬದುಗಿರ ಶಾಂತ ಸ್ವರೂಪನಿದೋ ಭವನಿ ಬದುಗಿರ ಶಾಂತಿ ಅಂದ್ರೆ ಪೋಂಕಿಡದೆ ಭವನಿ ಬದುಗಿರ ಶಾಂತಿ ಅಂದ್ರೆ ಪೋಂಕಿಡದೆ ಭವನಿ ಬದುಗಿರ ಸದ್ಗತಿಯೈ ತಂದಿಡದೆ ಭವನಿ ಬದುಗಿರ ಸದ್ಗತಿಯೈ ತಂದಿಡದೆ ಭವನಿ ಬದುಗಿರ ಅಯ್ಯಪ್ಪನ್ ಭವನಿ ಬದುಗಿರ ಅಯ್ಯಪ್ಪನ್ ಭವನಿ ಬದುಗಿರ ಭಕ್ತ ಪರಿಪಾಲನಿದೋ ಭವನಿ ಬದುಗಿರ ಭಕ್ತ ಪರಿಪಾಲನಿದೋ ಭವನಿ ಬದುಗಿರ ಪಂದಳತ್ತು ವೀರನಿದೋ ಭವನಿ ಬದುಗಿರ ಪಂದಳತ್ತು ವೀರನಿದೋ ಭವನಿ ಬದುಗಿರ ಪಂದಳತ್ತು ವೀರನಿದೋ ಭವನಿ ಬದುಗಿರ ಪಂದಳತ್ತು ವೀರನಿದೋ ಭವನಿ ಬದುಗಿರ ಅಯ್ಯಪ್ಪನ್ ಭವನಿ ಬದುಗಿರ ಅಯ್ಯಪ್ಪನ್ ಭವನಿ ಬದುಗಿರ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ತೋರದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಬೆಳಕಿನಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಬೆಳಕಿನಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಸಿರಿಯಬೇಕು ಎಂದು ಕೇಳಲಾರೆನಯ್ಯ ಸಿರಿಯಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಸ್ವರ್ಗ ನೀಡುವೆಂದು ಬೇಡಲಾರೆನಯ್ಯ ಸಿರಿಯಬೇಕು ಎಂದು ಕೇಳಲಾರೆನಯ್ಯ ಸಿರಿಯಬೇಕು ಎಂದು ಕೇಳಲಾರನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಸ್ವರ್ಗ ನೀಡಿ ಎಂದು ಬೇಡಲಾರನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚುವಿಯ
ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನಿನ್ನೆ ಗತಿಯಪ್ಪ ನಮಗೆ ನಿನ್ನೆ ಗತಿಯಪ್ಪ ನಿನ್ನೆ ಗತಿಯಪ್ಪ ನಮಗೆ ನಿನ್ನೆ ಗತಿಯಪ್ಪ ಕಣ್ಗಳಲ್ಲಿ ಕಣ್ಣ ಚರಣ ತುಂಬಿಕೊಳ್ಳಲಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಗಳಲ್ಲಿ ಸತಾನಕ್ಕೆದ್ದ ಭೂಮಿ ಜೊತ್ತಿ ನೇರುಗ ದಾಟಿ ಸಲಹದಿತ್ತಿ ದೇವಿ ದೇವರತ್ತಗ ಮಂಗಳಾರತಿ ಸ್ವಾಮಿ ಮಂಗಳಾರತಿ ಮಂಗಳಾರತಿ ಸ್ವಾಮಿ ಮಂಗಳಾರತಿ ಮಂಗಳಾರತಿ ದೇವ ಮಂಗಳಾರತಿ ಮಂಗಳಾರತಿ ದೂರವಾದರೆ ಮಂಗಳಾರತಿ ರಾಜ್ಯಗೆ ಮಂಗಳಾರತಿ ಸ್ವಾಮಿ ಮಂಗಳಾರತಿ ಮಂಗಳಾರತಿ ದೇವ ಮಂಗಳಾರತಿ ಗುರುನಾಥಗೆ ಮಂಗಳಾರತಿ ಸತ್ಯ ಸ್ವರೂಪಗೆ ಮಂಗಳಾರತಿ ಸತ್ಯ ಸ್ವರೂಪಗೆ ಮಂಗಳಾರತಿ ಓಂ ಶ್ರೀ ಧರ್ಮಶಾಸ್ತ್ರಾನಿರುದಾನಂದಿತ್ತನೇನೆಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಗುಂಪು ಶರಣ ಮಾತಾಡೋರ ಓಂ ಮೋಕ್ಷಿತನೇ ಗಜಾವಾಹನನೇ ಸ್ವರೂಪನೇ ತಿರುಪಡಿ ಶರಣಂ ಪುಣಯ್ಯಪ್ಪ ಸ್ವಾಮಿ ಪುಣಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪುಣಯ್ಯಪ್ಪ ತಿರುಪಡಿ ಶರಣಂ ಪುಣಯ್ಯಪ್ಪ ಸ್ವಾಮಿ ಪುಣಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪುಣಯ್ಯಪ್ಪ ತಿರುಪಡಿ ಶರಣ ಪುಣಯ್ಯಪ್ಪ ಸ್ವಾಮಿ ಪುಣಯ್ಯಪ್ಪ ಪುಣಯ್ಯಪ್ಪ ಸ್ವಾಮಿಯಲ್ಲಾದರೂ ಸ್ವಾಮಿಯಲ್ಲಾದರೂ ಶರಣ ಪುಣಯ್ಯಪ್ಪ ತಿರುಪಡಿ ಶರಣ ಪುಣಯ್ಯಪ್ಪ ಸ್ವಾಮಿ ಪುಣಯ್ಯಪ್ಪ ಸ್ವಾಮಿಯಲ್ಲಾದರೂ
शास्तारं प्रणमाम्यहं स्वामी विप्रपूज्यं विश्ववन्द्यं विष्णुशम्भोप्रियं चित्रप्रसादं शास्तारं प्रणमाम्यहं स्वामी अन्तमाताङ्गगमनं कारुण्यामृतं सर्वविघ्नहरं देवं शास्तारं प्रणमामि कुलेश्वरं देवं अस्मद्विघ्नविनाशनम् अस्मदिष्टप्रदातारं Nyadda boleh mata, ayo pakai. Rancang atau salli pun dah kita. Udah satu mata itu boleh, pas satu batu boleh. Yang sama, sama satu pun, berapa?
ರಕ್ಷಕಣೆ ವೇಲಾಯುಧವೇ ಶರಣಾಗತ ರಕ್ಷಕಣೆ ವೇಲಾಯುಧವೇ ಕತ್ತಿವಡಿ ಮೇಲವಡಿ ಶಿವಕುಮಾರ ಕತ್ತಿವಡಿ ಮೇಲವಡಿ ಶಿವಕುಮಾರ ಶರಣಾಗತ ರಕ್ಷಕಣೆ ವೇಲಾಯುಧವೇ ಶರಣಾಗತ ರಕ್ಷಕಣೆ ವೇಲಾಯುಧವೇ ವೇಲ್ 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 ಮುರುಘ ವೇಲ್ 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 ಮುರುಘ ಕ್ರೂರ ಸಂಹಾರ ಶೈಲ ಸುಬ್ರಹ್ಮಣ್ಯ ಕ್ರೂರ ಕ್ರೂರ ಸಂಹಾರ ಶೈಲ ಸುಬ್ರಹ್ಮಣ್ಯ பழனி மலை வாசாவே வேலாயுதவே பழனி மலை வாசாவே வேலாயுதவே வேல் 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 முருகாவே வேல் 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 முருகாவே வேல் முருகா மாப்பழனி வேலாயுதவே வேல் முருகா மாப்பழனி வேலாயுதவே ಸದಾ ಕಾವ ಅಂಜನೆ ಸುತ ಸದಾ ಕಾವ ಮೃತ್ಯುಂಜವಾದ ಗಾಣ ಹಿಡಿದ್ಯೋ ರಮಣ ಚರಣ ನೀನೌದೌದೋ ಜಗಸಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ
putar. Are lepuli, lo es lepuli. Ana, vai burpet, vai.
ಿ
ನಿನ್ನ ಜಗರಿಗೂ ಹರನ ಕುಮಾರ ಸಕಲ ಕಮಗೆ ಸಾಕಾರ ದೇವ ಜಗದೀಶ ಜಯ 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 ಮುದದಿನ ನಿನ್ನ ಅನಂತಗೀರತಿ ಮುನಿಗನ ಸನ್ನದ ಗಗಭಗವಾನ ಗಗನವೆಲ್ಲವು ನಿನ್ನ ನಾವಿ ಗಗನವೆಲ್ಲವು ನಿನ್ನ ನಾವಿ
ವಿಘ್ನ ನಿವಾರಣೆ ವಿಘ್ನಾಟ ವಿಘ್ನೋ ಕುಲಪ್ರಬಂಧ ಗರುಡೋ ವಿಘ್ನೇ ಪಂಚ ವಿಘ್ನೋ ತುಂಗಂ ಗಿರಿಪ್ರವೇದನ ಪವಿತ್ರೇ ವಿಘ್ನ ವಿಘ್ನೋ ಕುಲಪ್ರಚ ಪವನೋ ವಿಘ್ನೇಶ್ವರ ಪಾಜಿಮಾ ಗಜಮುಖದ ಬಗೆ ಗಣಪಗೆ ಚಲ್ವದ್ರಿ ಜಗವಂದಿತಗೆ ಆರತಿ ತೀರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶಾಂಕುಶಧರನಿಗೆ ಹರುಷದಿ ಭಕ್ತರ ಹೊರೆ ಬಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಮೆರಳಿರೋ ಜನರ ಗುಣಯುತಮ ಗಮಮೂರ್ತಿ ಮನೋರ ಗಣನಾಥನ ದೇವರ ದೇವ ಕೃಪಾಕರನ ತತ್ತಗಿಡ 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 ತಿನ್ನದ ನಿಂತಗಿಡ 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 ತಿನ್ನದ ತೊಂದನ ತಿನ್ನದೈ ಇಂತನ ತಿನ್ನದೈ ತೈ ದಿನದೈ ತೈ ದಿನದೈ ತೈ ದಿನ ದಾದಿನ ತೈ ದಿನ ದಾದಿನ ತೈ ದಿನ ದಾದಿನ ತೈ ಪಾಲಿಸು ಗಜವನ ಪಾಲಿಸು ಗಜವದನ ಕುಲ ವಿಶಾಲ ದಯಾ ಸದನ ಬಾರೆ
ಗಿರಿಜಗಳ ಬಾಲನೆನಿಸಿ ಬಾಲಗಿರಿಜಗಳ ಬಾಲನೆನಿಸಿ ವಿಚಾರ ಬರೆದ ಜಯ ಜೀವನೆಯಂದರು ಪಾಲಿತು ಗಜವದನ ಸುಗುಣ ವಿಷಮದಯ ದೈದಿನ್ನ ದೈದಿನ್ನ ದೈದಿನ್ನದ ದೀದಿನ್ನ ದೀದಿನ್ನ ದೀದಿನ್ನದ ತತೈ 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 ದಿತೈ 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 ದಿನ್ನದ ಚಿಕ್ಕ ಪ್ರಾಯದ ಬಾಲ ಚದುರ ನಿನ್ನಂದವ ಚಿಕ್ಕ ಪ್ರಾಯದ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಆಹೋ ಮತ್ತು ಮೇಲದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ
ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಣಿಗಂಧ ಪ್ರಸಾದ ಆಹೋ ಅತ್ರಿಜಾಲು ಶ್ರೀ ಮಹಾಲಿಂಗೇಶ್ವರ ದೇವರಯ್ಯ, ಅತ್ರಿಜಾಲು ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಅತ್ರಿಜಾಲು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಣಿಗಂಧ ಪ್ರಸಾದ ಆಹೋ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರಯ್ಯ, ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಣಿಗಂಧ ಪ್ರಸಾದ ಆಹೋ ಮಹಾರಾಜ ಶ್ರೀಗಳಾದ ಕೊಡೆತಿರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿ ಮಹಾರಾಜ ಶ್ರೀಗಳಂತ ಕೊಡಿತ್ತೂರ್ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡಿತ್ತೂರ್ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಬಟ್ಟೆ ಶಾಲು ಸಭಾವಂದನೆ ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಓಡು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯುದಲ್ಲಿ ಕರೆಯ ಬಂದ
ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಬದಿಗಿಂದಲಿ ಕರೆಯ ಬಂದವರು ಯಾರೇ ರಣಗನ ಯಾರೇ ಕೃಷ್ಣನ ಯಾರೇ ರಣಗನ ಕರೆಯ ಬಂದವರು ತೊಂದನ ದಿನ್ನದೇ ದಿನ್ನದೇ ದಿನ್ನದ ದಿನ್ನನ ದಿನ್ನದೇ ದಿನ್ನದೇ ದಿನ್ನದ ನಿತ್ತಗಿಡ ನಿತ್ತಗಿಡ ನಿತ್ತಗಿಡದಯ್ಯತ ನತ್ತಗಿಡ ನತ್ತಗಿಡ ನತ್ತಗಿಡದಯ್ಯತ ತತ್ತೋಂ ತತ್ತೋಂ ತತ್ತನದಯ್ಯತ ತದ್ದೀಂ ತದ್ದೀಂ ದಿನ್ನನದಯ್ಯತ ದಿಂದನದಯ್ಯತ ಗೊಂದನದಯ್ಯತ ಗೊಂದನದಯ್ಯತ ದಿಂದನದಯ್ಯತ ತತೈದಯ್ಯತ 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 ತತೈದನದಾದಿನದೈದನದಾದಿನದೈ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 ದ
ನಲಿದು ನಲಿದ ನಿನ್ನದು ಕಣ್ಣ ಮುಚ್ಚಲಿದ್ರೆ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಕಾಯಕವೆಸಗುವ ಹಾಗೆ ಕಷ್ಟ ಬಂದರೇನು ಮಾಡಬೇಕಮ್ಮ? ಕಷ್ಟ ಬಂದರೆ ಕಷ್ಟ ತ್ರಿಮೂರ್ತಿಗಳೇ, ಅಮ್ಮ ನಾನು ಕೊಟ್ಟಂತಹ ಉದ್ಯೋಗ ಮಾಡಿಕೊಂಡು ಬಂದಲ್ಲಿ ಕಷ್ಟ ಬಂದು ಇಂತಾದ್ರೆ ಚಿಂತಿಸಬೇಡಿ. ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪೊರೆಯುತ್ತೇನೆ. ಸರಿ, ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಗುಣ
ಅವನಿಗೆ ಸೃಷ್ಟಿಯ ಕಾರ್ಯ. ಇದರ ಮಧ್ಯೆ ಬರುವಂತದ್ದೇ ಪಾಲನಾ ಕಾರ್ಯ. ಇದು ಸುದೀರ್ಘವಾಗಿರುವಂತದ್ದು. ಆದುದರಿಂದ ನೀನೇ ದೊಡ್ಡವ ಎನ್ನುವ ಹಾಗೆ ಒಪ್ಪಿಕೊಂಡವನಿದ್ದೇನೆ. ಅಷ್ಟು ಮಾತ್ರವಲ್ಲ, ಇವಾಗ ಹೇಳಿದಲ್ಲ ಸೃಷ್ಟಿಸುವ ಕಾರ್ಯ ದೊಡ್ಡದು ಎನ್ನುವ ಹಾಗೆ ನಾನನ್ನು ಒಪ್ಪುವುದಿಲ್ಲ. ಸರಿ, ಯಾಕೆ ಗೊತ್ತುಂಟ? ಯಾಕೆ? ನೀನು ಆ ಪಾಲನಾ ಕಾರ್ಯದಲ್ಲಿ ಆ ಒಂದು ಜೀವ ಸೃಷ್ಟಿ ಆಯ್ತು ಅಂತಾದ್ರೆ ಅದರದಂತಹ ಪಾಪ ಕರ್ಮಗಳನ್ನು ಲೆಕ್ಕ ಮಾಡಿ ಅದರ ಪಾಪ ಎಷ್ಟುಂಟು ಕರ್ಮ ಎಷ್ಟುಂಟು ಅಂತ ನೋಡಿ ಅದರ ಜೀವನವನ್ನು ಮುಂದುವರಿಸುವವ ನೀನು. ಸರಿ, ಆದುದರಿಂದ ನೀನೇ ದೊಡ್ಡವ ಎನ್ನುವ ಹಾಗೆ ಒಪ್ಪಿಕೊಂಡವನಿದ್ದೇನೆ. ಅಷ್ಟು ಮಾತ್ರವಲ್ಲ, ಹರಿಹರರಲ್ಲಿ ಮುಂದಕ್ಕೆ ನಾವು ಭೇದವನ್ನು ಕಲ್ಪಿಸಬಾರದು. ಅದಕ್ಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ನಿನ್ನ ಏನು ಅಭಿಷ್ಟ ಇದೆ ಅದನ್ನು ಈಗಲೇ ನೆರವೇರಿಸಿಕೊಳ್ಳೋಣ. ಹೀಗೆ ಬಾ. ಯಾವ ವಿದ್ಯೆ ಉಂಟು ನಿನ್ನ? ಮಾಯಾ ವಿದ್ಯೆ. ನೀನು 4 ಹಲ್ಲೆ ಬಿಟ್ಟದ್ದೇ ಪುಣ್ಯಾತ್ಮ. ಮುಗುಲನೆಯನ್ನೇ ಸೂಸಿದ್ದು ಮೆತ್ತಗೆ ಮರಳು ಮಾಡಿ ಹರಣನ್ನು ಬುಚ್ಚಳಿಗೆ ಹತ್ತಿಕೊಂಡು ಬಿಟ್ಟೆ. ಹಾಗಾಯ್ತು ಈಗ? ನನಗೆ ಗೊತ್ತಾಗಿದೆ. ನ್ಯಾಯಾಧೀಶನಾಗಿ ಅವನಿಗೆ ಅವಕಾಶವನ್ನು ಕೊಟ್ಟೆ ಅಂತ ಆದರೆ ತೀರ್ಪು ಹೇಗೆ ಬಂತಲ್ಲ. ಇಬ್ಬರು ಒಂದಾದರೇನು? ಹೆದರಿಕೆ ನನಗೆ. ಹೆದರಿಕೆ ಇಲ್ಲ ಅಂತ ಅರ್ಥ. ನಾನೇನು ಎನ್ನುವುದನ್ನು ಕೃತಿಯಿಂದ ಮಾಡಿ ತೋರಿಸೇನು. ನಿನ್ನೊಡನೆ ದುರವನ್ನೇ ಸಗಿ ನಾನು ಯಜಮಾನನೆಂದೆನಿಸಿಕೊಳ್ಳುತ್ತೇನೆ. ಬ್ರಹ್ಮ, ನೀನು ಕೃತಿಯನ್ನೇ ಮುಂದುವರಿಯುತ್ತಿ ಅಂತಾಗುವಾಗ ಸೃಷ್ಟಿ ಕಾರ್ಯಕ್ಕಿನ್ನೇನು ಆರಂಭಿಸುತ್ತಿ ಅಂತ ನಾನು ಭಾವಿಸಿದ್ದು. ಹಾಗಲ್ಲ, ನೀನು ಯೋಧ ನ್ಯಾಯಕ್ಕೆ ಮುಂದಾಗತ್ತಿ. ವಾದದಲ್ಲಿ ಫಲವಿಲ್ಲ ಅಂತ ಕಂಡುಕೊಂಡ ಮೇಲೆ ಆ ಮಾರ್ಗ ಬೇಕಾದ್ದಲ್ಲ. ಜಗಳ ಯಾವುದಕ್ಕೂ ಪರ್ಯಾವಸಾನವಲ್ಲ. ಬದಲಾಗಿ ಶೋಧ ಕಾರ್ಯಕ್ಕಿರಿಯೋಣ. ಅಮ್ಮ ಒಂದು ಮಾತನ್ನಾಡಿದ್ದಾಳೆ, ಮೂವರ ಉದರದಲ್ಲಿ ಹೋದ ಕಲ್ಪದ ಸುವಸ್ತುಗಳನ್ನಿರಿಸಿದ್ದೇನೆ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವನು ದೊಡ್ಡವ ಅಂತ ಒಪ್ಪಿಕೊಳ್ಳೋಣ. ನನಗೆ ಅನುಮಾನವಿಲ್ಲ, ನಾನು ಯಜಮಾನ ಎನ್ನುವುದರಲ್ಲಿ ಸಂಶಯ ಬಂದದ್ದು ನಿನಗೆ. ನೀನೇ ನನ್ನ ಉದರವನ್ನು ಸೇರಿಕೋ, ನೋಡೋಣ ಅವಕಾಶಗಳು. ನನ್ನ ಉದರವನ್ನು ಸೇರಿಕೊಂಡ ಹರಿ ಕಣ್ಣೀರ ರಾಳೆಯನ್ನೇ ತಿಳಿದುಕೊಂಡು ಬ್ರಹ್ಮಾನಿನೇ ಯಜಮಾನ ಎನ್ನುವ ಹಾಗೆ ದೀನತೆಯಿಂದ ಬೇಡುವವರಿಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ನೀಡಲೇ ಹೋದೆ ಎಂದಾದರೆ ನಾನು ಬ್ರಹ್ಮನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆಯನ್ನು ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡ. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ನೋಡಿಬಿಡೋಣ. ಏನನ್ನು ಕಂಡಿದ್ದೇನೆಯೋ ಅದನ್ನು ಇಲ್ಲಿ ಅಲ್ಲ ಅಲ್ಲೇ ಆಡಬೇಕು. ಅದಕ್ಕಾಗಿ ಬಂದ ದಾರಿಯಲ್ಲೇ ಹಿಂದೆ ಹೋಗೋಣ ಎಂಬ ಹಾಗೆ ಬಂದು ನೋಡಿದರೆ ಆ ದಾರಿಯನ್ನು ನೀವು ಮುಚ್ಚಿದ್ದಾನೆ. ಸುತ್ತಲಿನ ದ್ವಾರಗಳನ್ನು ಬಂಧಿಸಿದ್ದಾನೆ. ಕೆಳಗಿಳಿದು ನೋಡಿದ್ದೇನೆ ಅಂತ ಆದ್ರೆ ಒಂದು ಬೆಳಕಸೆಲೆ ಕಾಣುತ್ತಾ ಇದೆ. ಅರ್ಥವಾಯಿತು, ಅಧೋದ್ವಾರದ ಮುಖಾಂತರವಾಗಿ ದೇಹದಲ್ಲಿ ವರ್ಜ್ಯವಾದದ್ದನ್ನು ಹೊರ ಹಾಕಬೇಕು. ಏನದರ ಅರ್ಥ? ಹರಿಯನ್ನು ಉದರದಲ್ಲಿರಿಸುವ ಶಕ್ತಿ ವಿಧಿಗೆ ಇಲ್ಲ. ಅದನ್ನು ಈ ಮೂಲಕ ತೋರಿಸೋಣ. ಅದೇ ದ್ವಾರದ ಮೂಲಕ ಹೊರ ಹಾಕ್ತೇನೆ. ಬ್ರಹ್ಮ ಶೋಧಿಸಿದೆನು ನಿನ್ನೋದರವ ಒಳಗೈದ ಕಂಡೆನೋ ಭರದಲ್ಲಿ ನೆರವಾ
ನ ಕಂಡೆನೋ ಭರದಲ್ಲಿ ಮೆರವಾ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೇಲೆಯುತ್ತಿಯ ವಿನೋದ ಶೋಧಿಸಿದೆನು ನಿನ್ನೊದರವ ಒಳಗೈದೇನ ಕಂಡೆನು ಹೊರದಲ್ಲಿ ಮೆರವ ಸೃಷ್ಟಿಕರ್ತ ಹರಿ ಮಾಡಿದ ಮಾತಿನಂತೆಯೇ ನಿನ್ನ ಉದರವನ್ನು ಸೇರಿಕೊಂಡೆ. ಹೇಗಿರುವೆ ನಾನು? ಅಬ್ಬಬ್ಬ ಏನುಂಟು ಏನಿಲ್ಲ. ಈ 7 ಲೋಕಗಳನ್ನು ಕಂಡೆ. ಸರಿ. 84 ಲಕ್ಷ ಜೀವರಾಶಿಗಳನ್ನು ನೀನು ಏನು ಸೃಷ್ಟಿಸಬಲ್ಲೆಯೋ ಅವೆಲ್ಲವೂ ನಿನ್ನ ಗರ್ಭದಲ್ಲಿ ಗರ್ಭಿತವಾಗಿವೆ. ಆದರೆ ಏನು ಮಾಡೋಣ ಬ್ರಹ್ಮ, ಒಂದಕ್ಕೂ ಚೈತನ್ಯವಿಲ್ಲ. ನನಗೋದು ಅಗತ್ಯ ಇಲ್ಲ. ಚೈತನ್ಯ ಇಲ್ಲದೆ ಇರುವ ಕಾರಣದಿಂದ ಅದಕ್ಕೆ ಕ್ರಿಯಾಶೀಲತೆಯನ್ನು ತುಂಬಿಸುವಲ್ಲಿ ನೀನು ವಿಫಲನಾಗಿದ್ದಿ ಎಂಬುದು ನನ್ನ ತೀರ್ಮಾನ. ಬ್ರಹ್ಮ, ಅದರೊಂದು ವಿಶೇಷವನ್ನು ಕಂಡೆ. ಏನು? ನಿನ್ನ ಗರ್ಭ ನವರತ್ನ ಖಚಿತವಾಗಿದೆ, ಬಂಗಾರಮಯವಾಗಿದೆ. ಹಾಗಾಗಿ ನೀನು ಹಿರಣ್ಯ ಗರ್ಭ. ಪಾರಿತೋಷಕವಾಗಿ ಸಂತೋಷದಿಂದ ನಾನು ಸ್ವೀಕರಿಸಿಕೊಂಡಿದ್ದೇನೆ. ಹರಿ, ಸರಿ. ನೀನು ಯಾವ ದ್ವಾರದಿಂದ ಬಂದೆಯೋ? ನೀನು ಬಿಟ್ಟ ದ್ವಾರದಿಂದ. ಅದೋ ದ್ವಾರ. ಅದರ ಮೇಲೆ ಇನ್ನು ಮುಂದಕ್ಕೆ ನೀನು ಅದೋಕ್ಷಜನಾಗಿ ವಿಜೃಂಭಿಸು. ಆ ಹೆಸರಿನಿಂದ ಯಾರು ನನ್ನನ್ನು ಕರೆಯುತ್ತಾರೋ ಅವರಿಗೆ ವರಪ್ರದಾಯಕನಾಗಿದ್ದೇನೆ. ಮುಂದಕ್ಕೆ ನನ್ನ ಉದರವನ್ನು ನೀನು ನೋಡಬೇಕಾ ಬೇಡ? ಅವಕಾಶ ಕೊಡು. ಹೀಗೆ ಬಾ. ಸರಿ. ನನ್ನ ಗರ್ಭಾಂಬುದಿಯನ್ನು ಸೇರಿಕೊಂಡಿದ್ದಾನೆ ಬ್ರಹ್ಮ. ನಾನು ಹೋದವಾಗ 8 ದ್ವಾರಗಳನ್ನು ಮುಚ್ಚಿದೆ. 9 ದ್ವಾರಗಳನ್ನು ಬಂಧಿಸಿ ಹಿಡಿಯುತ್ತೇನೆ. ಏಕಕಾಲದಲ್ಲಿ 9 ದ್ವಾರಗಳನ್ನು ಬಂಧಿಸುವಂತಹ ಶಕ್ತಿ ಇದೆ ಅಂತಾದ್ರೆ ಅದು ಶ್ರೀಹರಿಗೆ ಮಾತ್ರ ಎನ್ನುವುದು ಈ ಕಾಲದಲ್ಲಿ ಈ ಮೂಲಕವಾಗಿ ಪ್ರಾಪಂಚಿಕರಿಗೆ ಅರ್ಥವಾಗಬೇಕು. ಕೆಲವು ಕಾಲ ಹೊಟ್ಟೆಯಲ್ಲಿ ತೊಳಲಾಡ್ಲಿ, ಆಮೇಲೆ ಆದಿಮಾಯೆಯ ನಿರ್ದೇಶನದಂತಾಗಲಿ ನಿರೀಕ್ಷೆಯಲ್ಲಿರೋಣ. ನನ್ನಂತೆ ಮುಖವುಳ್ಳವರು ಸಾಗರದಲ್ಲಿ ಕಮಲಗರನ್ನು ನಾನು ಮುಗಿಸಿಕೊಂಡೇನಲ್ಲ. ಹಾಗಿದ್ರೆ ನಾನೋರ್ವನೇ ಬ್ರಹ್ಮನೇ ಎನ್ನುವ ಹಾಗೆ ಇಸಿಕೊಂಡರೆ ಅಲ್ಲವೇ ಅಲ್ಲ. ಬ್ರಹ್ಮಾಂಡವನ್ನೇ ಬೆರದೊಲಗಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಈತ ಮೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸತ್ಯಾಂಶವನ್ನು ಈತನಿಗೆ ಪ್ರಕಟಪಡಿಸಬೇಕು ಎನ್ನುವ ಹಾಗೆ ಈತನ ಉದರದಿಂದ ಮೇಲ್ಮುಖವಾಗಿ ಹತ್ತಿ ಹೋದೆ. ದಾರಿ ಕಾಣಲಾದೆ, ಕೆಳಾಭಿಮುಖವಾಗಿ ಇಳಿದು ಬಂದೆ. ಅವಕಾಶ ವಂಚಿತನಾಗಿ ಹೋದೆ. ಅನೋದ್ವಾರವನ್ನು ಗಮನಿಸಿದೆ. ಆ ದ್ವಾರವು ಬಂಧನವಾಗಿ ಹೋಯಿತು. ಶರೀರದಲ್ಲಿರುವ ನಮ್ಮ ದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಮಾತ್ರ ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಪುಣ್ಯಾತ್ಮ ಈತ ಎನ್ನುವುದರಲ್ಲಿ ಅನುಮಾನವಿಲ್ಲ. ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ. ನನಗಿಂತಲೂ ಹರಿಯೇ ಶ್ರೇಷ್ಠ ಜ್ಯೇಷ್ಠ ಎನ್ನುವ ಹಾಗೆ ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳಲೇಬೇಕು. ಹರಿಯೇ ನನ್ನ ಮಾತನಾಡಿದಕ್ಕೆ ಅಪರಾಧವನ್ನು ಮನ್ನಿಸು. ಹಾಗಿದ್ರೆ ನನ್ನ ಕಣ್ಣೀರನ್ನು ಹೊಗಲಾಡಿಸುವವರು ಯಾರು? ಅಮ್ಮನಲ್ಲದೆ. ಭಕ್ತಿಯೊಳಾದಿ ಮಾಯೆಯ ಸ್ಮರಿದ ಭಕ್ತಿಯೊಳಾದಿ ಮಾಯೆಯ ಹರಿಯ ನಾಮಿ ಕಮಲದೊಳದು ಮೆರವ ಹೊರಟ
ಮಾಡಿದ್ದೇ ತಡ ಅದು ಆಲಬೆಲೆ ಎಂದು ತೇಲಿ ಬರುತ್ತಾ ಇದೆ. ಆ ಪುಟ್ಟ ವಟಪತ್ರದ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸುತ್ತೇನೆ, ಕಾಲ ಬೆರಳನ್ನೆಳೆದು ಬಾಯಲ್ಲಿರಿಸಿ ನಿದ್ರಾವಶನಾಗುತ್ತೇನೆ. ನೋಡೋಣ. ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುವುದು ಏನು ಮಾಡೋಣ ಎನ್ನುವ ಹಾಗೆ ಕುತೂಹಲಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನಾನು ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮ ನಾನೆನ್ನೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನಾಗಿ ರಾರಾಜಿಸ್ತಾ ಇದ್ದೇನೆ ಎನ್ನುವಂತಹ ತೃಪ್ತಿ ನನಗೆ ಎಬ್ಬಿಸುವುದೇ ಅಪರಾಧವಾಗಿರುತ್ತದೆ. ಆದ್ದರಿಂದಲೇ ಇವನು ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ. ಹರಿಯೋ ಮನಗಿರೆ ಯೋಗ ನಿದ್ರೆಯಲಿ ಹರಿಯೋ ಮಲಗಿರೆ ಯೋಗ ನಿದ್ರೆಯಲಿ
ನೀರಿನಲ್ಲಿ ತಾಗಿದೆಯಲ್ಲ, ಬೇಕಾಗಿತ್ತು. ಏನು ಬೇಕು? ನನ್ನ ಹಿನ್ನೆಲೆ ಏನಾದರೂ ಗೊತ್ತಿದೆಯಾ? ನನ್ನ ಮುನ್ನಲೆ ನಿನಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಏನು? ನೀನು ನೀನೇ, ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ, ನೀರು ನೀರೇ. ಅಷ್ಟು ನನಗೂ ಕತ್ತಲೆ ಕತ್ತಲೆ. ಮತ್ತೆ ಅದಕ್ಕಿಂತ ಹೆಚ್ಚಿನದ್ದೇನಾದ್ರೂ ಗೊತ್ತಾ? ಹೆಚ್ಚಿನದ್ದು ಗೊತ್ತಿಲ್ಲ. ನಾನು ಇಲ್ಲಿಗೆ ಬರಲ್ಲ. ಹಾಗಾದ್ರೆ ಇಬ್ಬರ ಪರಿಸ್ಥಿತಿಯು ಒಂದೇ. ಹೌದೇನೋ? ಜೊತೆಯಾಗಿದ್ದೇವೆ ನೀರಿನಲ್ಲಿ. ಏನೂ ಇಲ್ಲದಲ್ಲಿ ನಾವಿಬ್ಬರು ಇದ್ದೇವೆ ಎನ್ನುವಾಗ ಮುಂದೆ ಏನೋ ಆಗುವುದಕ್ಕೆ ಉಂಟು. ಏನಾದ್ರೂ ಆಗಲೇಬೇಕು ಇಲ್ಲಿ. ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮೊಳಗೆ ಒಂದು ಸಂಬಂಧ ಆಗಬೇಕು. ಮೊದಲಿಗೆ ಸಂಬಂಧವೇ ಆಗಬೇಕು ಅಲ್ವಾ? ಹೌದು. ಈ ಸಂಬಂಧ ಶಾಶ್ವತವಾಗಿ ಉಳಿಯಬೇಕು. ಹೌದು. ಎಲ್ಲಿಯವರೆಗೆ? ಕೊನೆಯವರೆಗೆ. ಹೌದು. ಹೌದಲ್ಲ? ತಮ್ಮ ಅನ್ನ ಹೌದಲ್ಲ? ಹಸಿವಾಗ್ತಾ ಇದೆಯಲ್ಲ, ನಿನಗೆ ತಿನ್ನುವುದಕ್ಕೆ ಯಾರಾದ್ರೂ ಉಂಟಾದ್ರು ನೋಡಂತೆ ಒಮ್ಮೆ ಕಣ್ಣರಳಿಸಿ. ಜಲರಾಶಿಯಲ್ಲಿ ಹುಟ್ಟಿಕೊಂಡವ. ಹೌದಾ? ನಿನಗೀಗ ಸಹಿಸುವುದಕ್ಕಾಗುವುದಿಲ್ಲ. ಹಸಿವು ನನಗೂ ಆಗ್ತದೋ? ಆಗ್ತದ? ನನ್ನ ಹೊಟ್ಟೆಯ ಒಳಗಿಂದ ಒಂದು ಶಬ್ದ ಕೇಳ್ತಾ ಉಂಟು. ಅದೇ ಶಬ್ದ ಇಲ್ಲಿ ಕೇಳುದು, ಗುಯ್ ಅಂತ. ಅದೇ ಎಲ್ಲಿಂದ ಅಂತ ನೋಡಿದ್ದು. ಆ, ಈಗ ನಿನಗೂ ಅದರ ರುಚಿ ಗೊತ್ತಾಯಿತು. ಎಂತದ ರುಚಿ?
ಸ್ವರದ ರುಚಿ ಅಲ್ಲ, ತಿನ್ನುವುದಕ್ಕೆ ಏನಾದ್ರು ಆಹಾರ ಇದ್ರೆ ಅದ್ರ ರುಚಿ. ತಿನ್ನುವುದಕ್ಕೆ ಇಲ್ಲಿ ಏನುಂಟು? ಎಂತದಿಲ್ಲ ಇಲ್ಲಿ. ನೀರಲ್ಲದೆ ಬೇರೆ ಏನಾದ್ರೂ ಉಂಟಾ? ನೀರು ಕುಡಿದು ಸಾವರಿಸಿ ಕೊಡಿರು. ಅದು ಆಗ್ಲಿಕ್ಕಿಲ್ಲ. ಸ್ವಲ್ಪ ಗಟ್ಟಿ ಆಗಬೇಕಿದ್ರೆ ಗಟ್ಟಿ ಬೇಕಲ್ಲ. ನಮ್ಮ ಹೊಟ್ಟೆ ತುಂಬುದಕ್ಕೆ ಅದೇ ಬೇಕು. ಆ ಕಾಣ್ತಾ ಉಂಟು ಜಲರಾಶಿ. ಇದನ್ನೊಮ್ಮೆ ಬಡಿದಬ್ಬಿಸಿದ್ರೆ ಬಡಿದ್ರೆ ಕೆಳಗಿದ್ದ ಜೀವರಾಶಿ ಮೇಲೆ ಬರ್ತದೆ. ಆಹಾ, ಆಗ ಅದನ್ನೆಲ್ಲ ಹಿಡಿದು ತಿಂದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ನೀನು ಆ ಕಡೆ ಇಂದ ಬಾ. ನಾನಿಲ್ಲಿ ಸ್ವರವೇ ಕೇಳ್ತಾ ಇಲ್ಲ. ಇನ್ನು ಹತ್ತಿರ ಹತ್ತಿರ ಬಾರೋ. ಬರುವೆಯಾ? ಬಾ 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 ಬಾ. ನೀನು ವ್ಯಾಪ್ತಿ ಪ್ರದೇಶ ಬಿಟ್ಟು ಹೋಗಿದ್ಯಾ ಅಂತ. ಈಗ ಹತ್ತಿರ ಬಂದೆ, ಹಾಗಾಗಿ ಯಾವುದು ಕೇಳುವುದಿಲ್ಲ. ತಮ್ಮ ಅಣ್ಣ ಸಿಕ್ಕಿತು ಅವನಿಗೆ ಏನಾದ್ರು? ಇಡೀ ಹುಡುಕಾಡಿದೆ, ತಿನ್ನುವುದಕ್ಕಂತೂ ಏನಿಲ್ಲ. ಇಲ್ವಾ? ಈ ಬದಿಯಲ್ಲಿ ಏನಿಲ್ಲ. ನೀನನ್ನು ಹೇಳಿದ್ದು ನೀರಿನ ಅಡಿಯಲ್ಲಿ ಉಂಟು ಅಂತ. ಹೌದು. ನೀನೆಲ್ಲೋ ಬಡಿದದ್ದು. ಬಡಿಯುವಾಗ ಮೇಲೆ ಬರಲಿಲ್ಲ ಅಡಿಯ. ಚೆನ್ನಾಗಿ ಬಡಿದೆ. ಏ ತಮ್ಮ, ಜಲನಿಧಿಯನ್ನು ಕಾತೇಳಿ ಮುಂದುವರೆದು ಹೋಗುತ್ತೇನೆ. ನೀನು ಬಿಡ್ಲಿಕ್ಕಿಲ್ಲ ತಮ್ಮ. ಅಣ್ಣ, ನನ್ನ ಕಣ್ಣಿಗೆ ಒಂದು ಬಿತ್ತಲ್ಲ. ಏನು ಕಸ ಬಿತ್ತ? ಅದಲ್ವಾ ಮತ್ತೆ ಪ್ರಾಣಿ ಪ್ರಾಣಿ ಪ್ರಾಣಿ. ಓ, ನೀನು ಪ್ರಾಣಿಯನ್ನು ಕಂಡೆ? ಹೌದು. ಎಲ್ಲಿ? ಕಮಲದ ಮೇಲೆ. ನೀರಿನಲ್ಲೊಂದು ಕಮಲ, ಕಮಲ, ಕಮಲದ ಮೇಲೊಂದು ಪ್ರಾಣಿ. ಅದನ್ನು ನೀನು ನೋಡಿದೆ? ಕೆಳಗೆ ಕಂಡೆ, ಮೇಲೆ ಅದರ ಮಂಡೆ. ಪ್ರಾಣಿಯ ಮಂಡೆ. ಹೌದೌದು. ಇದು ಅದು ಅದೇ ನೀನು ನೋಡಿದ ಪ್ರಾಣಿ. ಏನು ಮಾಡ್ತಾ ಉಂಟು? ನಮ್ಮನ್ನು ನೋಡಿ ಪಿಳಿ 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 ಮಾಡಿ ನೋಡ್ತದೆ. ಹಾಗಾದ್ರೆ ಅದಕ್ಕೆ ಭಯ ಆಗಿದೆ ಸ್ಪಷ್ಟ. ಎಲ್ಲಿಯೋ ತಪ್ಪಿಸಿ ನೀನು ಆಳಕ್ಕೆ ಇಳಿದು ಅಡಗುವುದಕ್ಕಿಂತ ಮೊದಲು ಹಿಡಿಬೇಕು ಅಂತಾದ್ರೆ ನನಗೆ ತೋರಿಸಬೇಡುವ? ಈಗ ನೀನು ನೋಡಿ ಆಗ್ಬೇಕು. ನನಗೆ ತೋರಿಸು. ನೋಡದೆ ಹಿಡಿಯೋದಕ್ಕಾಗುವುದಿಲ್ಲ. ಹೇಗೆ ಕಾಣುವುದು? ನಾನು ತೋರಿದಲ್ಲಿ ನೀನು ನೋಡು.
ಮುಚ್ಚಿರುವುದಲ್ಲ, ಮತ್ತೆ ಹಿಡಿಯುವುದು ತಿನ್ನುವುದು ಒಂದೇ ಯೋಚನೆ. ಹಿಡಿಯುವಾಗ ನೋಡಿ ಹಿಡಿಬೇಕು. ಏಯ್ ನೋಡಿ ಹಿಡಿಯುವುದಲ್ಲ, ಮತ್ತೆ ನೀನು ಮಾಡಿದ ತಪ್ಪದು. ಎಲ್ಲಿ ತಪ್ಪು? ಪಿಡಿ ಪಿಡಿ ಅಂದೆಯ, ಹೌದು. ಆವಾಗಲೇ ಹಾಕಿದ ಕೈ. ಯಾರಿಗಾದ್ರೂ ಅದರಲ್ಲಿ ಲಾಭ ಆದದ್ದುಂಟೆ? ನನಗಾಯ್ತಲ್ಲ. ಎಂತ ಕರ್ಮದ ಲಾಭ? ಸಿಕ್ಕಿತ್ತು, ಸಿಕ್ಕಿ ಮುಷ್ಟಿ ಮಾಡಿದೆ, ಮಾಡಿ ಒಳಗೆ ಇಳಿಸಿದೆ. ನೀನು ಒಳಗೆ ಇಳಿಸಿದ್ದು ನನ್ನನ್ನೇ ಹಿಡಿದಲ್ವೇನೋ? ನೀನು ಬೊಬ್ಬೆ ಹಾಕಿದ ಕಾರಣ ಗೊತ್ತಾದದ್ದು. ಈಗ ಹೊರಗೆ ಕಾರಿದ್ದಿ, ಕಕ್ಕಿದ್ದದು. ಪ್ರಾಣಿ ತಪ್ಪಿಸಿಕೊಂಡು ನೋಡಕ ಅಲ್ಲಿ ಹೋಗ್ತಾ ಹುಡುಕು. ಬಾ. ಎಂತ ಕರ್ಕಶ ಧ್ವನಿ, ಎಂತ ಅಟ್ಟಾಸ! ಕಲರೀರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ನಾನು ಹೋದೆನಲ್ಲ, ಏನು ಮಾಡೋಣ? ಅಮ್ಮ ಇದ್ದಾಳೆ. ಓ ಆದಿಮಾಯೇ, ನೀನೇ ಕಾಪಾಡಮ್ಮ. ಮಗನೇ ವಿಧಾತ, ಅಮ್ಮ, ದಿವ್ಯವೂ ಭವ್ಯವೂ ಆದಂತ ಸತ್ಯಲೋಕದಲ್ಲಿರಬೇಕಾದಂತ ನೀನು ಈ ಕಾಲಕ್ಕೆ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣಿನ ಧಾರೆ ಸುರಿಸ್ತಾ ಇದೀಯ. ಏನಾಯಿತು ಮಗನೇ? ಮಾತೆ, ಹರಿಯ ಕರ್ಣಗಳು ವಿಷದಿಂದ ಉದಯಿಸಿದಂತ ಧಾನವರಿ ಇರುವರಮ್ಮ ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನ ಮಾಡಿಬಿಟ್ಟರು. ಕಣ್ಣು ತಪ್ಪಿಸಿ ನಾನು ಬಂದೆ ಎಂತಾದರೆ ಆ ದಣಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ನಾನು ಭಯಗೊಂಡವನೇ ಇದ್ದೇನೆ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಪೊರೆಯಬೇಕಮ್ಮ. ಮಗನೇ ವಿಧಾತ, ಮರುಗದಿರು. ಆದಿಮಾಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರನು ಆತನಿಗೆ ಒಪ್ಪಿಸಿ ಕಳರವಾದ ಆತ ಮಾಡುತ್ತಾನೆ. ಅಮ್ಮ, ಅಷ್ಟರ ತನಕ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿ ನಿನಗೆ ಶುಭವಾಗಲಿ. ಧನ್ಯವಾದೆ,
ನೀನೊಂದು 3 ಎಲೆ ಹಾಕು ಅಲ್ಲಿ ಹೋಗಿ. ಅಲ್ಲ ಮತ್ತೆ ನೀರನ್ನು ಏರುತ್ತ ಕಾಡ್ಬೇಕು ನಾನು ಬಿಡ. ಅದಲ್ಲ, ನೀರ ಮಧ್ಯದಲ್ಲಿ ಕುಳಿತು ನಮ್ಮನ್ನು ನೋಡುತ್ತಾ ಹಾಸ್ಯ ಮಾಡ್ತಿರೋದಿರೋ. ಹಾಸ್ಯ ಯಾರಿಗೆ ಬೇಕು? ನಮ್ಮಲ್ಲಿ ಹಾಸ್ಯಕ್ಕೆ ಅವಕಾಶ ಇಲ್ಲ. ನಾನು ಹಾಸ್ಯಗಾರ ಅಲ್ಲ. ಅಲ್ಲ ನೀನು ಅದು ಬೇಕು ಅಂತಲ್ಲ, ಇದು ಬೇಡ. ಮತ್ತೆ ನಮ್ಮನ್ನು ನೋಡಿ ನಕ್ಕೆ ನಕ್ಕಿದ್ಯಾಕೆ? ನಾನು ನಗೆ ಆಡಿದೆ. ಅದೇ ಅದೇ ಹಾ. ನಮ್ಮನ್ನು ತಿದ್ದಲಿಕ್ಕೆ ಬರಬೇಡ, ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ನೀನು ನೀರಿನಲ್ಲೇ ಇರುವುದಲ್ವಾ? ನಮ್ಮನ್ನು ನೋಡಿ ನೆಗಡಿ ನೆಗಡಿ ಈಗ ಆದದ್ದು. ಹಾ, 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 ಪ್ರಶ್ನೆ ಹುಟ್ಟಿಕೊಡೋದು ಬೇರೆ ಯಾವುದಕ್ಕೂ ಅಲ್ಲ. ಹಾ. ನಮ್ಮ ಸಿಟ್ಟಿಗೆ ನೀರು ಕಾರಣ ಆದದ್ದು. ಅದು ಹೇಗೆ? ನಗಾಡಿದೆ ನೋಡು, ಹಾ, ಹಾ. ಅದು ನಮಗೆ ಆಗ್ಲಿಲ್ಲ, ಆಗಿ ಬಂದದ್ದಿಲ್ಲ, ಹಾಗಾಗಿ ಪ್ರಶ್ನಿಸುವುದು. ಯಾರು ನೀನು? ಯಾಕೆ ಕುಳಿತೆ? ಹೇ 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 ಹೇ. ಅವ ಏನು ಹುಡುಕುದೇನವ? ನಾನು ಬರುವಾಗ ಒಂದನ್ನು ನೋಡಿದೆ. ಒಂದನ್ನು ನೋಡಿದೆ. ದೂರದಲ್ಲಿ ಒಂದು ನೋಡಿದೆ. ಹಾ. ಅದು ಈಗ ಅಲ್ಲಿಲ್ಲ. ಎಲ್ಲಿ ಹೋಯ್ತು? ಅದೇ ನಿನ್ನಲ್ಲಿ ಕೇಳುದು, ಎಲ್ಲಿ ಹೋಯ್ತು? ಹಾ, ಹಾ, ಹಾ. ಅದು ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ. ಬಂದದ್ದು ಸ್ವಲ್ಪ ನಿಲ್ಲ, ಅವಸರ ಮಾಡಬೇಡ. ಅಲ್ಲಿ ಎಲ್ಲ ಮುಳುಗಿದಲ್ಲಿ ನೀರು ನೋಡಿದ್ದೇನೆ. ಇಲ್ಲಿ ಮುಳುಗಿದ್ದು ಹಾ. ಅದು ಇದ್ದ ಜಾಗದಲ್ಲಿ ಈಗ ನೀನು ಕಾಣಿಸಿಕೊಂಡೆ. ಹಾ, ಹಾ. ಆದ್ದರಿಂದಲೇ ನಿನ್ನಲ್ಲಿ ಪ್ರಶ್ನೆ. ತೋರು ಬೇಗ ಮೊದಲು ಕಂಡ ಕೋರನಲ್ಲಿ ಹೋದ ಬೊಂಡ. ಅದೆಲ್ಲಿಂದ ಈಗ? ಅದೇ ಹೇಳಿದ್ದು ಬೊಂಡ ಅಂತ. ಅವರದ್ದು ಹೇಳುದು. ನೀನು ತೋರಿಸದೇ ಇದ್ರೆ ಭಂಡನಾಗ್ತಿ. ಹಾಗೆ. ಹಾ, 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 ಹಾ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ತೋರಿಸು. ಅವನನ್ನು ತೋರು ಅಂತ ಆಡ್ತೀರಿ, ನನ್ನನ್ನು ಯಾರು ಅಂತ ಕೇಳ್ತೀರಿ. ನಿಜ. ನೀವು ಯಾರು ಅಂತ ಬೇಕಾಬೇಡ. ಪಾಮರ, ನಿನಗೆ ಗೊತ್ತಿಲ್ಲ ಅವ ಅಣ್ಣ. ನಾನು ಅಣ್ಣನ, ನೀನು ತಮ್ಮ, ಅವ ತಮ್ಮ. ಏ ತಮ್ಮ. ಈ ತಮ್ಮ. ಏ ತಮ್ಮಲ್ಲ ಮತ್ತೆ ಇವ ತಮ್ಮ. ಮತ್ತೊಂದು ಅದೀಗ ಪ್ರಸಂಗಿ. ಹಾ. ನೀನು ಅಣ್ಣ, ಅವ ಅಣ್ಣ, ನೀನು ತಮ್ಮ. ನಿನಗಲ್ಲ, ಮತ್ತೆ ನಿನಗೆ ಬೇಕು ಅಂತಿದ್ದರೆ ಅವ ಧೀರ, ನಾನು ಶೂ. ಓಹೋ.
ಶೂರ ವೀರರು ಗಮಗಂಭೀರರು ಅಂತಹ ನಿಮ್ಮನ್ನು ಕಂಡು ಬಹಳ ಸಂತೋಷ ಆಯ್ತು. ಅದ್ಯಾಕೆ ನಮ್ಮನ್ನು ಕಂಡು ಸಂತೋಷ ಆಯ್ತು? ಅಪಾರವಾದಂತಹ ಈ ನೀರ ಮೊತ್ತದ ನಡುವೆ ಎಷ್ಟು ಕಾಲ ಆಯ್ತು ಗೊತ್ತಿಲ್ಲ. ಎಷ್ಟಾಯ್ತು ಸಮಯ? ನಾನು ಒಬ್ಬನೇ ಕೂತಿದ್ದೆ. ಒಂಟಿ ಹೌದಪ್ಪ, ಈಗಾದ್ರೂ ನಿಮಗೆ ಕಾಲ ಬಂತಲ್ಲ. ಅಲ್ಲ, ಇಲ್ಲಿ ಬರುವುದಕ್ಕೊಂದು ಬರುವುದಕ್ಕೆ ಕಾಲ ಬರ್ಲಿಕ್ಕಲ್ಲ. ಹಾ. ನೀನು ಇಲ್ಲಿ ಇದ್ದು ಕಾಲ ಆಯ್ತು ನಿನಗೆ. ಈ ಹೊತ್ತಿನಲ್ಲಿ ನಿಮ್ಮನ್ನು ಕಂಡು ನನಗೆ ಬಹಳ ಸಂತೋಷವಾಯ್ತು. ಸರಿ, ಇಷ್ಟ ಹಾಕು. ನಿಮ್ಮನ್ನು ನನಗೂ ಒಂದು ಜೊತೆ ಆಯ್ತಲ್ಲ. ನಿನಗೆ ಹೇಗೆ ಜೊತೆ ಆಗುದು? ನಿನಗೆ ಬೇರೆ ಯಾವ ಜೊತೆ ಸಿಗಲಿಲ್ಲ. ಒಂದು ಚೋಟುದ್ದ ನೀನಿರುವುದು, ಹಾ. ದೀರ್ಘಕಾಯದವರು ನಾವು. ಮೊಣಕಾಲಿಗೆ ನಮ್ಮ ಹೋಗು. ಮೀಸೆ ನೋಡು, ನೀನು ಇರುವುದು ಇಷ್ಟುದ್ದ. ಹಾ. ಜೊತೆ ಆಗುದಿಲ್ಲ. ನಾನು ಅಷ್ಟಕ್ಕಿದ್ರೆ ನೀವು ಇಷ್ಟಕ್ಕಿದ್ರೆ ಅದಾಗುದಿಲ್ಲ. ಇಲ್ವಾ? ಜೊತೆ ಆಗುದಿಲ್ಲ. ಬೇಡ ಬಿಡಿ. ಆದ್ರೂ ಒಂದು ಸಂತೋಷ ಆಯ್ತು. ಯಾಕೆ? ಅವನನ್ನು ತೋರು ಅಂತ ಹೇಳ್ತೀರಿ, ತೋರು. ನನ್ನನ್ನು ಯಾರು ಅಂತ ಕೇಳ್ತೀರಿ. ನಿಜ, ಅವನು ಯಾರು ನನಗೆ ಗೊತ್ತಿಲ್ಲ. ನಾವ್ಯಾರು? ಅದು ತಿಳಿದಿಲ್ಲ. ನೀನು ಯಾರು? ಅದು ಸರಿಯಾಗಿ ಗೊತ್ತಿದೆ. ಯಾರು ಗೊತ್ತು ನಿನಗೆ? ಅತ್ತ ಇತ್ತ ಸುತ್ತ ಮುತ್ತ ಸುತ್ತ ಒಮ್ಮೆ ನೋಡಂತೆ ಎತ್ತ ಕಾಣುವಂತಹ ಜಲಧಿ. ಜಾತಿಗೆ? ಆ ಜಲಧಿ ನನ್ನನ್ನು ತೋರಿಸಬೇಡ, ನೀನೇ ದೂರ್ತಾ ಇಲ್ಲಿ ಇರುವುದು. ಈಗ ನನ್ನನ್ನು ಕರೆಯುವುದು. ಅವನನ್ನ ಅಣ್ಣ. ಅವ ಅಣ್ಣ. ಕೇಳಿದ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಮರ್ಯಾದೆಯಲ್ಲಿ ಕೊಡು. ಕೊಟ್ಟೆ ಕೊಟ್ಟದ್ದು ಸರಿಯಾಗ್ಲಿಲ್ವ? ಎಲ್ಲಿ ಸರಿಯಾಯಿತು? ಹಾ. ಜಲದಿಗೆ ಒಡೆಯ. ಒಡೆಯ ಎಂತದು? ಓಡೆಯ ನಾಯಕ ಅಲ್ವೇನು? ನಾಯಕ. ನಾನಿರುವಾಗ ನೀನು ಯಾವ ನಾಯಕನು? ಈಗ ನೀನು ನಾಯಕನು. ಮತ್ತೆ ಅದು ಹೇಗೆ? ನನ್ನಲ್ಲಿ ಕೇಳು. ಆ ನೀರಿನಲ್ಲಿ ಏನಿತ್ತು? ಏನಿತ್ತು? ನಾನು ಏನು ನೋಡಿದ್ದೇನೆ, ಇನ್ನು ಯಾವಾಗ ಏನಿರಬಹುದು? ಅವನನ್ನು ನೀನು ನೋಡಿದ್ದಿ? ಹೌದು. ನಾನು ನೋಡ್ಲಿಲ್ಲ. ಅದಕ್ಕೆ ಲೆಕ್ಕ ಮಾಡಿದ್ದೇನೋ. ಹೇಗಿದ್ದ ಹೇಗಿದ್ದ? 5 ತಲೆ ಉಂಟು. ತಲೆ ಇರೋದು ಮರೆ. ಯಾರು ಹೇಳಿದ್ದ ಅವನಿಗೆ? ಒಂದುಂಟು. ಅಷ್ಟಿಲ್ಲ ಅಂತ ಹೇಳಿದ್ದು. ಇದಿಲ್ಲ ಅವನಿಗೆ. 4 ಕಡಿಮೆ ಇರುವುದು ಒಂದು ಸೀರ. ಶಿರ ಅಲ್ಲೋ? ಅದೇ ಶಿರ ಶಿರ. ಅವ ಎಲ್ಲಿ ಎಳೀತಾನೆ ಅಂತ ಹೇಳಿ ನನಗೆ ಬೇಕಾದಲ್ಲಿ ಹೇಳ್ತೇನೆ, ನಿನಗೆ ಅದು ಗೊತ್ತಿಲ್ಲ ನಿನಗೆ. ಅದು ಕಾರಣ ಉಂಟು. ಏನು? ನೀನು ಸಣ್ಣವಲ್ವಾ? ನಿನ್ನದಾದ್ರೆ ಶಿರ, ಹಾ. ನಾವೆಲ್ಲ ದೊಡ್ಡವರು. ದೊಡ್ಡವರಾದ್ರೆ ನಮ್ಮದು ಮಂಡೆ. ಈಗ ಅವ ನಿನಗಿಂತ ದೊಡ್ಡವ. ನಂದು ದೊಡ್ಡ ಬಂಡೆ. ಆದಿತ ಮಗನದು. ಆ ಪ್ರಾಣಿಗೆ 2 ಕೈ ಇತ್ತು. ಕೈ 2 ಇತ್ತು ಅಂತ. ನನಗೆ 4 ಕಾಲ. ಚತುರ್ಭುಜ. ನಿನಗೆ 4 ಕೈ. ಗೊತ್ತಾಯ್ತಲ್ಲ, ಕೈ 4 ಅದೇ. ನಾನು ಚತುರ್ಭುಜ. ಅದು ಬೆಲ್ಲಗೆ ಆಗಿ ನೋಡುವುದಕ್ಕೆ ಎಷ್ಟು ಚಂದ. ನೀನು ಕಪ್ಪು ಕರಿಯ. ಕರ್ಬಾರ ಎಷ್ಟು ಚಂದ. ಅದು ಹಾಗೆ ಕಪ್ಪಿನವರು ಚಂದ ಅಂತಲೇ ಹೇಳುದು. ಎಲ್ಲ ತೋರಿಸು. ಒಂದು ವೇಳೆ ತೋರಿಸದೆ ಹೋದ್ರೆ ನಿನ್ನನ್ನೇ ಹಲ್ಲಿಗೆ ಹಲ್ಲು ತಾಗದ ಹಾಗೆ ಗಂಟಲಲ್ಲಿ ಇಳಿಯುವ ತುತ್ತಲ್ಲ ನಾನು. ಇದೆಂತದು? ಬೆರಳು. ಹೆಬ್ಬೆರಳು. ಆಹಾ. ಬಾಯಿಗೆ ಹಾಕಿ ತುರುಕಿಸಿ ಏನಾದ್ರು ಅದರ ನಡುವೆನು ಸುಳಿಯೇನು? ಹಿಡ್ಕೊಂಡೇನು? ನಾನು ಗಂಟಲಲ್ಲಿ ಏನು ಇಳಿದರೆ ವಿಷವಾದೇನು? ಕರಗಿಸಿ ಏನು? ಕರಗಿಸುವುದಕ್ಕೆ ಸಿಗುವವನಲ್ಲ. ಸಿಗದ ತಲೆಗಳ ಐದಾರವನು ಸಹಿತ, ಕಲಿಗಳಾದ ನೀವು ಸಹಿತ. ಕಾಲು ಹಿಡಿಯಿರಿ, ನಾನು ರಕ್ಷಿಸ್ತೀನಿ. ನಿನ್ನ ಕಾಲು
ತಮ್ಮ ಸಾಕು, ಏನ ಬಡ್ದದ್ದು ಸಾಕು, ಇನ್ನು ತಿಂದು ಬರುವ ಸ್ವಲ್ಪ. ಓ ಅಲ್ಲಿಗೆ ನೀನು ಹೋಗಿ ತಿನ್ನು, ಇದನ್ನು ನಾನು ಮುಕ್ಕುತ್ತೆ. ಇಲ್ಲಿ ಬಾರು, ನೀನ್ ಎಲ್ಲಿಗೆ ಬಾರಲ್ಲ, ಒಟ್ಟು ಗಡಿಬಿಡಿ ಮಾಡ್ಬೇಡ. ಗಡಿಬಿಡಿ ಅಲ್ಲ, ಈ ಪ್ರಾಣಿಯನ್ನು ಕೊಂದದ್ದು ನಾನು. ಓ ಅಲ್ಲಿರುವುದನ್ನು ನೀನು ಹಿಡಿದು ತಿನ್ನು. ಏ ತಮ್ಮ, ಓಯ್. ಅಲ್ಲಿಗೆ ಹೋಗುವಷ್ಟೆಲ್ಲ ಹೊತ್ತಿಲ್ಲ. ಹೊತ್ತು ಇರುವುದು ಒಂದು, ಹಾ. ತಿನ್ನುವುದಕ್ಕೆ ನಾವಿಬ್ಬರಿದ್ದೇವೆ. ಏನು ಮಾಡುದು? ಸರಿಯಾದ ಪಾಲಾಯ್ತು ಅಂತಾದ್ರೆ ಹಾ. ಸಮಸ್ಯೆಗಳು ಬರುವುದಿಲ್ಲ. ಹಾಗಾದ್ರೆ ಸರಿಯಾಗಿ ಅಣ್ಣ ತಮ್ಮಂದಿರಲ್ಲಿ ಜಗಳ ಬಾರದ ಹಾಗೆ ಪಾಲು ಮಾಡು. ಸರಿಯಾಗಿ ಕೇಳಿಸಿಕೊ. ಹೇಗೆ? ಇದರ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲ ನನಗೆ ಉಳಿದದ್ದೆಲ್ಲ ನಿನಗೆ. ಬೇಡುವ ಬೇಡ ಎಂತ ಬೇಡ. ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತ ಕಟಕಟ ಅಗಿಯುವುದಕ್ಕ, ಕೋಲಾಟ ಆಡುವುದಕ್ಕ. ಅಲ್ಲ, ನೀನು ಎಂತ ಬೇಕಾದ್ರೂ ಮಾಡು. ಅದಾಗ್ಲಿಕ್ಕಿಲ್ಲ, ಪಾಲು ನಾನು ಮಾಡ್ತೇನೆ. ಮಾಡಿಕೊ. ಆ ಪ್ರಾಣಿಯ ಕಂಠದಿಂದ ಮೇಲೆ, ಹಾ. ಸೊಂಟದಿಂದ ಕೆಳಗೆ ಕೆಳಗೆ. 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಹಾ, ಹಾ. ಉಳಿದ ಮಧ್ಯ ನನಗೆ ಸಾಕು. ಏ ತಮ್ಮ, ಓಯ್. ಸೊಂಟ ಕಂಠ ಎಲ್ಲ ನನಗೆ ಬೇಡ. ನನಗೆ ಬೇಕು. ಮದ್ಯ ಬೇಕು. ನನಗೆ ಬೇಕು 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 ಹಿಡಿಯದ್ರ ಕಾಲು. ಕಾಲು ಹಿಡಿದು ಮೇಲಿಂದ ಕೆಳಗೆವರೆಗೆ ಪರ್ರ ಹರಿದ್ರೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಸಿಕ್ಕಿದ್ದು ಹೊಟ್ಟೆದೆಂಬಲಿಕ್ಕಿಲ್ವಾ? ಅವಸರ ಮಾಡಬೇಡುವ. ಅವಸರವೇ ಅಪಾಯಕ್ಕೆ ಕಾರಣ. ಸ್ವಲ್ಪ ಸಮಯ ಕಳೀಲಿ. ಸಮಯ ಕಲ್ದ್ರೆ ನೀರಲ್ಲಿ ಬಿದ್ದದ್ದು ಹೌದು, ದಪ್ಪಗಾಗುತ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ. ನೀನು ಸಿಗದಾಕಿದಲ್ಲ, ಇದೆಲ್ಲ ಜೀವ ಇದ್ದದಲ್ವಾ? ಅದು ಗುಳ್ಳೆ, ನೀರು ಗುಳ್ಳೆ. ಹೌದು. ಹೌದೇನಾ? ಓಯ್. 4 ದಿವಸ ಕಳೀತಾ ಕಳೀದ್ರೆ ದಪ್ಪಗಾಗ್ತದೆ, ಪರಿಮಳ ದಪ್ಪಗಾದ್ರೆ? ಬರ್ತದೆ, ಪರಿಮಳ ಬರ್ತದೆ. ಹಾಗಾದ್ರೆ 4 ದಿವಸ ನಾವು ಇಲ್ಲೇ ಇರುವ. ಒಂದಷ್ಟು ಸಿಗ್ತದೆ. ಸರಿ. ಪಾಲಿಗೊದಗಲಿಲ್ಲ. ಹಾಗಾಗಿ ಸೋತಂತೆ ನಟಿಸಿ ಅಮ್ಮನನ್ನು ಧ್ಯಾನಿಸಿದವಾಗೆ ದಾರಿ ತೋರಿಸಿದ್ದಾಳೆ. ಶಕ್ತಿಗಿಂತ ಯುಕ್ತಿಯೇ ಮೇಲೂ. ಬರಲಿ ಬರಲಿ. ಏನು ಪರಾಕ್ರಮ ನಿಮ್ಮದು? ಈಗಲಾದ್ರೂ ಗೊತ್ತಾಯ್ತಲ್ಲ. ಹಾಗಾಗಿ ಹೊಗಳಿಕೆ ಬಾಯಿಯಿಂದ ಬಂದದ್ದು ನಮ್ಮಿಂದ ಪೆಟ್ಟು ತಿಂದು ಬಿದ್ದವ ನೀನು. ಏನು ಎದ್ದು ಬಂದೆ? ನಿಮ್ಮನ್ನು ಕಂಡವಾಗಿ ಸಂತೋಷವಾಗಿ ನಿಮಗೇನಾದರೂ ಪಾರಿತೋಷಕ ಕೊಡುವ. ಅದೆಂತದ್ದು ಪಾರಿತೋಷಕ ಅಂದ್ರೆ? ಬಹುಮಾನ. ಅದಕ್ಕೆ ನಾಮ ಹಾಕುದು ನೀನು. ಅಲ್ಲ, ನಿಮಗೆ ಸನ್ಮಾನ. ಎಂತದ್ದು ಸನ್ಮಾನ ಮಾಡುದು? ಹಾಗಾಗಿ ನೀನು ಸೋತವನಲ್ವೇನೋ? ನಾನು ಸೋತವ. ನಾವು ಗೆದ್ದವರಲ್ವಾ? ನೀವು ಗೆದ್ದವರು. ಗೆದ್ದವರಿಗೆ ಯಾರು ಕೊಡುವುದು? ಯಾರು ಕೊಡಬೇಕು? ಯಾರಾದ್ರೂ ಮೂರನೇವರು ಎದ್ದು ಬರಬೇಕು. ಯಾರಿದ್ದಾರೆ ಇಲ್ಲಿ? ಯಾರು ಇಲ್ಲ. ಮತ್ತೆ ಕೊಡುವುದು ಯಾರು? ಗೆದ್ದವರಾದ ನಾವೇ ನಿನಗೆ ಕೊಡ್ತೇವೆ. ಕೊಡ್ತೀರಾ? ನಾವು ಪಡೆಯುವ ಭಾಗ್ಯ ನಿನಗುಂಟು. ನೀವು ಕೊಡ್ತೀರಿ ಅಂತಾದ್ರೆ ಬೆನ್ನು ಬಗ್ಗಿಸುವುದಕ್ಕೆ, ಕೈ ಜೋಡಿಸಿ ಬೇಡುವುದಕ್ಕೆ ಸಿದ್ಧನಿದ್ದೇವೆ. ಆದ್ರೆ ಒಂದುಂಟು, ನೀವು ಕೊಡ್ತೀರಿ ಅಂತ ಧೈರ್ಯ ಇಲ್ಲ. ಧೈರ್ಯ ಬರಬೇಕಾದ್ರೆ ಕೈ ತಟ್ಟಿ ಭಾಷೆ ಕೊಡಬೇಕು. ಅದು ಭಾಷೆ ಕೊಡುವುದಲ್ಲ, ಮತ್ತೆಂತದು? ಭಾಷಣ ಮಾಡುವುದು. ನೀನು ಮಾಡಿದಂತದೀಗ ಅದು ನಾನು ಹೇಳಿದ್ದಕ್ಕೆಲ್ಲ ನೀವು ಕೈ ತಟ್ಟಿದ್ರೆ ಆಗುತ್ತದೆ. ನನ್ನ ಕರ ತಟ್ಟಿ ಭಾಷೆ ಕೊಡಿ. ನಿನ್ನ ಅಂತ ಹೇಳಿ ಇಷ್ಟೊತ್ತಿ ಯಾಕೆ ಸಂಕಟ ಬಂದಿದೆ? ನಿಮಗೆ ಅರ್ಥ ಆಗುದಿಲ್ಲ. ಈಗ ಹಿಡಿ. ಸ್ವಕಿಲಿಗಳ ಉದಯ
ಕಾರಣ ಆಗ್ತೇವೆ. ಅಪವಾದ ಬರಬಾರ್ದು ಅಂತಿದ್ರೆ ಏನು ಮಾಡುವುದು? ಇನ್ನ ದೊಡ್ಡ ಮಂಡೆ ಉಂಟಲ್ಲ ಅವರಿಗೆ ಕೊಟ್ಟು ಬಿಡುವುದು ಕಡೆಗೆ. ಏ ಅಣ್ಣ, ನನ್ನಲ್ಲಿ ಒಂದೇ ಮಂಡೆ ಇರುದು. ಅವನದ್ದು ಉಂಟಲ್ಲ ಅವಾಗ ಎರಡಾಯ್ತಾ ಇಲ್ವಾ? ಅವನಲ್ಲಿ ತಲೆ ಇಲ್ಲದ ಕಾರಣ ಅಲ್ವಾ ನಮ್ಮ ತಲೆ ಕೇಳಿದ್ದು? ಇಲ್ಲದಿದ್ರೆ ಕೇಳ್ತಾನ ಕಾಲ ಅದು ಕೇಳ್ಬೋಯ್ತಲ್ಲ. ನಿನ್ನ ತಲೆಯನ್ನು ಕೇಳ್ಬೋದಿತ್ತಲ್ಲ. ಅಮ್ಮ ನನ್ನದು ನಿನ್ನದು ಉಂಟಲ್ಲ, ಭೇದ ಭಾವ ಬೇಡ. ಈಗ ಅವ ಎಂತ ಮಾಡಿದ್ದು? ಎಂತ ಮಾಡಿದ್ದು? ಸಣ್ಣವನಾದರೂ ನಯವಾಗಿ ವಂಚಿಸಿದ. ನನಗೇನು ವಂಚನೆಗೆ ಗೊತ್ತಿಲ್ಲ ಅಂತ ದೊಡ್ಡ ಹೇಳ್ತೇನೆ. ವಂಚಕ. ನಾವು ಅದಕ್ಕಿಂತ ದೊಡ್ಡವರಲ್ವೇನೋ? ನಮ್ಗೆ ಗೊತ್ತಿಲ್ವ ಅವ ಎಂತ ಮಾಡಿದ್ರು? ಏಯ್ ನಿಧಾನ ಕೇಳ, ಬೇಗ ಬೇಡ. ನೀನೆಂತ ಮಾಡುವುದು ನೀರಿನಲ್ಲಿ? ಸುಮ್ಮನೆ ನೀರಿನಲ್ಲೇ ಮಾಡೋದು, ಮತ್ತೆ ತಗೊಳ್ಳೋದು. ಇದು ಅದೇ ಅದು ಸೊಂಟ. ನಮ್ಮ ಬದುಕಿಗೆ ಇದೆಲ್ಲ ಬೇಕಾ? ಸ್ವಲ್ಪ ಹೊತ್ತಿದ್ದು ಮತ್ತೆಲ್ಲ ಹೋಗಿ ಸುಮ್ಮನೆ ಕೊಡಿ 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 ಇಡಿಯಾಗಿಯೇ ಕೊಡಿ. ಕೊಡ್ತೇವೆ, ಆದ್ರೂ ಒಂದು ತಹ ಉಂಟು. ಕಾಣ್ತಾ ಇರುವ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ನಮ್ಮನ್ನು ಸೋಕದ ಹಾಗೆ ಪ್ರಾಣ ತೆಗಿ. ಅರ್ಥಾಯ್ತಾ ನಿನಗೆ? ಹೇಗೆ? ನಿನಗೆ ಗೊತ್ತಾಗ್ಲಿಕ್ಕಿಲ್ಲ. ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿತೇವೆ. ನಾನೇನು ನೀವೇನು ಎನ್ನುವುದನ್ನು ಕಾಣುವಂತಹ ಜ್ಞಾನ ದೃಷ್ಟಿಯನ್ನು ನೀಡಿದ್ದೇನೆ. ಇದೋ ನನ್ನ ವಿರಾಟ್ ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರ ಘೋರ ದುರಿತ ಸಂಹಾರ ದೀನೋದಾರಿ ರಮಾರಮಣಾಯ ಕ್ಷೀರಾನವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀ ಹರಿ ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳಲೋಚನ. ನೀನು ನಿನ್ನದಾದಂತಹ ಈ ವಿರಾಟ್ ವಿಶ್ವ ಸ್ವರೂಪವನ್ನು ಕಂಡಾಗಲೇ ಆನಂದ ತುಂದಿಲರಾದದ್ದು. ಅದು ಮಾಡಿದ್ದು ಘೋರತರವಾದ ಅಪರಾಧ. ಅದನ್ನು ಮನ್ನಿಸಬೇಕು. ವಿಶ್ವಂ ವಿಷ್ಣು ವಶಕ್ಕಾರೋ ಭೂತ ಭವ್ಯ ಭವತ್ಪ್ರಭು, ನಿನ್ನಲ್ಲಿ ನಾವು ಶರಣನ್ನು ಹೊಂದಿದವರಿದ್ದೇವೆ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ. ಜಯ 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 ಯೋಗೋ ಯೋಗವಿದಾಮ್ನೇತ ಪ್ರಧಾನ ಪುರುಷೇಶ್ವರ. ಓ ತಂದೆಯೇ, ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ. ಜ್ಞಾನ ದೃಷ್ಟಿಯನ್ನು ನೀನು ನಮಗೆ ಕೊಟ್ಟಾಕ್ಷಣವೇ ನೀನು ಯಾರು ನಾವು ಯಾರು ಎನ್ನುವುದನ್ನು ತಿಳಿದುಕೊಂಡೆವು. ನಿನ್ನನ್ನು ಕಂಡಾಗಲೇ ಅರಿಯದೆ ಬೈದೆವು, ಬಡಿದೆವು, ಭಂಗಿಸಿದೆವು, ಸರ್ವಾಪರಾಧ ಮಾಡಿದ್ದೇವೆ ಎನ್ನುವುದು ಈಗ ನಮಗೆ ಅರ್ಥವಾಗುತ್ತಾ ಇದೆ. ತಂದೆಯೇ, ತಿಳಿಯದೆ ಮಾಡಿದಂತಹ ಪಾಪ ಎಲ್ಲವನ್ನು ತಿಳಿದಂತಹ ನೀನು ಮನ್ನಿಸಬೇಕು. ಇದುವರೆಗೆ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸಬೇಕು. ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ಚಿರಸ್ಥಾಯಿಯಾಗಿ ಉಳಿಸಬೇಕು. ನಮ್ಮನ್ನು ಅನುಗ್ರಹಿಸಬೇಕು. ಇದೋ ಭಯ ಕರುಣೆದು ನನ್ನ ಭಯವನ್ನು ದೈತ್ಯರಿಗೆ ಮೋದಿರದ ಕಾಂತಿಯ ನಿನಗ ಮಧು ಎಂದೆನುದಾಗ ಜಯ ಜಯ ಮತದೇ ಕಡಿನ ಮುದದ್ಯೋ ನಿಮಿಷ್ಟದಂತೆ ನಡೆಸುವೆ ನಿಂದಾಗ ನನ್ನ ದೇಹದಿಂದಲೇ ಹುಟ್ಟಿಕೊಂಡ ನಿಮಗೆ ತಂದೆಯಾಗಿ ಹೆಸರಿಡುವುದು ನನಗೂ ಕರ್ತವ್ಯವಿದೆ. ನಿಜ. ಸಂಪೂರ್ಣ ಶರಣಾಗತಿಯನ್ನು ಹೊಂದಿದವರು ನೀವು. ಸರಿ. ಮೃದು ಮಧುರ ಭಾವವನ್ನು ಹೊಂದಿರುವ ನೀನೇ ಮಧು. ಧನ್ಯನಾದ. ಕಠಿಣ ಕರ್ಕಶತೆಯನ್ನು ಹೊಂದಿರುವ ನೀನೇ ಕೈಟಭ. ಕೃತಾರ್ಥನಾದೆ. ಮಧು ಕೈಟಭರೇ, ಓ. ನಿಮ್ಮಿಷ್ಟದಂತೆ ನಿಮ್ಮನ್ನು ವಧಿಸುತ್ತೇನೆ. ಮಧುವನ್ನು ಕೊಂದು ಮಧುಸೂದನನಾಗುತ್ತೇನೆ. ಆಗಲಿ. ಕೈಟಭನನ್ನು ಕೊಂದು ಕೈಟಭಾರಿ ಎನಿಸಿಕೊಳ್ಳುತ್ತೇನೆ. ಧನ್ಯನಾದೆವು. ನನ್ನ ಹೆಸರಿನೊಂದಿಗೆ ನಿಮ್ಮ ಹೆಸರನ್ನು ಸೇರಿಸಿ ಅಚಂದ್ರಾರ್ಕವಾಗಿ ನಿಮ್ಮ ಹೆಸರನ್ನು ಉಳಿಸುತ್ತೇನೆ. ಸರಿ. ನಿಮ್ಮ ದೇಹದಿಂದ ಹುಟ್ಟಿಸಿದಂತಹ ಮೇಧಸ್ಸನ್ನು ಈ ಜಲದಿಯಲ್ಲಿ ಸೇರಿಸಿ ಕರ್ಮ ಪ್ರಪಂಚವನ್ನು ಸೃಷ್ಟಿಸುತ್ತೇನೆ. ಸರಿ. ನಿಮ್ಮ ಮೇಧಸ್ಸಿನಿಂದ ಹುಟ್ಟಿದ್ದಾದ್ದರಿಂದ ಮೇದಿನಿ ಎಂಬುದಾಗಿ ಅದಕ್ಕೆ ಹೆಸರನ್ನಿಡೋಣ. ಆದೀತು. ನಿಮ್ಮ ಈರುವರನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿದ ನಾನು ನಾರಾಯಣನಾಗಿ ಪ್ರಪಂಚಕ್ಕೆ ಕಾಣಿಸಿಕೊಳ್ಳುತ್ತೇನೆ. ನಿಮ್ಮ ಮನದಿಚ್ಛೆಯಂತೆ ನೀರಿಲ್ಲದಲ್ಲಿ ವಧಿಸುವುದಕ್ಕಾಗಿ ಜಂಗೆಯನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ. ಏರಿಕೊಳ್ಳಿ. ನಾರಾಯಣ.
ಜನನಿಯ ಜಯಲಿ ಮಾಲಿನಿಯೋ ವರದನೋಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಜನನಿಯ ದಿಯಲಿ ಮಾಲಿನಿಯೋ ವರದನೋಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರದನೋಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಕಿವಿಯನು ಕಲಿ ಆ ಭಗವಂತನನ್ನು ಕನಕ ಗರ್ಭನ ತಪವನು ಕಿವಿಯನು ಕಲಿ ವನಗಾಗಿ ನಡೆದಂತು ಮನದಲ್ಲಿ ಯೋಚಿಸಿದಳು ಏನ್ ಮಾಡೋಣ? ವನಕ್ಕಾಗಿ ನಡೆದಂತು ಮನದಿ ಯೋಚಿಸಿದಳು ಜನನೀಯ ನಿಯಲಿ ಮಾಲಿನಿಯೋ ವರದನೋಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿ ಜಯನಮೋ ಜಗದೀಶ್ವರ ನೀನೇ ರಕ್ಷಣೆ ಮಾಡು ತಂದೆ. ವಸುಧಾವನಿತೆಯ ವದನದ ತಿಲಕದಂತೆ ಶೋಭಿಸ್ತಾ ಇದೆ ನಮ್ಮೀ ಶೋಣಿತಾಪುರ. ಇಲ್ಲಿಗೆ ಅಧಿಕಾರಿಣಿಯಾಗಿ ಬೆರೆಯುತ್ತಾ ಇರುವವರು ನನ್ನ ತಾಯಿ ದಿತಿದೇವಿ, ದೈತ್ಯಕುಲದ ಮಾತೆಯಿಂದ ನೆಗಳತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ಮಾಲಿನಿ ಎನ್ನುವಂತ ನಾಮಧೇಯದಿಂದ ಈ ಭೂಮಿಯ ಬೆಳಕನ್ನು ಕಂಡವರು. ಬಾಲ್ಯದಲ್ಲಿ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ ಯಾಕೋ ಏನು ನನ್ನ ತಾಯಿಯವರು ಶೋಕಾಗಾರವನ್ನು ಸೇರಿಕೊಂಡಿದ್ದು ಬಹಳಷ್ಟು ದುಃಖಿಸ್ತಾ ಇದ್ರು. ಅವರ ಬಳಿಗೆ ಹೋದೆ, ಅವರ ದುಃಖದ ವಿಚಾರವನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆ. ಕಿರಿಯ ಭಾಗಿಗಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾರೆ. ಹಿರಿಯ ಭಾಗಿಗಳಾಗಿ ಅಲ್ಲಿ ಅಧಿಕಾರ ನಾವು ನಡೆಸಬೇಕಿತ್ತು, ಮೋಸದಿಂದ ಅವರಲ್ಲಿ ಆಳುತ್ತಾ ಇದ್ದಾರಂತಾದ್ರೆ ಅದನ್ನು ಕೇಳಬೇಕಾದಂತಹ ಹಕ್ಕು ನಮಗಿದೆ. ಆದ್ದರಿಂದಲೇ ತನ್ನ ಗಂಡ ಮಕ್ಕಳನ್ನು ಆ ದೇವಲೋಕಕ್ಕೆ ಕಳುಹಿಸಿಕೊಟ್ರಂತೆ. ಆದ್ರೆ ದೇವತೆಗಳು ಮೋಸದಿಂದ ಸಮರ ಮುಖದಲ್ಲಿ ಕೊಂದು ಕಳೆದ್ರು ಅನ್ನುವ ಹಾಗೆ ಕಣ್ಣೀರು ಸುರಿಸ್ತಾ ಇದ್ರು. ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿ, ದುಃಖಿಸಬೇಡಿ ಅಮ್ಮ, ದೈತ್ಯ ಕುಲವನ್ನು ಬೆಳಗುವಂತ ಪ್ರಯತ್ನವನ್ನು ನಾನು ಮಾಡುತ್ತೇನೆ, ನನ್ನಿಂದ ಏನು ಉಪಕಾರ ಆಗಬೇಕು ಅನ್ನುವ ಹಾಗೆ ಕೇಳಿದೆ. ಆ ಹೊತ್ತಿನಲ್ಲಿ ಅಮ್ಮ ಹೇಳಿದ್ರು, ನೇರವಾಗಿ ಕಾನನಕ್ಕೆ ಹೋಗ್ಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬಂದಂತಹ ಸಂದರ್ಭ ಬೇಕಾದಂತಹ ವರ, ಗಂಡು ಮಗುವನ್ನು ಪಡೆಯುವಂತಹ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ಆದ್ದರಿಂದಲೇ ಜನನಿ ಆಜ್ಞೆಯಲ್ಲಿ ಮಾಲಿನಿಯು ಬಂದು ಕಾಡನ್ನು ಸೇರಿಕೊಂಡಿದ್ದೇನೆ. ಪ್ರಶಾಂತವಾದಂತಹ ವಾತಾವರಣ, ಮಿಂದು ಶುಚಿರ್ಭೂತಳಾಗಿದ್ದೇನೆ. ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದೆನಿಸಿಕೊಂಡಿದೆ. ಹಾಗಾದ್ರೆ ಯೋಚನೆ ಮಾಡಬೇಕು ಸ್ವಾಮಿ, ಸೌಂದರ್ಯವತಿಯಾದಂತ ನಾನು ಈ ರೂಪದಿಂದ ತಪಸ್ಸನ್ನು ಮಾಡಿದ್ರೆ ಈ ರೂಪವೇ ನನಗೆ ನಾಳೆ ಮಾರಕ ಆದೀತು. ಯಾಕೆ ಗೊತ್ತೇ? ಇಳೆಯ ಕಾಮುಕರ್ಯನನ್ನು ಮೋಹಿಸದೆ ಉಳಿಯಲಾರದು. ಅಷ್ಟೇ ಅಲ್ಲ, ಆ ಜನ್ಮ ಶತ್ರುಗಳಾದಂತಹ ದೇವತೆಗಳು ನನ್ನ ತಪಸ್ಸನ್ನು ಭಂಗಗೊಳಿಸುವುದಕ್ಕೆ ಸಾಧ್ಯ ಉಂಟು. ಯಾರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸನ್ನು ಮಾಡ್ಬೇಕಂತಾದ್ರೆ ಒಂದೇ ಒಂದು ಉಪಾಯ ಕಾಣುತ್ತಾ ಇದೆಯಲ್ಲ, ಮಹಿಷಿ. ಆದ್ದರಿಂದ ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸ್ತೇನೆ. ಇರಿದು ಮಾಲಿನಿ ಮಹಿಷ ರೂಪದಿಂದ
ಮಹಾಮಾಲಿನಿ ವಿಧಾತನ ಕುರಿತು ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು ಬಲ್ಲಿರ? ಯಾರಿಗಾಗಿ ತಪಸ್ಸನ್ನು ಆಚರಿಸುತ್ತಿರುವುದು? ದುರಧೀರನಾದಂತಹ ಪುತ್ರನನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುತ್ತಿರುವ ಈಕೆಯ ಉತ್ತರದಲ್ಲಿ ಮೂರು ಮೂರ್ತಿಗಳಿದ್ದಾರೆ, ಯೋಚಿಸಬೇಕು. ಆದ್ದರಿಂದಲೇ ನಾನು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳನ್ನ ಬಯಮಾಡಿದರೆ ಹಾಗಲಿ. ಇನ್ನಿಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳ ಹುಡುಕಬೇಕಾಗಿದೆ. ಮುಂದುವರಿಯುತ್ತದೆ. ಇನಿದು ಘನತರತಪವು ಮಾನಿನಿ ಮಣಿಯನಿ ಪಣಲಿದೆ ಕಿಟಪೋ ಏನಿದೆ ಮಗಳೇ ಮಾಲಿನಿ, ನಾನೇ ಬ್ರಹ್ಮದೇವ. ತಪಸ್ಸನ್ನು ಬಿಡು, ಎದ್ದೇಳು. ನಿನಗೆ ಏನು ಬೇಕು ಕೇಳು, ಅನುಗ್ರಹಿಸುತ್ತೇನೆ. ಪರಮೇಷ್ಠಿ ಕೀಳೆಯ ಹರುಷದಿಂದಲಿ ಮನದಿನವ ಹರುಷದಿಂದಲಿ ಮನದಿನವ ದುರಧೀರನಾಗಿಗಳು ಕರಳನ ಬಯತೆ ದುರಧೀರನಾಗಿಗಳು ಕರಳನ ಬಯತೆ ವಿರಂಗಿದೇನು ಘೋರ ತಪವ ದೇವಾ ದೇವಾ ಜಯ 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 ಬ್ರಹ್ಮದೇವರೇ, ಪುಣ್ಯ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಂದೆ. ಶ್ರೇಷ್ಠಾಗಲಿ ಮಗಳೇ. ಕರುಣ ಸಾಗರ ದೇವ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕರುಣೆಯ ಕಡಲು ಅದು ನಿಮ್ಮಯ ಒಡಲು. ಕಠಿಣವಾದಂತಹ ತಪಸ್ಸಲ್ಲಿ ತೊಡಗಿಕೊಂಡವಳು ನಾನು. ನನ್ನ ತಪಸ್ಸಿಗೆ ಒಲಿದು ಬಂದಿರ ತಂದೆ. ಧನ್ಯಳಾದೆಯೇ ಧನ್ಯಳಾದೆ. ತಪಸ್ಸನ್ನು ಆಚರಿಸುವುದಕ್ಕೆ ಬಲವಾದಂತಹ ಕಾರಣ ಇದೆ. ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರು ಇಲ್ಲ. ನಾನು ಒಬ್ಬಳೇ ಮಗಳು ಮಾಲಿನಿ. ಗಂಡು ಮಗುವನ್ನು ಪಡೆಯಬೇಕು, ನಮ್ಮ ವಂಶ ಅಭಿವೃದ್ಧಿಯಾಗಬೇಕು ಅನ್ನುವಂತ ಆಸೆ ನಮ್ಮದು. ಆದ್ದರಿಂದ ನಿಮ್ಮ ಪದತಲದಲ್ಲಿ ಒಂದು ಕೋರಿಕೆ ತಂದೆ. ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ ಸಮರ್ಥನಾಗಿ ಮೆರೆಯಬೇಕು, ಮೂರು ಲೋಕಗಳಲ್ಲಿಯೂ ಕೀರ್ತಿಶಾಲಿ ಆಗ್ಬೇಕೆನ್ನುವಂತ ಆಸೆಯನ್ನು ಈಡೇರಿಸಿಕೊಡಿ ತಂದೆ. ನಿನ್ನ ಆಸೆ ತಥಾಸ್ತು ಮಗಳೇ. ಆದರೆ ಮಹಿಷನೇ ನಿನ್ನ ಹೊಟ್ಟೆಯಲ್ಲಿ ಜನಿಸಿದ. ಶಿವ 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 ಶಿವ, ಎಂತ ನುಡಿಯನ್ನಾಡಿಬಿಟ್ವಿ ತಂದೆ. ನನ್ನ ಉದರದಲ್ಲಿ ಹುಟ್ಟುವಂತ ಮಗ ಕೋಣನೆ ಬೇಡ, ನನಗೆ ಮಗ ಕೋಣ ಬೇಡ ತಂದೆ. ಮರುಗದಿರು ಮಾಲಿನಿ ಹೇಗೆ ಸಾಕು ಮರುಗದಿರು ಮಾಲಿನಿಗೆ ಮುನಿಬರ ಬುರಿದ ಭಜನವು ತಪ್ಪನಯ್ಯದು ಹುರಿದ ಭಜನವು ತಪ್ಪನಯ್ಯದು ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತ್ರಿಜಗದಿ ಮೆರೆಯುವನು ಘನಗೀಟಿಯಿಂದಲೇ ಮರೆಯ ಮಾತೌವಿನುತ ಸಂತೈಸಿದನು ಮಾಲಿನಿಯ
ರೂಪ ಆಕಾರ ಎನ್ನುವುದು ಯಾರಿಗೂ ಪ್ರಾಮುಖ್ಯವಲ್ಲ ಮಗಳೇ. ನಿರ್ಮಲವಾದ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ. ನೀನು ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಪೂರ್ಣನಾಡು ಅವನ ಮುಂದೆ ಜಾಣನೆನ್ನೆನಿಸಿಕೊಳ್ಳುತ್ತಾನೆ, ಪ್ರವೀಣನೆನ್ನೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನನಾಗುತ್ತಾನೆ. ನಿನ್ನ ಹಾಗೂ ನಿನ್ನ ಹೆತ್ತವೆಯ ಮನದಾಸೆ ನೀಡಿರುವ ಮುದ್ದು ಕಂದನಾಗುತ್ತಾನೆ. ಹೌದೇ? ಅಷ್ಟಿದ್ರೆ ಸಾಕು ತಂದೆ. ಹೋಗಿವ ನಿನಗೆ ಕೊನೆಗೂ ಬ್ರಹ್ಮದೇವರಾಡಿದ ಮಾತನ್ನೇ ಕೇಳಿದಾಗ ಮನಸ್ಸಿಗೆ ಮಹದಾನಂದವಾಯಿತು. ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗಳಲ್ಲಿ ಇತ್ತಲ ಕಶ್ಯಪ ಮುನೀಶನ ಪತಿಯಾಗಿ ಯದಿತಿಯೂ ತನ್ನಯ ಪುತ್ರರೆಲ್ಲರ ದುರಪುರಮ ಬಯಸುತ್ತ ತಂಗರ ದಿತಿಯೂ ಜಯ ನಮೋ ಪರಮೇಶ್ವರನೇ ಕಾಪಾಡು. ಸಪ್ತ ಸಾಗರದ ಎತ್ತಿದಂತ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರವು ಮತ್ತು ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತ ಕಾಮನ ಬಿಳಿನ ಹಾಗೆ ಶೋಭಾಯಮಾನವಾಗಿ ವರ್ಣ ರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀ ಶೋಣಿತಾಪುರ. ಮಗಳಾದ ಮರಣಿನ ಕಾರಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವನಿಗೂ ತಪಸ್ಸನ್ನು ಆಚರಿಸುವ, ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ, 3 ಲೋಕದ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನ ಪಡೆ ಎನ್ನುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪು ಹಿಡಿಸಿದ್ದಾಳೆ. ಈ ಸಂದರ್ಭಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬಾತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತಿದ್ದಾಳೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದೆಂದು ಸತ್ಯ. ಆದ್ರೆ ಏನು ಮಾಡೋಣ ಹೇಳಿ, ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಂಡಾಗ ಯಾರು ಶೋಣಿತಾಪುರದ ಸಾಮ್ರಾಜ್ಯ ಎನಿಸಿಕೊಂಡವರು ನೀವು. ಮಧುವನದಲ್ಲಿದ್ದಂತಹ ನನ್ನನ್ನು ಇಲ್ಲಿಗೆ ಬರಿಸಿ ಮಾಲಿನಿಯ ಪಾಣಿಗ್ರಹಣವನ್ನು ಮಾಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿರಿ. ನಮಗೆ ಸಂತೋಷವನ್ನೇ ಧಾರ ಎರೆದವರು ತಾವಿತ್ತು. ನಮಗೆ ಸಂತೋಷವನ್ನು ಕೊಟ್ಟಂತಹ ನಿಮ್ಮ ಮುಖದಲ್ಲಿ ಸಂತೋಷ ಇಲ್ಲ, ಕಣ್ಣೀರ ಧಾರೆ, ಕಣ್ಣೀರ ಕೋಡಿ ಹರಿಯುತ್ತಾ ಉಂಟು. ಅತ್ತೆಯವರ ನನ್ನಲ್ಲಿ ನೀವು ಹೇಳಿದಿರಿ ಅಂತಾದ್ರೆ ನಿಮ್ಮ ಕಣ್ಣೀರಿಗೆ ಕಾರಣೀಭೂತರಾದವರ ಪಾಲಿಗೆ ಯಾವ ಮಗನೇ, ನನ್ನ ಕಣ್ಣಿನ ಕಥೆಯನ್ನು ಏನೆಂದು ಬಿತ್ತರಿಸಿ ಏನದು? ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಕಣಿಸು ಕಂಡವಳು ಯಾವುದು ಕೈಗೊಳ್ಳಲಿಲ್ಲ. ಯಾಕೆ? 4 ಲೋಕದ ಅಧಿಕಾರ ಪಡೆಯಲು ಹೋದಂತಹ ನನ್ನ ಮಕ್ಕಳು ಕೊಂದು ಮುಗಿಸಿದ ದೇವತೆಗೆ ಈ ಸಮಯಕ್ಕೆ ನನ್ನದು ದಾಸರಿ ಇರಿಸಿಕೊಳ್ಳಬೇಕು, ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ
ವ್ಯಕ್ತಿತ್ವ ನನ್ನದು. ಸಾಮಾನ್ಯರನ್ನು ಮೆಟ್ಟಿ ತುಳಿದು, ಅಂದ್ರೆ ನನ್ನ ಎದುರು ಸಾಮಾನ್ಯರು ದೇವತೆಗಳು, ಅವರನ್ನು ಪಡೆದು ಸಮರ ಮುಖದಲ್ಲಿ ನಾವು ತಪ್ಪು ಮಾಡಿದೆವು ಎಂಬುದಾಗಿ ನಿಮ್ಮ ಕಾಲಿಗೆ ಎರಗುವ ಹಾಗೆ ಮಾಡ್ತೇವೆ. ಮೊದಲಾಗಿ ಬೇಕಾದದ್ದು ನಿಮ್ಮ ಆಶೀರ್ವಾದ. ಶುಭವಾಗಲಿ. ದೇವತೆಗಳನ್ನು ಬಳಿ ತಟ್ಟಿದೆ, ಓಡಿ ಹೋಗುತ್ತಾ ಇದ್ದಾರೆ. ಅಟ್ಟಿಸಿಕೊಂಡು ಹೋಗುವುದರಲ್ಲಿ ಪ್ರಯೋಜನ ಇಲ್ಲ. ನನಗೆ ಬೇಕಾದದ್ದು ಸಿಂಹವಿಷ್ಟರು. ಆಶ್ಚರ್ಯವೆನಿಸುವುದು ಬೇರೆ ಎನ್ನುವಲ್ಲ, ಬಲಾಢ್ಯರು ಎಂಬುದಾಗಿ ಪ್ರಪಂಚ ಮುಖದಲ್ಲಿ ಹೇಳಿಸಿಕೊಂಡಂತಹ ಆ ದೇವತೆಗಳಿಗೆ ನನ್ನ ಇದರಾಗಿ ಬಂದಾಗ ಕಠಾರಿಯ ಪೆಟ್ಟನ್ನು ತಾಳುವುದಕ್ಕಾಗದೆ ಓಡಿ ಹೋದವರು. ಬಲಾಢ್ಯನು ಎನಿಸಿಕೊಂಡವ ನಾನು ಸ್ವರ್ಗದ ಪೀಠದಲ್ಲಿ ನಿರ್ಭೀತನಾಗಿ ಕುಳಿತಂತಹ ಸಂದರ್ಭ, ರಾರಾಜಿಸುವಂತಹ ಹೊತ್ತಿಗೆ ನೀನು ಬಂದೆಯಾ? ಒಮ್ಮಿಂದೊಮ್ಮೆಲೆ ಮೇಲೇರಿ ಬಂದವ. ಸುಮ್ಮನೆ ಕೂತವನಲ್ಲ, ನಿನ್ನ ರೆಕ್ಕೆಗಳೆರಡರಿಂದ ನನ್ನ ಕಪಾಲದ್ವಯಗಳಿಗೆ ಪಡೆದು ಸಮರಕ್ಕೆ ಕರೆದೆ ನೀನು. ಈ ಹೊತ್ತಿಗೆ ಪ್ರಶ್ನಿಸುವುದೊಂದೇ, ಹೇಗೆ ಹಕ್ಕಿಯ ತೆರದಿ ಹಾರುತ್ತಾ ಬಂದು ಕೆನ್ನಗೆ ಮಾಡಿದ ನನ್ನ ನೆಪ್ಪಿಸಿದವ ಯಾರಲ್ಲ? ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಯಾರು ನೀನು? ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ.
ವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತೇವೆ. ನಡೆದಾಗ ಮಾನಿಗೆ ತಿರುಗಿ ಕೇಳ್ದನೋ ಅಮ್ಮ 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 ನಿಲ್ಲಿಸಿದ್ಯಾ? ಯಾಕೆ ಬೊಬ್ಬೆ ಹಾಕುದು? ಯಾಕೆ ನೀನು? ನಾನ್ ನಿಮ್ಮನ್ನು ಕರೆದದ್ದು. ಹಾಗೆಯಾ? ಹೇಗೆ ಕರೆದದ್ದು? ಓ ಅಮ್ಮ, ಹೇಮ ಮಾಲಿನಿ ನಿನ್ನ ಅಜ್ಜಿಯ? ಅದು ಶಾಲಿನಿ. ಮತ್ತೆ ಇವರು ಯಾರು? ನಿಮ್ಮನ್ನು ಕರೆದದ್ದು. ಹಾಗೆಲ್ಲದು ಓ ಅಮ್ಮ ಮಾಲಿನಿ ಅಮ್ಮ ಹಾಗೆ ಕರಿಬೇಕು. ಯಾರೋ ನೀನು? ನಿನ್ನ ಪರಿಚಯ ನನಗಿಲ್ಲ. ಇಷ್ಟು ಸಮಯ ಈ ಅರಮನೆಯಲ್ಲಿ ಆಚೆ ಈಚೆ ಓಡಾಡಿಕೊಂಡ ಒಂದು ಪರಿಚಯ ಇಲ್ಲಲ್ಲ. ಸಾವಿರಾರು ಮಂದಿ ಇದ್ದಾರೆ, ಹೇಗೆ ಪರಿಚಯ ಇಟ್ಟುಕೊಳ್ಳುದು ಹೇಳು? ನಿಮ್ಮ ಗಂಡ? ನನ್ನ ಗಂಡ ಈ ಅರಮನೆಯಲ್ಲಿ ಆಚೆ ಈಚೆ ಹೋಗುವಾಗ ಹಿಂಬದಿಯಿಂದ ಹೀಗೆ ಚೀಲ ಇಟ್ಕೊಂಡು ಹೋಗ್ತಾ ಇದ್ದದ್ದು. ಓ ನೀನು? ಮತ್ತೆ ಹೌದಾ? ಸಣ್ಣ ಚೀಲ ದಪ್ಪ ಇದ್ದದ್ದು. ಮುಖದ ಭಾವನೆ ಬದಲಾಗಿದೆ. ಅದಲ್ಲಿ ಹೋದ ನಂತರ ಹೋದವನ ಮೇಲೆ ಅಲ್ವಾ ನೀನು? ಹೌದು. ಏನು ವಿಶೇಷ ಉಂಟು? ಲಾಲಿಬೇಕಮ್ಮ ಮಾಲಿನಿ ಗುಣಮಣಿಗೆ ಸುರಪಾಲ ಅವ ಬಂದ ಒಂದು ಚಂದ ಕಾಣಬೇಕಿತ್ತು. ಹೇಗೆ ಬಂದ ಅವ? 56ರಲ್ಲಿ ಬಂದದ್ದು. ಐರಾವತವನ್ನು ಏರಿಕೊಂಡು ಬಂದ. ಅದೀಗ ಐರಾವತವ? ಐರಾವತ 1000. ಅದು ಸೊಂಡಿಲು. ಮತ್ತೆಂತ? ಅದೇ ಹೇಳಿದ್ದು. ಬರುವಾಗ ಉಜ್ಜರಾಯುಧ ಹಿಡ್ಕೊಂಡು ಬಂದ. ವಜ್ರಾಯುಧವನ್ನು ಹಿಡ್ಕೊಂಡು ಬಂದವನ ಯುದ್ಧ ಸ್ವಲ್ಪ ಉದ್ದ ಮಾಡಿದ.
ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗಲಿಲ್ಲ ತಾಯಿ. ಅವನು ಸೋತು ಹೋಗಿಬಿಟ್ಟ. ದೇವೇಂದ್ರ ಸೋತಿದ್ದಾನಲ್ಲ, ಸಂತೋಷದ ವಿಚಾರ. ನಗಬೇಕು, ನೀನು ಅಳುವುದು ಯಾಕೆ? ನೀವೇನು ನಗುವುದಕ್ಕೆ ಹೇಳ್ಬಹುದಮ್ಮ, ಆದ್ರೆ ನಾನು ಹೇಳಿದ ವಿಚಾರ ಕೇಳಿ ನೀವೆಷ್ಟು ಅಳುತ್ತೀರಿ ಅಂತ ಇರುವುದು. ಎಂತಾಯ್ತು ಅಮ್ಮ? ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನನ್ನು ಹುಡುಕುವುದು? ಮಸಾನ ಎಲ್ಲಿ ಉಂಟು ಅದಲ್ವಾ ಕುಳಿತುಕೊಳ್ಳುವುದು ಸಿಂಹಾಸನ. ಅದು ಕಂಡದ್ದೇ ತಡ ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರು. ಆವಾಗ ಹೇಳಿ ನೋಡ್ಬೇಕಿತ್ತು. ನಾನಾ ರೀತಿಯ ಸಾಂಕ್ರಾಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ. ನಿನಗೆ ಬರ್ಲಿಕ್ಕಿಲ್ಲ ಬಿಡು. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತು ಅಮ್ಮ. ಆ ಸಂದರ್ಭ ನನಗೆ ಪಕ್ಕನೆ ನಿಮ್ಮ ನೆನಪಾಯ್ತಮ್ಮ. ಯಾಕೆ? ನೀವು ಕೂಡ ಒಂದು ಸ್ವರ್ಗಸ್ಥರಾಗಿರ್ತಿದ್ದೆ. ಎಂತದು? ಸ್ವರ್ಗದ ಆಸ್ಥಾನದಲ್ಲಿ ಆ ದೇವಲೋಕಕ್ಕೆ ನಾನು ಕೂಡ ಬರ್ತಿದ್ರೆ ಸಂತೋಷವನ್ನು ಅನುಭವಿಸ್ತಾ ಚಂದ ಕಾಣಬಹುದು ಅಂತ ಅಲ್ವಾ? ಆದ್ರೆ ಆ ಕೂಡಲೇ ಒಮ್ಮೆಲೆ ನಿಶ್ಶಬ್ದ. ಅದ್ಯಾಕೆ? ಯಾಕೆ ಏನು ಅಂತ ನೋಡ್ತೇನೆ. ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದ. ಹುಡುಗನ ಕಟ್ಟಿಕೊಂಡು ಬಂದದ್ದು? ಹೌದು, ಅವನು ಸ್ವಂತ ಅಂತೆ. ಸ್ವಂತ ಅಂತೆಯ? ಗೊತ್ತಾಯ್ತು ನನಗೆ. ನಮ್ಮವರು ಹೇಳಿದ್ರು ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನು. ಓ, ಯಕ್ಷ ಬಂದದ್ದು. ಕಾಲ ಯಕ್ಷರಾಜ ಪಿಂಗಳಾಕ್ಷ ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ಕರೆದ. ಯಾರನ್ನು? ನಮ್ಮ ಒಡೆಯರನ್ನು. ಹೋದ್ರೆ ಇವರು ಎಲ್ಲಿ ಹೋಗುದು? ಹೋಗಿಕ್ಕಿಲ್ಲ. ಅವನಿಗಿಂತ ಸಣ್ಣವರ ಮತ್ತೆ ಅಲ್ವಾ? ಇಷ್ಟಾಗುವಾಗ ಅವನಿಗೆ ಸಿಟ್ಟು ಬಂತು. ಅಲ್ಲಿಂದಲೇ ಓಡೋಡಿಕೊಂಡು ಬಂದು ಮುಷ್ಟಿ ಹಿಡಿದು ನಮ್ಮ ಒಡೆಯರ ಎದೆಗೆ ಒಂದೇ ಬಿಟ್ಟು. ಓ ದೇವ್ರೆ, ಅವನಿಗೆ ಧೈರ್ಯ ಬಂದದ್ದೇ. ಮತ್ತೆ ಮುಂದೇನಾಯ್ತು? ಅಷ್ಟಾಗುವಾಗ ನಮ್ಮ ಒಡೆಯರು ಎರಡು ಕೈಯನ್ನು ಎದೆಯಲ್ಲಿ ಇಟ್ಟುಕೊಂಡು ಅಯ್ಯ ಏನು ಏನಾಯ್ತು ದೂತ? ಏನು ಸಿರು ಬಿಡ್ತಾ ಇದ್ರು, ಮಾತಾಡ್ಲಿಕ್ಕೆ ಆಗುತ್ತಾ ಇರ್ಲಿಲ್ಲ. ಹಾಗೆ ಆಚೀಚೆ ನೋಡುವಾಗ ನನ್ನನ್ನು ಕಂಡು ಕೈ ಭಾಷೆಯಿಂದ ಕರೆದ್ರು. ಹೋಗಿದ್ಯಾ ನೀನಲ್ಲಿಗೆ? ಹತ್ತಿರಕ್ಕೆ ಹೋದೆ. ಹತ್ತಿರಕ್ಕೆ ಹೋದಾಗ ಅವರು ಎಂತದು ಕೆಳಗೆಂತದ್ದು ತೋರಿಸುದು? ಮುಖದಲ್ಲಿ ಎಂತ ಕೋತಿ ಕುಣಿತದ ಕೆಳಗೆ ನೋಡು ಅಂತ. ಏನಿತ್ತು? ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ ಅಂತ ಆವಾಗ ಗೊತ್ತಾದ್ದು. ಯಾಕೆ? ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ ಇತ್ತು. ಹೌದಾ? ಅದನ್ನು ತೆಗಿಲಿಕ್ಕೆ ಸೂಚನೆ ಕೊಟ್ರು. ಈಗ ಅವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಿನಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ? ನಾನೇ ಹೇಳಿದೆ, ಹೇಳ್ಬೇಕಿತ್ತು. ಯಕ್ಷರ ತೆಗೆ. ಏನ? ಯಕ್ಷರ ತೆಗೆ. ಯಕ್ಷ ಕಾಲು ತೆಗಿ. ಯಕ್ಷ ಅಂತ ಹೇಳಿದ್ರೆ ಏಕವಚನ ಆಗುಲ್ವಾ? ಅದಕ್ಕೆ ಬಹುವಚನದಲ್ಲಿ ಯಕ್ಷರ ಕಾಲು, ಯಕ್ಷರ ತೆಗೆ. ಅದಲ್ಲ, ಯಕ್ಷ ಕಾಲು ತೆಗಿ. ಅದೇ ಕಾಲೇ ಅಲ್ವಾ? ನನ್ನ ಮಾತಿಗೆ ಬೆಲೆ ಕೊಟ್ಟನ ಏನು? ಅಲ್ಲಿಂದ ಸ್ವಲ್ಪ ದೂರ ಹೋಗಿ ನಿಂತ. ಪೀಡೆ ತೊಲಗಿತ್ತು ಅಂತ ಎನಿಸಿದೆ. ಅಮ್ಮ, ಅವ ಪುನಃ. ಯಾರು? ಅವ ಪುನಃ ಸತ್ತೋಯ್ತು? ಅಲ್ಲ, ಅವ ಪುನಃ ಬಂದ. ವೇಗವಾಗಿ ಬಂದು ಎರಡು ಮುಷ್ಟಿ ಹಿಡಿದು ನಮ್ಮ ಒಡೆಯರ ಎದೆಗೆ ಒಡೆಬೇಕು. ಓ ದೇವರು, ಏನಾಯ್ತು ನನ್ನ ಗಂಡನಿಗೆ? ಅಲ್ಲಿಗೆ ಉದ್ದಕ್ಕೆ ಮಲಗಿದ್ರು ತಾಯಿ. ಎಬ್ಬಿಸ್ಬೇಕಿತ್ತು ಹೋಗಿ ಅವರನ್ನು. ನನಗೆ ಯಾಕೋ ಏನು ಸಂಶಯದ ಮೇಲೆ ಅನುಮಾನ ಬಂತು. ಅದು ಎರಡು ಒಂದೇ ಅಲ್ವೇನೋ? ಹತ್ತಿರಕ್ಕೆ ಹೋಗಿ ಹೀಗೆ ಇಣುಕಿ ನೋಡ್ತೇನೆ. ಅಮ್ಮ, ಏನಾಯ್ತು? ಹೇಳುವುದಕ್ಕೆ ನಾಲಗೆ ತೊಡವರಿಸ್ತುಂಟ. ಏನಾಯ್ತು ದೂತ? ಹೇಳು ಬೇಗ. ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತಮ್ಮ. ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ. ಯಕ್ಷ, ಪಾಪಿ ಮಗ ಯಕ್ಷ. ಯಾವ ಮಗ? ಪಾಪಿ ಮಗ ಅವನು. ಬಿಡು, ಯಕ್ಷನು ಗಿಕ್ಷನು ಲಕ್ಷವೇನಗೆ. ಲಕ್ಷ ಮಂದಿ ನನ್ನೊಡನೆ ಯುದ್ಧ ಮಾಡ್ಲಿಕ್ಕೆ ಬಂದ್ರು ಕೂಡ ಹೆದರುವ ಮಗ ಮಹಿಷನಾನಲ್ಲ. ಆ ಮುಖನೇ ಬಂದು ಇಂದಿನ ದಿವಸ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದ್ರೆ, ಅವನ ಮೂರನೇ ಕಣ್ಣಲ್ಲಿ ಬೆವರ ಜಾಲವನ್ನು ಸುರಿಸುವುದು ಮಾತ್ರವಲ್ಲ, ಅಂಗೈಯಲ್ಲಿ ಹಾಕಿ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತು ನುಡಿದಳು. ಮನದಿ ಹರುಷವನಂತ ನುಡಿದಳು. ಯಾಕಮ್ಮ ನಿನಗೆ ಹರುಷವಾದ? ಅನಿಮಿಷರು ಗೆಲ್ಲಬಹುದು ಯಾರನ್ನು ಗೆಲ್ಲಬಹುದು? ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ನನಗೆ
ನಿನಗೆ ಘನವನ್ನಾಗ ಅದು ಯಾಕೆ? ವನಜನ ಬರುವ ಕೃತಗಲಿ ಯಾರಮ್ಮ ಯಾರು? ವನಜನ ಬರುವ ಕೃತಗಲಿ ಯಾಕೆ? ಅನವರತ ಸುಮನಸರ ಪಕ್ಷದಿ ಅನವರತ ಯಾರ ಪಕ್ಷದಿ? ಅನವರತ ಸುಮನಸರ ಪಕ್ಷದಿ ಅವರು ಪಕ್ಷ ವಹಿಸಿ ಬಂದ್ರೆ ನನಗೇನಮ್ಮ? ನಿನಗೆ ಬೀಳುವಿನೊಂದು ವಿಧಿಯಲ್ಲಿ ಪಡೆದು ಹೊರಗಡನು ಅವರಿಗೆ ಎರಡೆರಡು ಸಿಗ್ತದೆ, ನಮ್ಗೇನಿಲ್ಲ. ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ಹೊರಗಡನು ತಡೆಯೋಣ. ನುಡಿಗೆ ಮಾಲಿನಿ ಮನದೆ ಹರುಷವನ ನುಡಿದಳು ಕಂದ ಮಗನೇ ಅಮ್ಮ ನನ್ನನ್ನು ನೀನು ಬಾಳ ಅಂದೆಯ? ಓ ಬಾಲ. ಕಂದ ಕಂದ ಕೈ ಬಿಡು. ಕೈ ಬಿಡು. ನಾನು ಹೊರಟೆ. ದೂರ. ನನಗೀಗ ಕೋಪ ಬಂದಿದೆ. ಕೋಪ ಬಂದ್ರೆ ಕಣ್ಣು ನೋಡು ಸರಿಯಾಗಿ ಕೆಂಪು ಕೆಂಪಾಗಿದೆ. ನನಗೀಗ ಕೋಪ ಬರುವುದಕ್ಕೆ ಕಾರಣ ಏನು ಗೊತ್ತಾ? ಯಾಕೆ? ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ. ಹೌದು. ಕೈಗೆ ಸಿಗಲಿ ಅವನನ್ನು ನುಚ್ಚುನೂರು ಮಾಡಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ತೋರಿಸಿ ನಾನು ಬರ್ತೇನೆ. ಹೌದಾ? ಹೋರಾಟೆ. ನಿಲ್ಲು ನಿಲ್ಲು ಹೋರಾಟೆ. ನಿಲ್ಲು 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 ಹೋರಾಟೆ. ನಿಲ್ಲು. ಎಂತದು ನಿಲ್ಲು? ನೀನು ಆಡಿದ್ದು ಸತ್ಯ ಅಲ್ವಾ ಮಾತು? ಸತ್ಯ. ಕಂದ ವೀರೋಚಿತವಾದಂತ ನುಡಿಯನ್ನು ಕೇಳಿ ಮನಸ್ಸಿಗೆ ಹರುಷವಾಯಿತು. ಆ ಸತೀಶ ಕೂಡ ಬಂದ್ರು ನಾನು ಬಿಡುವುದಿಲ್ಲ. ಯಾರು ಬಂದ್ರು? ಸತೀಶ ಬಂದ್ರು. ಹೌದಾ? ಸಂತೋಷವಾಯ್ತು ಕಂದ. ಆದ್ರೆ ಏನು? ನಿನ್ನ ಭುಜದಂಡೆಯ ಮೇಲೆ ಸಾಮರ್ಥ್ಯ ಇದೆ. ಆ ದೇವತೆಗಳನ್ನು ಒಂದು ಕ್ಷಣದಲ್ಲಿ ಸದೆ ಬಡಿಯಬಹುದು. ಹೌದೌದು. ಅದೇ ಯೋಚನೆ ಮತ್ತೆ ಮಾಡಿ ಹಿಡಿದು ನಿಲ್ಲಿಸಿದ್ದು ಒಮ್ಮೆ ಬಿಡು. ಅವಸರ ಮಾಡಬೇಡ ಅಂತ. ಸ್ವಲ್ಪ ಸಮಯ ಆದ್ರೂ ಉಳಿತದೆ. ಅವಸರ ಮಾಡಿದ್ರೆ ಅನರ್ಥ ಆಗ್ತದೆ. ಅವಸರವೇ ಅವಘಡಕ್ಕೆ ಕಾರಣ. ನನ್ನದು ಅವಸರ ಐತಿ. ಮತ್ತೆ ಎಷ್ಟು ನಿಧಾನದಲ್ಲಿದ್ದೇನಪ್ಪ. ಇನ್ನು ಅವಸರ ಏನಿದೆ? ಇವತ್ತೇ ಆಲೋಚನೆ ಮಾಡಿಕೊಂಡು ನೀನು ನಡೀತಾ ಇದ್ದೀಗ ಕಂದ. ಇದು ಇದು ಜಾಗೃತರಾಗಿರ್ಬೇಕು ನಾವು. ನಾನು ಏನಾಯ್ತು ಈಗ? ಏನಾಯ್ತು? ಮುಂದೆ ಹೋದ್ರೆ ಎಲ್ಲಿಯಾದ್ರೂ ಹೊಂಡಕ್ಕೆ ಬಿದ್ರೆ ನೀನು. ನಮಗೆ ಗುರಿ ಮುಖ್ಯ. ಗುರಿ ಮುಖ್ಯ. ಹೌದು, ಗುರಿ. ಗುರಿ ಮುಖ್ಯ. ಗುರಿ ಬೇಕು ನಮಗೆ. ಬೀಳ್ಲಿಕ್ಕೆ ಅಲ್ಲ, ಆ ಸಾಧನೆ ಮಾಡ್ಲಿಕ್ಕೆ. ಮಾಡುವುದಕ್ಕಾಗಿ ಗುರಿ ಮುಟ್ಟಬೇಕು. ಹೌದು. ಒಂದು ಕೆಲಸ ಮಾಡ್ಬೇಕು ಕಂದ. ಏನಮ್ಮ? ನೇರವಾಗಿ ಕಾನನಕ್ಕೆ ಹೋಗ್ಬೇಕು. ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಮಾಡಿ ಒಲಿದು ಬಂದಂತಹ ಸಂದರ್ಭ ಬೇಕಾದಂತಹ ವರಗಳನ್ನು ಕೇಳಿ ಪಡೆದುಕೊಂಡು ಬಂದ್ರೆ ಮತ್ತೆ ನಿನಗೆ ಯಾರು ಗಣ್ಯರೇ ಅಲ್ಲ. ಇಷ್ಟು ಹೇಳಲಿಕ್ಕೆ ಇಷ್ಟು ಹೊತ್ತು ಬೇಕಿತ್ತ? ಆವಾಗಲೇ ನೀನು ಕೂಗಬೇಕಾಗಿರ್ಲಿಲ್ಲ. ಹೌದು. ಹೇಳಿದ್ರೆ ಹಾಗೆ ಹೋಗ್ಬೇಡ. ಹೌದು, ಅವಸರ ಮಾಡಬೇಡ. ಎಷ್ಟು ಕೆಲಸ ಮಾಡಿಸಿ ಇದು ಬರಿಗೈಯಲ್ಲಿ ಹೋಗುದಾ? ಅವರೆಲ್ಲ ಆಗಲೇ ಕೊಡ್ತಾರಂತ ಹೇಳಿದ್ರು, ಕೊಡ್ಲೇ ಇಲ್ಲ. ಅದಕ್ಕೆ ನಾನು ಕೊಡ್ತೇನೆ ಅಂತ ಮುಂದೆ ಬಂದದ್ದು. ಇದು ಪಟ್ಟದ ಕತ್ತಿ. ಯಾವುದು? ಪಟ್ಟದ ಕತ್ತಿ. ಇದು ಪರಂಪರೆಯ ಖಡ್ಗ. ಹೌದು. ನನಗೆ ಯಾಕಮ್ಮ? ನಿನ್ನ ರಕ್ಷಣೆಗಾಗಿ. ನನ್ನ ದೇಹ ರಕ್ಷಣೆಗೆ ಇದು ಬೇಕೆ. ನೋಡಿದ್ದಾರೆ ಚಿರದಲ್ಲಿ ಉಭಯ ಶೃಂಗಗಳಿವೆ. ಕೇವಲ ನೋಡುಗರ ಪ್ರದರ್ಶನಕ್ಕಿದ್ದದಲ್ಲ. ಎಲ್ಲಿಯಾದ್ರೂ ಮರೆತು ನನ್ನ ಮುಂದೆ ಬಂದ್ರೆ ಅವರಲ್ಲಿ ಹೌದು, ಕೊಂಬುಗಟ್ಟಿ ಇಟ್ಟು ತೋರಿಸಿದಷ್ಟೇ. ಹೌದು. ಮುಂದೆ ಹೋದ್ರೆ ಇದೇ ಗತಿ ಆಗ್ತದೆ ಅವರಿಗೆ ಅಂತ ಹೇಳಿ. ಹೌದಲ್ಲ ಅಮ್ಮ, ಏನು? ನೀನೊಂದು ಕೆಲಸ ಮಾಡ್ತೀನಿ. ಏನು? ಒಂದು ಸಣ್ಣ ಮುಟ್ಟು, ಒಂದು ಆಲಿಂಗನ, ಒಂದು ಆಶೀರ್ವಾದ. ಖಂಡಿತ. ನೀನೇನಪ್ಪ ಗಿಡ್ಡ ಗಿಡ್ಡ ಆಗುದು? ಇನ್ನೂ ತಾಡ್ತೇನೆ. ನನ್ನ ಬೆಳವಣಿಗೆ
ಬಗೆಗೆ ಮರಿದು ವಿಖ್ಯಾತ ಮಾಹಿಷನು ವಿಧಾತವಾದ ಪತಿವೆ ಜನುತ ಆತನು ಕ್ಷಣ ಮೊರಟಿದವನು ಉಂಗರ ಚಿತ್ರವಾ ಮಗುತಲೆ ಬಳಿಕ ಹೊಂಡಿತಾಪುರದ ವೈಭವದ ಜೀವನ ಕೇವಲ ನಮಗೆ ಕನಸು ಮಾತ್ರ. ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ನಾವು ಅಭಿಯೋಗವನ್ನು ಮಾಡಿದೆವು. ಶಾಶ್ವತವಾದ ಸ್ವರ್ಗದ ಅಧಿಕಾರ ನಮಗೆ ದಕ್ಕಿದೆ. ಸ್ವಲ್ಪ ಹರಿಯಲ್ಲಿ ದೂರಿತ್ತ ಹರಿ ಬರದೆ ಚಕ್ರವನ್ನನ್ನು ಕಳುಹಿಸಿಕೊಟ್ಟ. ಅದರ ಪರಿಣಾಮವಾಗಿ ನಾವೆಲ್ಲ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವೆ. ಕಾಡಲ್ಲಿ ಅಲಿಯುವ ಸಂದರ್ಭದಲ್ಲಿ ಏನು ಹೊಸ ಸಮಾಚಾರ ಏನಾದರೂ ಇದೆಯಾ ಮಿತ್ರ? ಏನು? ನಾನು ಕಾರಣದಲ್ಲಿ ಸಂಚರಿಸುವಾಗ ಒಂದು ಶುಭ ಸುದ್ದಿಯನ್ನು ಕೇಳಿದ್ದೆ. ಏನು ಕೇಳಿದೆ? ಸೋಣಿತಾಪುರದಲ್ಲಿ ಬಾಲವಯಸ್ಸ ಹುಟ್ಟಿದ್ದಾನಂತೆ. ಹೌದೇ? ಮಾತ್ರವಲ್ಲ, ಮತ್ತೆ ವಿಧವಾತನ ಕುರಿತು ಬೇಕಾದಂತಹ ವರಗಳನ್ನು ಪಡೆದಿದ್ದಾನೆ. ಅವನಲ್ಲಿಗೆ ಹೋದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಮಾತಿಗೆ ಮಣಿದೆ, ವಿಖ್ಯಾತ ಮಹಿಷನಾದೆ, ಕಾನನವನ್ನು ಸೇರಿದೆ, ವಿರಿಚಿಯ ಕೂಡಿ ತಪಸ್ಸನ್ನು ಆಚರಿಸಿದೆ. ತಪಸ್ಸಿಗೆ ಒಲಿದಂತಹ ಬ್ರಹ್ಮದೇವ ವರಗಳನ್ನು ಅನುಗ್ರಹಿಸಿದ್ದಾನೆ. ಈ ಧರೆಯ ಯೋಡಿಗಳಿಂದ 3 ಮೂರ್ತಿಗಳಿಂದಲೂ ನನಗೆ ಮರಣವೇ ಇಲ್ಲವಂತೆ. ಅರಮನೆಯನ್ನು ಸೇರಿದಾಗ ಮೃಷ್ಟಾನ್ನ ಭೋಜನವನ್ನು ಬಡಿಸಿದ್ದು. ಸ್ವಲ್ಪ ನೆಮ್ಮದಿಯಲ್ಲಿ ಇರುವಂತೆ ಯೋಚನೆ ಮಾಡಿದ್ರೆ ದಿಗ್ವಿಜಯಕ್ಕೆ ನಡುಬೇಕೆಂಬ ಆಸೆ ನನ್ನದಾಯಿತು. ಪಾತಾಳ ಮತ್ತು ಭೂತಾಳವನ್ನು ನನ್ನ ಕೈವಶದಲ್ಲಿ ಇರಿಸಿಕೊಂಡಿದ್ದೇನೆ. 4 ಲೋಕದ ಬಗ್ಗೆ ಗಮನವನ್ನು ಹರಿಸುವಾಗ ಯಾರು ಬರ್ತಾ ಇದ್ದಾರೆ. ಉಪಚಾರ
ಎಲ್ಲರಿಗೂ ನನ್ನ ನಮಸ್ಕಾರ. ಯಾರು ನೀವು ಹೇಳಿ ನೋಡುವ? ಅಯ್ಯೋ ಲಾಲಿ ಬುಲಾಲಿ ಮಾಲಿ ಕುಮಾರ ಪೀಳುವ ನುಡಿ ರಂಗ ಸುರನ ಜಲವನ್ನಿದ ಶುರನಿದಮೋ ಜಲವನ್ನಿದ ಶುರನಿದಮೋ ನಿನ್ನ ಪ್ರಶ್ನೆಗೆ ಉತ್ತರ. ನಾನು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾಸುರ, ಶಿಕ್ಷುರಾಸುರ, ಎಲ್ಲರೂ ಇವರು ನಮ್ಮ ದೈತ್ಯ ಪಟೆ. ಎಲ್ಲರ ಪರಿಚಯ ಆಯ್ತು. ಎಲ್ಲಿದ್ದವರು? ಎಲ್ಲಿಗೆ ಹೋಗಿ? ಮೊದಲು ನಾವು ಶೋಣಿತಾಪುರದಲ್ಲಿದ್ದವರು. ಮತ್ತೆ ನನಗೆ ಕಾಣ್ಲಿಕ್ಕೆ ಸಿಗಲಿಲ್ಲ. ಬರುವುದಕ್ಕೆ ಬಲವಾದ ಕಾರಣ ಇದೆ. ಏನು? ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದೆವು. ಮಾಡಿ ಸ್ವರ್ಗಲೋಕ ನಮ್ಮ ವಶವಾಯಿತು. ಅದು ಸಂತೋಷ ಅಲ್ವಾ? ಅಷ್ಟು ಮಾತ್ರ ಅಲ್ಲ. ಮಾತಾಡುವಾಗ ಕೂಗ್ತಾ ಮಾತಾಡುವುದೇ. ದುಃಖದಲ್ಲೇ ಇದ್ದೇವೆ ನಾವು. ದುಃಖವೂ ಇದೆ, ದುಃಖವೇ ನಮ್ಮ ಜೀವ. ಪಡೆದದ್ದು ದುಃಖವ, ಪಡೆದ ಮೇಲೆ ದುಃಖವ. ಅವಳೆಲ್ಲ ಮೇಲೆ ದುಃಖವಾದದ್ದು. ಏನು? ಅಯ್ಯೋ ಸುರಪ ಹರಿಯಲ್ಲಿ ದೂರಿದ್ದ. ಅವ ಹರಿಯಲ್ಲಿ ದೂರಿದ್ದಕ್ಕೂ ನೀನು ಕೂಗುದಕ್ಕೂ ಕಾರಣ ಏನು? ಕಾರಣ ಇದೆ ಅಯ್ಯ. ಏನು? ಹರಿ ಬರಲಿಲ್ಲ. ಯಾವುದಕ್ಕೆ? ನಮ್ಮಲ್ಲಿ ಯುದ್ಧಕ್ಕೆ ದೇವೇಂದ್ರನನ್ನು ಸೋಲಿಸಿದ ದೇವೇಂದ್ರ ಹರಿಯ ಬಳಿ ಹೋದ, ದೂರು ಕೊಟ್ಟ. ಹರಿಯ ಚಕ್ರವಂತು ಬರ್ಲಿಲ್ಲ ಅಂದ ಮೇಲೆ ಸಂತೋಷ ಅಲ್ವೋ? ಯಾವುದು? ಸುದರ್ಶನ ಚಕ್ರ ಗರಗರನೆ ತಿರುಗುತ್ತ. ಅದೇ ಅದಕ್ಕೆ ಹೇಳುದು, ಚಕ್ರ ಇದ್ದದಲ್ಲಿ ಹೋಗಬಾರ್ದು. ಯಾಕೆ? ಇಲ್ಲದಿದ್ದರಲ್ಲಿ ಹೋಗಿ ಬೇಗ ಮುಟ್ಟುತ್ತೇವೆ. ಅಟ್ಟಿಸಿಕೊಂಡು ಬಂದದ್ದು ಚಕ್ರ. ನಾವೆಲ್ಲ ದೆಸೆಗಟ್ಟು ಓಡಿದ. ಯಾರ ಚಕ್ರ ಅದು? ಹೇಗೆ ಬಂತು? ಹೇಗೆ ತಿರುಗಿಕೊಂಡು ಬಂತು. ಅದು ತಿರುಗಿ ಬರಲಿ. ನೀವು ಸ್ವಲ್ಪ ತಿರುಗಾಡಬೇಕಿತ್ತು. ತಿರುಗಾಡಲಿಕ್ಕೆ ಅದು ನಮಗೆ ಸಮಯ ಕೊಟ್ಟರೆ ಅಲ್ವಾ? ಸಮಯ ಸಿಗಲಿಲ್ಲ. ಅಟ್ಟಿಸಿಕೊಂಡು ನಮ್ಮ ಅಂಗಾಂಗಗಳು ಅವನಿಗೆ ಕಾಲಿಲ್ಲ. ಅಲ್ಲ, ಸಮಯ ಸಿಕ್ಕಿದ್ರೆ ನೀವು ಎಲ್ಲಿಗೆಲ್ಲ ಹೋಗಿ ಬರ್ತೀರಿ. ಎಲ್ಲ ವ್ಯವಸ್ಥೆ ಇತ್ತು ನಮಗೆ. ಅಯ್ಯೋ ಏನು? ಇವನಿಗೆ ತಲೆ ಸರಿ ಇಲ್ಲದಾಗ ಚಕ್ರದಿಂದ ಒಬ್ಬರಿಗೆ ಕಾರಿಲ್ಲ, ಒಬ್ಬರಿಗೆ ಮೂಗಿಲ್ಲ, ಎಲ್ಲ ಇದ್ದವರಿಗೆ ಏನು ಇಲ್ಲದಾಗಿ ಹೋಗಿದೆ. ನನ್ನಲ್ಲಿ ಮಾತಾಡುವವನಿಗೆ ಏನುಂಟು ಏನಿಲ್ಲ. ವರ್ತಮಾನ ಕಾಲದಲ್ಲಿ ಕಾಡಲ್ಲಿ ಅಲಿಯುವಾಗ ಒಂದು ಸಮಾಚಾರ ಸಿಕ್ಕಿತು. ಹೇಗೆ? ಶೋಣಿತಾಪುರದಲ್ಲಿ ಮಾಲಿನಿ ಸಂಜಾತ ಮಹಿಷದಾನವ ಬಲಾಢ್ಯರಾಗಿ ಮೆರೆಯುತ್ತಾ ಇದ್ದಾನೆ. ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದಿದ್ದಾನೆ. ವರ್ತಮಾನ ಕೇಳಿದ್ದು ಮಾತ್ರ. ಆ ವ್ಯಕ್ತಿಯನ್ನು ನೋಡಿದ್ದೀರಾ? ನೋಡ್ಲಿಲ್ಲ. ನೋಡ್ತೀರಾ? ಆಗ ನಿಮ್ಮಲ್ಲ ಹೇಳಲಿಕ್ಕೆ. ಅಯ್ಯೋ ನೇರವಾಗಿ ಬಂದದ್ದು. ಯಾಕೆ? ನಮ್ಮ ಕಷ್ಟಕ್ಕೆ ಪರಿಹಾರ. ನಾನು ಪರಿಹಾರ ಕೊಡುವುದಕ್ಕೆ ಇದ್ದವ. ಎಲ್ಲ ಒಳಗಿದ್ದುಕೊಂಡು ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ, ನಿನಗೂ ಅನ್ಯಾಯ ಆಗಿದೆ. ಹೇಗೆ? ನಿನ್ನ ತಂದೆಯ ಸಾವಿಗೆ ಕಾರಣ ನಿಮಗೆ ನಾನು ಭರವಸೆ ಮಾತಾಡ್ತಾ ಇದ್ದೇನೆ. ದೇವ ಬೃಂದಾಕರನ್ನು ಸಮರದಲ್ಲಿ ದಶಕವನ್ನು ಉಣಿಸ್ತೇನೆ. Oh,
ಇರುವಂತಹ ಸ್ಥಳ ಪುರಂದರ ನಾಮಕ ಎಂದು ಕೇಳಿದ್ದೇವೆ. ಬಂದಂತ ಕಾರ್ಯ ನಮ್ಮವರ ಚಾಲಕನಾಡಿದ ನುಡಿಯನ್ನು ನಾಲ್ಕಲೋಕದ ಪೀಠವನ್ನು ಬಯಸಿ ಮಹಿಷಾಸುರ ದಾಳಿ ಮಾಡಿದ್ದಾರೆ. ಬಂದಂತವರನ್ನು ಸಂಯಮಿನಿಗಟ್ಟಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮ ಲೋತಾಯುಧಗಳು ಹಿಡಿದುಕೊಳ್ಳಿ. ವಾಹನವನ್ನು ಏರಿಕೊಂಡು ಎಲ್ಲಿಯಾದ್ರೂ ಚಲನೆಯಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಅವರನ್ನು ಹಿಡಿದು ಆವಾಗಲೇ ದಂಡಿ
ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಕರ್ತರಾದ ಶ್ರೀಮತಿ ಮತ್ತು ಶ್ರೀ ಮುತ್ತಾಯ ಪೂಜಾರಿ ಹಾಗೂ ಮಕ್ಕಳು ಹಾಗೂ ಮನೆಯವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಕಲ್ಲಮುನ್ಕೂರು ಪಗ್ದಬೈಲು ಮನೆಯ ವಟಾರದಲ್ಲಿ ಶ್ರೀಮತಿ ಪ್ರಫುಲ್ಲ ಸದಾನಂದ ಶೆಟ್ಟಿ ಇವರ ಬಾಪ್ತು ಇದೇ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳಲ್ಲಿ ಒಂದು ವಿಜ್ಞಾಪನೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರು ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅನ್ನ ಸಂತರ್ಪಣೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಕೊನೆ ತನಕ ವೀಕ್ಷಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಲಿ. ಆದರೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಧುಸೂದನನಿಗಿದೆ. ನಾವೆಲ್ಲರೂ ಮಹಿಷಾಸುರನ ಅಟ್ಟುಳಿಯಿಂದ 3 ಲೋಕಗಳು ಕಂಗೆಟ್ಟಿವೆ. ಆತನ ವಧೆಯಾಗಬೇಕು. ಈರ್ವರು ಬಂದು ಸೇರಿದ್ದು ತುಹಿನಾದ್ರಿ. ಕಾಣುತ್ತಿರುವ ಚಂದ್ರಕಾಂತ ನಳಿನ ಭವಸುರನೊಡಗೊಂಡು ನಡೆದಂದು ಬನ್ನಿ ಬನ್ನಿ ವೈಕುಂಠನು ಕಾಣದಿರಲು ಹರಿಯು ಕಾಣುವುದಿಲ್ಲವಲ್ಲ. ಕಾಣುತ್ತಾ ಇಲ್ಲ. ಬಳಿಕ ಕೈಲಾಸ ಕೈತರಲಾದ ಬಿಡಯಗಳು ಪುರಾಣನು ಇಲ್ಲದಿದೆ. ಪುರಾಣನೂ ಕಾಣುತ್ತಾ ಇಲ್ಲ. ಏನು ಮಾಡೋಣ ದೇವ? ತಿಳುಹಿತ ಶರೀರ ನುಡಿ ತುಹಿನಾದ್ರಿಯಲ್ಲಿ ಹರಿಯಾದಿಗಳಿ ಮಹದನ ದೇವೇಂದ್ರ ವೈಕುಂಠಕ್ಕೆ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದರೆ ಪ್ರಹರನು ನಿಲಯದೊಳಗಿಲ್ಲ. ಈರ್ವರು ಎಲ್ಲಿಗೆ ಹೋಗಿರಬಹುದು ಎನ್ನುವ ಹಾಗೆ ಯೋಚಿಸಿಕೊಂಡಾಗಲೇ ಅಂಬರವಾಣಿಯನ್ನು ಆಲಿಸಿದೆ. ತುಹಿನಾದ್ರಿಯ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಸುಳ್ಳರ ಬಗ್ಗೆ ಯೋಚಿಸುತ್ತಾ ಇದ್ದಾರಂತೆ. ಅಲ್ಲಿಗೆ ನಡೆಯೋಣ. ಹರಿಹರನೇ
ಮಹಿಷಾಖ್ಯನೆಂಬ ಕೂಳದಾನವ ಘೋರ ಕಾನನವನ್ನು ಸೇರಿದ ನಮ್ಮವನೇ ಆದಂತಹ ವಿಧಾತನನ್ನು ಬಹುವಿಧ ತಪಸ್ಸಿನಿಂದ ಮೆಚ್ಚಿಸಿದ ತನಗೆ ಬೇಕಾದ ವರಗಳನ್ನು ಪಡೆದುಕೊಂಡ 3 ಲೋಕಗಳನ್ನು ತನ್ನಂಕೆಯಲ್ಲಿರಿಸಿಕೊಂಡಿದ್ದಾನೆ. ಕೂಳನಾದಂತಹ ರಾಜವನ್ನು ಕಂಗೆಡಿಸಿದ್ದಾನೆ. ಯಜ್ಞ ಯಾಗಾದಿಗಳನ್ನು ಹಾಳು ಕರಹಿದ್ದಾನೆ. ಮಹಿಳೆಯರಿಗೆ, ಮಕ್ಕಳಿಗೆ, ಗೋಬ್ರಾಹ್ಮಣರಿಗೆ ಬದುಕುವುದಕ್ಕ ಸದಳವಾಗಿದೆ ತಾಯಿ. 3 ಮೂರ್ತಿಗಳಾದಂತಹ ನಮ್ಮಿಂದಲೂ ಸಾಧಿಸಲು ಸಾಧ್ಯನಿದ್ದಾನೆ. ನೀನೇ ರಕ್ಷಿಸಬೇಕು. ಮಕ್ಕಳೇ
ಸಿದ್ಧಳಾಗುತ್ತಿರುವ ಆಕೆಯನ್ನು ಸಾಲಂಕೃತಗೊಳಿಸಬೇಕೆನ್ನುವುದು ನಮ್ಮ ಹೆಬ್ಬಯಕೆ. ಅದಕ್ಕನುಗುಣವಾಗಿ ಘನತರವಾದಂತಹ ಆಭರಣಗಳನ್ನು, ಉತ್ತಮವಾದಂತಹ ವಸ್ತ್ರಗಳನ್ನು ನಮ್ಮ ಮನೆಯಾದಂತಹ ವಿಶ್ವಕರ್ಮನು ತಂದು ಅಮ್ಮನ ಪಾದಾರವಿಂದಗಳಲ್ಲಿಟ್ಟಿದ್ದಾನೆ. ಸುರ ನಾರಿಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಇಷ್ಟೇ ಸಾಕೆ ನಮ್ಮ ಸೇವೆಯಾಗಬೇಡವೇ? ಅದಕ್ಕಾಗಿ ಕರದ ಚಕ್ರವು ಅಮ್ಮ ದುರುಳ ಮಹಿಷಾಕ್ಯನ ವಧೆಗಾಗಿ ಇದೋ ನನ್ನ ಸುದರ್ಶನ. ಬ್ರಹ್ಮದಂಡವದಿದ್ದು ಅದ ಕೆಳಗೆ ಸುರಪ ಕುಲಿಶವ ಶಕ್ತಿ ಆಯುಧಗಳು ಸನ್ನದ್ಧ ಸ್ಥಿತಿಯಲ್ಲಿದ್ದಾಳೆ. ಹಾಗೆಂದು ಪರಿಗಾರದಲ್ಲಿ ಆಕೆಯನ್ನು ಕಳುಹಿಸುವುದೇ? ಅದಕ್ಕಾಗಿ ನಮ್ಮ ಮನೆಯಾದಂತಹ ಹಿಮವಂತನು ಅದು ಸಿಂಹವಾಗಿ ಬರುತ್ತಾ ಇದ್ದಾನೆ. ಹೀಗೆ ಬಾರಪ್ಪ.
ಮಾತುಗಳು. ಆಕಾಶದಿಂದ ಕೆಂಡದ ಮಳೆ ಸುರಿಯುತ್ತಾ ಇದೆ. ತಿಳಿದೆ ಯಾರೋ ಒಬ್ಬಳಾಕೆ ನಾರಿ ಯುದ್ಧಕ್ಕಾಗಿ ಈ ಕಡೆಗೆ ಸಾಗಿ ಬರ್ತಾ ಇದ್ದಾಳೆ. ಆಯುಧವನ್ನು ಧರಿಸಿದ್ದೇನೆ, ರಥವನ್ನು ನಡೆಯುತ್ತೇನೆ.
ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವಾ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರಿಕೊಂಡಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಉಳಿದು ನಿಮಗೊದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಮಾಡಿಕೊಂಡು ಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನೆ ಯಾರು
ಹಾಗೆ ಸರಿ ಅನುಯೋ ಅಣ್ಣ 14 ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ನಾನು ಹೇಳಂತೆ ನಡಬೇಕು ತಮ್ಮ ಅಣ್ಣ ಆದರೆ ಯುದ್ಧ ಮಾಡಿದ ಆಯಾಸ ವಿಶ್ರಾಂತಿ ಅಗತ್ಯ ಬೇಕು ಬೇಕು ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಜನನ ಶಾರೋಜ ಮುಖಿ ಅನುಪಮದ ತಂದೆಯು ದಿವರಾಜನ ವರಿದ ಭಕ್ತಿ ಇದ್ದಲ್ಲಿ ಪೂಜಿಸಿದನು ಮಾಯೆಯ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕುದಿಯುವುದಾದರೆ ಜೋಗದಲ್ಲಿ ಸುರ ಪದವಿಗೆ ದರ ಕಷ್ಟ ಬದಗಿತು ಅದರ ಬೇರೆ ನಾಳೆಂದಾಗ ಸುರಪಾಲ ಕಂದಿದ ಆನನ ಕುಂದಿದ ಸ್ವರ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ ಬಂದ ಬವಣೆಯನ್ನು ಬಿತ್ತರಿಸಯ್ಯ ನಿನ್ನಾಜ್ಞೆಯಲ್ಲಿ ಬೀಡು ಸುರಪತಿ ಕಷ್ಟವನ್ನು ಏನಂತ ಹೇಳಲಿ ತಾಯಿ? ಏನಾಯಿತಯ್ಯ ಶೋಣಿತದಲ್ಲಿ ಧನುಕುಮಾರನಾದ ಶುಂಭನಿಶುಂಭರನ್ನು ಆದವರು ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕು ಬೇಕಂತ ವರಗಳನ್ನೆಲ್ಲ ಪಡೆದು ಅನಿಮಿಷರಾದ ನಮ್ಮ ಅವರ ಲೋಕದ ಮೇಲೆ ಅಭಿಯೋಗವನ್ನು ಕೈದರು ತಾಯಿ. ಆಮೇಲೆ ದುರದಲ್ಲಿ ನಮ್ಮನ್ನು ಸೋಲಿಸಿದರಮ್ಮ ಬಳಿಕ ಲೋಕದ ಪೀಠವನ್ನು ಕೈವಶಪಡಿಸಿಕೊಂಡವರಿದ್ದಾರೆ. ಸರಿ. ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಗಂಟಕರಾಗಿ ಬೆರೆಯುತ್ತಾ ಇದ್ದಾರೆ. ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀನೇ ರಕ್ಷಿಸಬೇಕಮ್ಮ. ಇದು ಭಯ ಕಿರಿದು ಸಮಯದಿ ತನಿದು ದೈತ್ಯರ ರವಿಯನು ಪೊರೆಯುವೆನು ನಿಮ್ಮನು ಮಳೆಯ ಕರುಣಿಸುತ್ತ ಅಭಯವನ್ನು ಸುಮನಸರೊಡೆಯನೇ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಅಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಹೌದಮ್ಮ. ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವನು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ ಚಿಂತಿಸಬೇಡ ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟನೆಲ್ಲ ವಧಿಸಿ ನಿನ್ನ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ. ಎವರಿಗೆ ನಾವೆಲ್ಲಿರುತ್ತಾರೆ? ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಕಾಡುವಿರಿಯಂತೆ ಕಣ್ಣು ತುಂಬಿಸಿಕೊಳ್ಳಿ. ತಿಳಿದಳ ಕ್ಷಣದೊಳಗೆ ಸಿಲುಕಿಸಿ ಧನುಜ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ
ಬೃಂದವ ದೈತ್ಯ ಬೃಂದವ ಸುಂದರಾಂಗವರು ತಳೆದಂದು ಕೌಶಿಕೆಯಾಗಿ ಯಾವ ರೀತಿಯಲ್ಲಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಎಲ್ಲಿ ಬೆಳೆದ ತಿಂಗಳು ಕಾದಂಬವನದುಳಂದು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ದೈತ್ಯ ಬೃಂದವ ಮೋಹಿನಿ ತರಿಯೇ ಕಣ್ಣೀರನ್ನು ಸುರಿಸಿಕೊಂಡು ನನ್ನ ಪಾದಕ್ಕೆ ಆನತರಾದಂತ ಸುಮನಸರಿಗೆ ಧೈರ್ಯದ ವಚನವನ್ನು ಆಡಿದ್ದೇನೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕಾದ್ದು ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯವಲ್ವೇ? ಸಂಕಲ್ಪ ಮಾತ್ರದಿಂದಲೇ ಶೋಣಿತಾಪುರವನ್ನು ಸೇರಿ ದುಷ್ಟಗಡನವನ್ನೇ ಸಂಹರಿಸಬಹುದು. ಆದರೆ ಆ ನೆಲೆಯಲ್ಲಿ ನಾನು ಮುಂದುವರಿಯಬಾರದು. ಯಾಕೆ? ದೇವಿ ಮಹಾತ್ಮೆಯ ಸಾರ ಏನು ಎಂಬುದಾಗಿ ಭಾವುಕ ಪ್ರಪಂಚ ಅರ್ಥವಿಸಿಕೊಳ್ಳಬೇಕಾಗಿದೆ. ಅದೇ ಸರಿ. ತನ್ನದಾದಂತ ಮೋಹದ ಬಲೆಗೆ ಸಿಲುಕಿಸಿ ಅಸುರ ಮೇಧವನ್ನೇ ಕೈಗೊಳ್ಳುವಂತ ನಿರ್ಣಯವನ್ನು ಮಾಡಿಕೊಂಡವಳಿದ್ದೇನೆ. ಹಾಗಂತ ಯಾವ ರೀತಿಯಲ್ಲಿ ಎಂಬುದಾಗಿ ನಾ ಯೋಚಿಸಿದೆಂದಾದರೆ ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಮಣ್ಣಿನ ವಿಚಾರವನ್ನು ಯೋಚಿಸೋಣವೇ? ಆಹಾ, 3 ಲೋಕವನ್ನೇ ತನ್ನ ಮನೆಯಾಗಿರಿಸಿಕೊಂಡಂತ ಶುಂಭಾಸುರ ಮಣ್ಣಿನ ಆಸೆಯನ್ನು ಅಪೇಕ್ಷೆ ಮಾಡಲಾರ. ಆದ್ರೆ ಹೊನ್ನಿನ ಆಸೆ, ಕುಬೇರನ ಮನುಶೈಲ್ಯ, ವರುಣನ ಪಾಶ, ಯಮನ ದಂಡ, ಸಮುದ್ರ ರಾಜನ ಕಿಂಜಲ್ಕಿ ಎನ್ನುವಂತ ಛತ್ರಿಯನ್ನೇ ತನ್ನ ವಶವಾಗಿರಿಸಿಕೊಂಡಂತ ಶುಂಭಾಸುರನಿಗೆ ಯಾವ ಕಾಲಕ್ಕೂ ಹೊನ್ನಿನ ಆಸೆ ಇರದು. ಹೆಣ್ಣಿನ ಆಸೆ ಯಾರಿಗಾದ್ರೂ ಇರಲೇಬೇಕು. ನೂತನವಾದ ಸೌಂದರ್ಯ, ಹೆಣ್ಣು ಎನ್ನುವುದು ಮಾಯೆ, ಮಾಯೆಗೆ ಯಾರಾದರೂ ಸಿಲುಕಲೇಬೇಕು. ಇದನ್ನೇ ಯೋಚಿಸಿದಂತ ನಾನು ನನ್ನದಾದಂತ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ದುಷ್ಟರ ವಧೆಗೆ ಸೂಕ್ತವಾದ ತಾಣ ಬೇಡವೆ? ಯೋಚಿಸುತ್ತಿರುವಂತೆ ಕುಹಿನಾದ್ರಿ ದಕ್ಷಿಣ ಪ್ರಾಂತ್ಯದಲ್ಲಿ ಕಾಣುತ್ತಾ ಇದೆ ಕದಂಬಾವನ. ಕದಂಬಾವನವನ್ನು ಬಂದು ಸೇರಿದೆ ಸರಿ. ಕೋಟಿ ಸೂರ್ಯ ಪ್ರಭೆ ನನ್ನ ಮುಖದಿಂದ ಹೊರಸಲ್ಪಟ್ಟು ಕತ್ತಲೆ ಆವರಿಸಿದಂತ ಕದಂಬಾವನ ದೇದೀಪ್ಯಮಾನವಾಗಿ ಬೆಳಗುವುದಕ್ಕೆ ಪ್ರಾರಂಭವಾಯಿತು. ಬೇಟೆಗಾರನೊಬ್ಬ ಬಲೆಯನ್ನು ಬೀಸಿ ಕ್ರೂರ ಮೃಗಗಳನ್ನು ಹಿಡಿದು ಯಾವ ರೀತಿಯಾಗಿ ಕೊಲ್ಲುತ್ತಾನೋ ಅದೇ ರೀತಿಯಾಗಿ ದುಷ್ಟರ ವಧಾಕಾರಿ ನನ್ನಂದಾಗಬೇಕು. ಅಲ್ಲಿವರೆಗೆ ಕಲರ ಮನಸ್ಸನ್ನು ತನ್ನರ್ಥ ಸೆಳೆಯುವುದಕ್ಕೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ? ನೋಡುತ್ತಿದ್ದಂತೆ ಅಂಬರದಿಂದ ಕುಂಬಿಡಿಗಿಳಿತಾ ಇದೆ ಬಂಗಾರದ ಉಯ್ಯಾಲೆ, ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ. ಈ ಉಯ್ಯಾಲೆಯಲ್ಲಿ ಕುಳಿತು ಕಲರ ಮನಸ್ಸನ್ನು ಕರ್ಷಿಸಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ. ತಾನು ಕಂದವನ್ನು ಮಾರುತ್ತಾನೆ ಕೊಟ್ಟಿದ್ದೇನೆ. ಅತಿ ಶೀಘ್ರವಾಗಿ ಕನಕ ದುಯ್ಯಾಲೆ ಏರ್ತೇನೆ.
ಬೇಡ, ಈಗಿದ್ದು ಮಾತ್ರ ಸಾಕು. ನಾವು ಅವನು ಹೇಳಿದ ಮೇಲೆ ಮತ್ತೆ ಮುಂದುವರಿಲಿಕ್ಕಿಲ್ಲ, ಅದಲ್ಲಿಗೆ ಅಷ್ಟೇ. ಅವನು ಎಂತದ್ದು ಎಲ್ಲಿ ಹೋದಿ? ಏನಾಯ್ತಾ? ಏನಾಯ್ತು? ಯಾರು ಅದು? ಆಮೇಲೆ ಇಲ್ಲಿಗೆ ಬಾ. ನಿನ್ನ ತಲೆ ಪೂರ್ತಿ ಕೆಟ್ಟು ಹೋಗಿದೆ. ಶಂಕರ ಆಯ್ತಲ್ಲ ಆರಂಭ. ನಾದ ಶರೀರಾಂಬರ. ನೀನ್ ಇದಕ್ಕೆ ಬೇಡ, ಈಗ ಬೇಡ. ನೀನು ಸೇರಿಸಿದ್ರೆ ಸೇರಿಸು. ಎಂತದ್ದು ಸೇರಿಸು? ಅದು ನಾನು ನಿಲ್ಲಿಸಿದೆ. ಅಲ್ಲ, ಮೊದಲೇ ಇಲ್ಲ, ಇದ್ದದ್ದು ಹೋಗಡೆ ಹೋಗ್ತಾನೆ. ಇಷ್ಟು ದೇವರ ಭಕ್ತಿ ಏನು ಬೇಟ, ಏನು ಬೇಟ, ಭರ್ಜರಿ ಬೇಟ. ಸಿಕ್ಕಿತ್ತಂತ ತಿಂದತ್ತೆ. ಮತ್ತೆ ಧರ್ಮಕ್ಕೆ ಸಿಕ್ಕಿದ್ರೆ ನಾವು ಬಿಡ್ತೇವ? ಗಂಟಲಲ್ಲಿ ಸಿಕ್ಕಿದ್ರೆ ಒಳಗೋಗ್ತದ. ಮತ್ತೆ ಎಂತದ್ದು ಇಳಿಬೇಡ್ವಾ ಕೆಳ? ಯಾವುದು ನೀನು ಹಾಕುದು? ಬೆರಳು ಹಾಕಿದ್ರು ಪ್ರಯೋಜನ ಇಲ್ಲ, ಕೈ ಹಾಕಿದ್ರು ಪ್ರಯೋಜನ ಇಲ್ಲ. ಮತ್ತೆ ಆಗ ದೇವರ ಸ್ಮರಣೆ ಮಾಡಿದ್ದೆ. ಹೇಗೆ ಅನುಭವ? ನನಗೆ ಹಿರಿಯವರೆಲ್ಲ ಹೇಳಿದ್ದು ನೆನಪು. ಅನೇಕ ಮಂದಿ ಇದ್ದಾರೆ ಹಿರಿಯರು. ಪ್ರಾಯ ಆದವರು ಹೇಳಿದ್ದಾರೆ. ಏನು ಅಂತ ಹೇಳಿದ್ದಾರೆ? ಸಂಕಟ ಬಂದಾಗ ದೇವರ ಸ್ಮರಣೆ ಮಾಡಬೇಕು. ನಿನಗೆ ಯಾವ ಸಂಕಟ ಬಂದದ್ದ? ಇದು ಇಷ್ಟು ದೊಡ್ಡ ತುಂಡು ಗಂಟಲಲ್ಲಿ ಸಿಕ್ಕೊಳ್ಳುವಾಗ ಒಂದು ದೊಡ್ಡದಾದ್ರೆ ಸಮಸ್ಯೆ ಆಗ್ತದೆ. ಮಾತಾಡ್ಲಿಕ್ಕೆ ಆಗ್ತದ? ಈಗ ಹೇಗೆ? ಈಗ ದೇವರ ಸ್ಮರಣೆ ಮಾಡಿದ್ದೇ ಮಾಡಿದ್ದು. ಇಳಿತಾ? ಗಂಟಲಲ್ಲಿದ್ದು ಬಸ್ ಹೊಟ್ಟೆಗೆ. ಹೌದಾ? ಮತ್ತೆ ಹೇಗೆ ಬೇಟ? ಏನು ಬೇಟ, ಏನು ಬೇಟ? ಎದುರಾದಂತಹ ಪ್ರಾಣಿಗಳ ತಲೆಯನ್ನು ಹಿಡಿದು ಅದರ ಕುತ್ತಿಗೆಯನ್ನು ಕಡಿದು ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಪ್ರತ್ಯೇಕವಾಗಿಸಿದೆ. ಮತ್ತೆ ಕೇವಲ ತಿಂದ್ರೆ ಸಾಕ? ನೀನು ಮಾಂಸದ್ದು ಕೇಳ್ಬೇಕಾ? ಯಾಕೆ? ಎಷ್ಟು ದೊಡ್ಡದು. ಹೌದಾ? ಒಂದು ಕೈಯಲ್ಲಿ ಆಗ್ಲಿಕ್ಕೆ ಮತ್ತೇನು ಮಾಡಿದಿ? ಎರಡೂ ಕೈಯಲ್ಲಿ ಹೀಗೆ ಹಿಡಿದು ಆ ಮೆತ್ತನೆ ಮೆತ್ತನೆ ಮಾಂಸವನ್ನು ಅದು ಹೆಚ್ಚಾಗುವಾಗ ಮೇಲೆ ಅದು ಹೊರಗೆ ಬರುವಾಗ ಅಲ್ಲಿಗೆ ನುಂಗುವೆ. ಅದರ ರುಚಿ ಹೇಳುವುದಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದಕ್ಕೆ ಹೇಳುವುದು ಕೇವಲ ತಿನ್ನುವುದಲ್ಲ, ಮತ್ತೆ ಕುಡಿಬೇಡುವ. ಕುಡಿದಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಏನಾದ್ರೂ ಸಿಗ್ತದ? ಇಲ್ಲಿ ಕೊಟ್ಟದ್ದು ನಮಗೆ ಪ್ರಯೋಜನ. ನಮಗೆ ಬೇಡ. ಏನ್ ಬೇಕು? ನಮಗೆ ಬೇಕಾದದ್ದು ಬಿಸಿ ಬಿಸಿ ರಕ್ತ. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಇಳಿತಲ್ಲ? ಗಟ್ಟ 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 ಗಟ್ಟ. ಯಾವ ಗಟ್ಟ? ಆಮೇಲೆ ಉಳಿದದ್ದು ಎಲ್ಲವೂ ಗಟ್ಟ ಕುಟ್ಟು 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 ಪಟ್ಟ ಪಟ್ಟ ಚಟ್ಟ ಲಟ್ಟ. ಎಂತದ್ದ ಪಟ್ಟ ಪಟ್ಟ? ಎಂತ ಸ್ವರ ಅದು? ಅದು ಕೆಲವು ಮೂಳೆ ದಪ್ಪ ಪ್ರಾಣಿಯದ್ದು ಗಟ್ಟಿ ತೆಳುವಿದ್ದು ಆಗ ಕಟ 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 ಅಂತ ಸ್ವಲ್ಪ ತಿಳಿದು. ಮತ್ತೆ ಸಣ್ಣದ್ದು ಆ ಮೂಳೆಯ ಮೇಲೆ ಸ್ವಲ್ಪ ತೆಳುವಾದ ಚರ್ಮ ಇರ್ತದೆ. ಹೌದು. ಅದು ಎಲೆಗೂ ಸ್ವರ ಬರ್ತದಲ್ವಾ? ಬಿಟ್ಟಿದ್ದೇವೆ. ಕೆಲವೊಮ್ಮೆ ತೊಂದರೆ ಆಗುದೇ ಆಗುತ್ತುಂಟ. ದೊಡ್ಡ ಪ್ರಾಣಿ ಒಟ್ಟಿಗೆ ಸಣ್ಣ ಪ್ರಾಣಿ ನುಂಗುವಾಗ ಯಾವುದನ್ನು ತಿನ್ನುವುದು ಅಂತ ಗೊತ್ತಾಗುದು. ಗಂಟಲ್ಲಿ ಅಡ್ಡ ಬಂದಿಗೆ ಆಗುದಿಲ್ಲ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನಿರ್ರೋಪವಾಗಿ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯವಾಗಿ ಎತ್ತರವಾಗಿ ಕಾಣ್ತಾ ಇದೆ. ತುದಿನಾದ್ರಿ ಎಂತದ್ದು ಎಷ್ಟೊತ್ತಿಗೆ ಕೇಳುವುದು? ಈ ಸಮಯದಲ್ಲಿ ಕೇಳಿಸ್ತಾ ಇರುವುದು ನೀನು ಹಾಗೆ ಹೇಳಿದಂತ ಹೆಚ್ಚಿಗೆ ಕೂತ್ಕೊಳ್ಳಿಕ್ಕೆ ಬೇಡ, ಅವರಿಗೆ ಕಷ್ಟ ಆಗ್ತದೆ ಹೇಳಲಿಕ್ಕೆ. ಕೂತ್ರೆ ಹೇಳಲಿಕ್ಕೆ
ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಸ್ವಲ್ಪ ಸಮಾಧಾನ ಹೌದು, ಅದರ ಜೊತೆಯಲ್ಲಿ ಎಂತದ್ದಿದು? ಏನ ಗಾಯನ ಸ್ವರ ಕೇಳ್ತದೆ. ಹಾಡುವವರು ಯಾರಿದ್ದಾರೆ? ಮತ್ತೆ ಇಷ್ಟು ಹೊತ್ತಿಗೆ ಹಾಡುವವರು ಯಾರಿದ್ದಾರೆ ಅಂತ ಬೇಕಲ್ಲ. ನನಗೆ ಗೊತ್ತಾಯ್ತು. ಯಾರಿದ್ದಾರ? ಹೆಣ್ಮಕ್ಕಳು. ಹೆಣ್ಣು ಮಕ್ಕಳಿಗೆ ಆದೀತ ಇಷ್ಟು ಹೊತ್ತಿಗೆ. ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹೆಣ್ಮಕ್ಕಳಿಗೆ ಹುಟ್ಟುತ್ತಲೇ ಸೌಂದರ್ಯ ಸ್ವರ ಎರಡು ಒಟ್ಟೊಟ್ಟಿಗೆ ಕೊಟ್ಟಿದ್ದಾನೆ. ಅಣ್ಣ ಆದೀತ ಇಷ್ಟು ಹೊತ್ತಿಗೆ ಆದ್ರೆ ಅದು ಕ್ರಮ ಮಾತ್ರ ಬದಲಾವಣೆ ಆಯ್ತು. ಹೇಗ ಕ್ರಮ ಬದಲಾವಣೆ? ಏನಂತ ಹೇಳಿದ್ರೆ ಹೇಗೆ ಈಗ ಮತ್ತೆ ಸ್ವರ ಹೇಗುಂಟು ಅಂತೇಳಿ ನನ್ನಲ್ಲಿ ನಿನ್ನಲ್ಲಿ ಕೇಳಿದ್ರೆ ಆಗ್ಲಿಕ್ಕಿಲ್ಲ. ಮತ್ತೆ ಯಾರಲ್ಲಿ? ಮದುವೆ ಆದವರಲ್ಲಿ ಕೇಳಿ. ಸರಿಯಾಗಿ ಅನುಭವ ಇದ್ರೆ ಅವರಿಗೆ. ಹೆಂಡತಿಯ ಸ್ವರ ಹೇಗುಂಟು ಅಂತ ಅವ್ರ ಹತ್ರ ಕೇಳ್ಬೇಕು. ಮತ್ತೆ ಅವರ ನಗು ನೋಡುವಾಗ ಗೊತ್ತಾಗುದಿಲ್ಲ. ಮತ್ತೆ ನೀನು ನಾವೆಲ್ಲ ತಿರುಗಾಟ ಮಾಡುವಾಗ ನೋಡಿದ್ಯಲ್ಲ, ಹೇಗೆ ಈ ಭೂಲೋಕದಲ್ಲಿ ಆಗಾಗ ಒಮ್ಮೊಮ್ಮೆ ಹೋಗುವಾಗ ಇಬ್ಬರು ಸೇರಿದ್ರೆ ಸಾಕು. ಹೆಂಗಸರು ಇಬ್ಬರು ಹೆಂಗಸರು ಸೇರಿದ್ರೆ 4 ಬೇಡ, ಇಬ್ಬರು ಸಾಕು. ಇಬ್ರು ಸಾಕು. ಈ ಕಡೆ ಪರ್ವತ ಮುಳುಗಿದ್ರು ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ ಹೇಳು? ಯಾವ ಲೋಕದಲ್ಲಿ ಇರ್ತಾರೆ, ಎಂತದ್ದು ಆಗ್ತದೆ ಯಾವುದು ಗೊತ್ತಾಗ್ಲಿಕ್ಕಿಲ್ಲ. ಗುಂಡಿಗೆ ಬೇಕು ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆ ಸ್ಥಿತಿ ಬಂದು ಬಿಡ್ತದೆ. ಅಂತಹ ಒಂದು ಮಾತುಕತೆ. ಆದ್ರೆ ಇಲ್ಲಿಯವರೆಲ್ಲ ಆಗಾಗ ಬದಲಾವಣೆ ಆಗಬಹುದು. ಈಗ ಬದಲಾವಣೆ ಆಗದೆ ಇದ್ದದಲ್ಲಿ ಮೇಲಂದ್ರಲ್ಲಿ ಈಗ ಮೇಲೆ ಹೋದವರು ಯಾರು? ಬೇಡ, ಹೋಗಿ ಬಂದಾಗಿದೆ. ಮೇಲುಲೋಕ ಸತ್ಯಲೋಕ. ಅಲ್ಲಿ ಯಾರ? ಆ ಸತ್ಯಲೋಕ ಯೋಚನೆ ಮಾಡಿದಂತ ವಾಣಿ ವೀಣೆಯ ಪಿಡಿದಿಪ್ಪ ವಾಣಿ ಈ ದರದಲ್ಲಿ ಕಾನೂನು ತಡೆಗಾಗಿ ಬಂದು ಆಮೇಲೆ ಸಾನು ರಾಗದಲ್ಲಿದ್ದು ಗಾನ ಪಾಡುವಣ. ಯಾರ ಇದು? ಈ ಸ್ವರ ಹೇಳು ಕೇಳುದು ವಾಣಿಯಮ್ಮನತೆ. ಅಣ್ಣ ಎಂತ ಅಂದ ಎಂತದ್ದು ಅಂದ? ಅದು ಅಮ್ಮನನ್ನು ಹೇಳುವಾಗ ಒಂದು ಭಕ್ತಿ. ಅಲ್ಲ, ನೀನು ಯಾವ ರೀತಿ ವಿವರಿಸಿದ್ರು ಕೂಡ ನಮಗೆ ವರ ಕೊಟ್ಟ ದೇವರ. ಅಲ್ಲ, ವರ ಕೊಟ್ಟದ್ದು ಹೌದಪ್ಪ. ಈಗ ವರ ಕೊಟ್ಟದ್ದು ಯಾರು? ಬ್ರಹ್ಮದೇವ. ಹೌದಾ? ಹಾಗಂತ ಅವ ಸುಮ್ಮನಿರ್ತಾನ? ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ ಮಾಡ್ತಾನೆ. 84 ಲಕ್ಷ ಭೂಲೋಕದಲ್ಲಿದ್ದವರು ಒಂದು ಸೃಷ್ಟಿ ಮಾಡುವುದು ಕಷ್ಟದಲ್ಲಿ, ಅದು ಬೇಡ ಅಂತ ಹೇಳ್ತಾರೆ. ಅವತ್ತು ದಿವಸಕ್ಕೆ ಇಷ್ಟು ಬೇಗ ಬೇಡ ಹೇಳ್ತಾರೆ. ಹಾಗಿರುವಾಗ ಮತ್ತೆ ಹೆಂಡತಿ ಇಲ್ಲದೆ ಹೋದ್ರೆ ಯಾವ ಸೃಷ್ಟಿ ಸಾಧ್ಯ ಆಗ್ತದೆ ಹೇಳು? ಹೆಂಡತಿ ಇಲ್ಲದಿದ್ರೆ ಅವ ಮಣ್ಣ ಗಟ್ಟಿ ಗಂಡ ಏನು ಬೇಕಿದ್ರು ಮಾಡಿ ಸೃಷ್ಟಿಯೊಂದು ಮಾಡುವುದಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ಕೇಳುವಂತಹ ಸ್ವರ ಅಲ್ಲ ಇದೆಲ್ಲ ಹೆಂಗಸರದಲ್ವ? ಮತ್ತೆ ಇಷ್ಟು ಹೊತ್ತಿಗೆ ಹಾಡಬೇಕು ಅಂತ ಇದ್ರೆ ಗಂಡಸರಾಗಬೇಕು. ಗಂಡಸರು ಸುಮ್ಮನಿರ. ಊದುವುದಕ್ಕೆ ಬಾರಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು ಗಂಡಸರು. ನೀನು ಹಾಡ್ಲಿಕ್ಕಿಲ್ಲ ಸುಮ್ಮನೆ. ಅಲ್ಲ, ನೀನು ಹೇಳಿದ್ದು ಕೇವಲ ಭೂಲೋಕಕ್ಕೆ ಮಾತ್ರ. ಮತ್ತೆ ನೀನು ಹೇಳಿದ್ದು ಭೂಲೋಕದಲ್ಲ, ದೇವಲೋಕದ ವಿಚಾರ. ಇದ್ದಾನವ ದೇವಲೋಕದಲ್ಲಿ? ಅವ ಯಾವಾಗ ಹೋಗಿದ್ದಾನೆ? ಮತ್ತೆ ಅವ ಹೇಳುದು ಪುಣ್ಯಾತ್ಮ ಚಂಡಮಂಡ್ರೆ ನೀವು ಬರುದು ಬೇಡ, ನನಗೆ ನೀವು ದಿವಸ ಬಂದ್ರೆ ಆಗುದಿಲ್ಲ. ಅವನಿಗೆ ಇಂಥದ್ದು ಬರುವುದು ಬೇಡ ಹೇಳ್ತಾನೆ. ಅವಳು ಚಂಡಮಂಡ್ರು ಬರುವುದು ಬೇಡ ಅಂತ ಹೇಳು. ಯಾಕೆ ಹೇಳು? ಯಾಕೆ? ಅಷ್ಟು ಹೆದರಿಕೆ ಉಂಟು ಅವನಿಗೆ. ಹಾಗೆ ನಮ್ಮ ಸ್ವರ ಕೇಳಿದ್ರೆ ನಿಲ್ಲುವುದಿಲ್ಲ. ಹೌದು. ಹಾಗಂತ ಅವನ ಸಭೆಯಲ್ಲಿ ಮತ್ತೊಬ್ಬ ಇದ್ದಾನೆ. ಬ್ರಹ್ಮಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗೆ ಚಂಬಾರಿ ಮೂಕಿನ ಮೇಲೆ ಆಶ್ಚರ್ಯ ಆದದ. ಅದು ಗಾಯನ ಮತ್ತೊಬ್ಬ ಇದ್ದಾನೆ. ನಾರದ ಬೇಡ ಬೇಡ ಇವ ಎಂತ ಇಲ್ಲಿ ನೀನು ಯಾರಿಗೆ ಬೈದದ್ದು? ಯಾರಿಗೆ ನೀನು? ಇಲ್ಲ, ಯಾರು ಇಲ್ಲದಿದ್ದಕ್ಕಾಯ್ತು. ಯಾಕೆ? ನಾನು ದೇವರಿಸಿ ಅಂತ ಹೇಳಿದ್ದು. ಅಲ್ಲ, ನೀನು ಹೇಳಿದ್ದು ನೋಡಿದ್ರೆ ಬೈದದ್ದು ಅಂತ ಭಾವಿಸಿ ಅವಸರಲ್ಲಿ ಹಾಗೆ ಬರುವ. ಹೌದಾ? ಇದು ಭಾಗವತೋತ್ತಮ. ಹೇಗೆ? 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡು ಮಾಕಿನೇ. ಅವರಿಗೆ ಮೊದಲು ಶಾಪ ಸಿಕ್ಕಿದೆ. ಈಗ ನಮಗೆ ಶಾಪ ಇಲ್ಲಪ್ಪ. ಇವತ್ತಿದ್ದಲ್ಲಿ ನಾಳೆ ಇರ್ತೇವೆ. ಇಲ್ಲ, ನಾಳೆ ಇದ್ದಲ್ಲಿ ನಾಡಿದ್ದಿರ್ತೇವ. ಬೇಕು ಅಂತ ಹೇಳಿದ್ರು ಆಗ್ಲಿಕ್ಕಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಯಾರು ಇರುವುದಿಲ್ಲ, ನಾವಿರ್ತೇವ. ಹಾಗಿದ್ರೆ ಇವಳು ನಾನು ಯಾಕೆ ನಾಡಿನ ಮಧ್ಯೆ ನಿಂತು ಚರ್ಚೆ ನಡೆಸ್ತಾ ಇದೆಯಲ್ಲ. ಹಿಡಿಯಾಗ ಗಡಿಬಿಡಿ ಮಾಡಬಾರ್ದು. ಎಂತದ್ದು ನೀನು ಇಷ್ಟು
ಕಣ್ಣಿಗೆ ಕಣ್ಣಂತ ಬೆಳಕು ಹೇಗಿದೆ ಅರಸತ್ತ ಮುಂದುವರಿಯುತ್ತಿರುವಂತಹ ಸಂದರ್ಭ ಏನನ್ನು ಕಂಡಿ ಕದಂಬಾವರದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಂದಿದ್ದು ಹೆಣ್ಣೊಬ್ಬಳು ಕುಳಿತಿದ್ದಾಳೆ ಆಮೇಲೆ ವೀಣೆಯನ್ನು ಬಾರಿಸ್ತಾ ಇದ್ದಾಳೆ ತೊಟ್ಟಿಲನ್ನು ತುಗ್ತಾ ಇದ್ದಾಳೆ ಕಾಯಿನನ್ನು ಹಾಡ್ತಾ ಇದ್ದಾಳೆ ಹೌದು ಅವಳ ವದನಕ್ಕೆ ಎಲ್ಲ ಒಬ್ಬಳೆಯ ಒಬ್ಬಳೆ ಇವಳ ವದನಕ್ಕೆ ಎಂತದ್ದು ವದನಕ್ಕೆ ಅವಳು ಎಂತದ್ದು ನನಗೆ ಅರ್ಥ ಆಗಲಿಲ್ಲ ಅದು ವದನಕ್ಕೆ ಅವಳನ್ನು
ಏನಾಯ್ತು ನಿನಗೆ ನೋಡಿ? ಅವಳ ಮುಖ ನೋಡಿ, ಅದು ಹೌದಾ? ಅದು ಆಚೆ ಈಚೆ ಹಾಕಿರುವ ಬದಲಾಯ್ತಾ? ನೋಡ್ತಾ ಇತ್ತು ಹಾಗೆ ಹೇಗಿದೆ? ಆಮೇಲೆ ನೋಡೆ ಸ್ಮರಣ ಕೂರ್ಕಣೆ ಅಂತ ಹೇಳು ನೀರೆ ಶರದಿಂದು ವತನೆ ಹರಿಣ ನೇತ್ರೆ ಚಲ್ವ ತರುಣಿ ಮಣಿವಲ ಗಾತೆ ಅಂತ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡೆ ಅಣ್ಣ ಹೇಗೂ ಇಲ್ಲಿಯವರೆಗೆ ಬಂದಿದ್ದೇವೆ. ನೀನು ಒಬ್ಬನೇ ಕಂಡ್ರೆ ಸಾಕಾಗುವುದಿಲ್ಲ. ಇದು ನಿನಗೂ ನೋಡ್ಬೇಕಂತ ಆಸೆ. ನೋಡ್ಬೇಡ. ನೋಡು ನೋಡು ಕಣ್ಣಾರೆ ಕುಳಿತಿಹಳು ಕುಳಿತಿಹಳು ಏನು ಸೇರಿಸಿದ್ದ ನೀನು? ನಾನು ಮತ್ತೆ ಇಬ್ಬರಿದ್ದದಲ್ವಾ, ನಾನು ಮೊದಲಿಗೆ ಹೇಳಿದ್ರೆ ಮತ್ತೆ ನಿನಗೆ ದಾರಿ ಇಲ್ಲಲ್ಲ. ಅಲ್ಲ, ನೀನನ್ನು ಒಬ್ಬನನ್ನೇ ನೋಡಿದ್ದು ಅಂತ ಹೇಳಿದ. ನನ್ನನ್ನು ಹಾಗಲ್ವಾ? ಈಗ ನಾನು ನೋಡುವಾಗ ನನ್ನನ್ನು ನೋಡಿದ ಹಾಗೆ ಅದು ಯಾಕೆ ಗೊತ್ತುಂಟು? ಯಾಕೆ ಹೇಳು? ನನ್ನನ್ನೇ ನೋಡು. ಅದೇ ಹೇಗೆ ಹೇಳಿ? ನನಗೆ ತಿರುಗಾಟ ಇದು. ತಿರುಗಾಟ ಹೆಚ್ಚು ಅಂತಲ್ಲ ಮತ್ತೆ ಒಟ್ಟಿಗೆ ತಿರುಗಾಟ ಒಟ್ಟಿಗೆ ಮಾಡಿದ್ರು. ಮತ್ತೆ ನಾನು ಆಗಾಗ ಕೆಲವೊಮ್ಮೆ ಹೋಗ್ಲಿ ನನ್ನನ್ನು ಬಿಟ್ಟು ಹೋದದ್ದುಂಟು. ನೀನು ಕೆಲವೊಮ್ಮೆ ಬದಲಿಸಿದ್ರು, ಬದಲಾಯಿಸಿದ್ರು. ಸುಮ್ಮಣ್ಣ ಕೆಲವೊಮ್ಮೆ ಹೇಳಿಕೊಟ್ಟು ಹೇಗೆ ಬದಲಾವಣೆ ಉಂಟು ನಿನಗೆ. ಇಬ್ಬರು ಬೇರೆ ಬೇರೆ ಆಗಿ ಹೋಗಿ ಅಲ್ಲಿಗೆ ಹೋಗುವ, ಅವ ಇಲ್ಲಿಗೆ ಹೋಗ್ಲಿ ಅಂತ ಒಟ್ಟಿಗೆ ಹೋದ್ರೆ ನಾವು ಏನು ಮಾಡ್ತೇವೆ ಅಂತ ಗೊತ್ತಾಗುದಿಲ್ಲ. ಏನಕ್ಕೇನು ಮಾಡಿ ಹೋಗ್ತಾರೆ. ಹಾಗಾಗಿ ಅಣ್ಣ ಇದು ಒಂದು ರೀತಿಯ ಆಕರ್ಷಣೆ. ಯಾಕೆ ಹೇಳು? ಯಾಕೆ ಎಳಿತದೆ? ಎಳೆಯುವುದು ಯಾಕೆ? ನಮಗೆ ಅನುಭವ ಕಡಿಮೆಯಾ? ಮತ್ತೆ ಲೋಕವನ್ನು ಸಂಚಾರ ಮಾಡಿದ್ದೇವೆ, ಹೆಣ್ಣು ಮಕ್ಕಳನ್ನು ಕಾಣಲಿಲ್ಲ ಅಂತ ಹೇಳುವುದು. ನಮ್ಮ ತಿರುಗಾಟದಲ್ಲಿ ಎಷ್ಟು ಹೆಣ್ಮಕ್ಕಳನ್ನು ನೋಡಿದ್ದನ್ನು ಕಂಡಿದ್ದೇವೆ ನಾವು. ಅದಕ್ಕಿಂತ ಚಲೋ ಇವಳಿದ್ದಾಳೆ. ಮತ್ತೆ ಅವರನ್ನು ಎಳ್ತಂದು ಇವಳ ಕಾಲಿಗೆ ಇಷ್ಟರವರೆಗೆ ಇಂತಹ ಒಂದು ಬದಲಾವಣೆ ಆಗಿದೆ. ಇಲ್ಲ. ಆದ್ರೆ ಇಂದು ಹಾಗಲ್ಲ. ಮತ್ತೆ ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ, ಅರೇ ಯಾರಿವಳು ಮಂಜುಳಗಾತ್ರೆ ತ್ರೈಭುವನ ಮಹಿಳೆ ಸಾರಸನೇತ್ರೆ, ಮುಖವನ್ನು ಕಂಡಾಗ ಪೂರ್ಣ ಚಂದ್ರನ ಬಿಂಬಕ್ಕೆ ಹೊರತಲ್ಲ ಕೆಲವು ಮಾಲಿನಿಗೆ ಹೌದಲ್ಲ. ಮಾನಿನಿ ಅಲ್ಲ, ಹಾಗಲ್ವಾ? ಅಹುದಲ್ಲ. ಆಶ್ಚರ್ಯ. ಹಾಗೆ ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಬಂದೆ. ಯಾರಿವಳು ಇಲ್ಲಿ ಯಾಕೆ ಬಂದಿಯಳು? ಸಿಕ್ಕಿತಲ್ಲ. ಇದು ಪ್ರಶ್ನೆ ನಿನ್ನದೇ. ಎಲ್ಲ ಒಂದಂತೆ ಹೇಳು ಸರಿಯಾಗ್ತದೆ. ಈಕೆ ಒಂದು ರಮೆ, ಇಲ್ಲದೆ ಹೋದ್ರೆ ಉಮೆ. ರಮೆ ಉಮೆಯರ ಮಾತ ಬಿಡು ನೀನು. ಆ ಸುಮಶರ ನರ್ತಾಂಗಿ ರತಿ ರಮಣಿಯು ಮಿಗಿಸಿ ಮೆರೆವಳಲ್ಲ. ಕಮಲಜ ಸೃಜಿಸಿದ ಶಿವಬಲ್ಲ ಶಂಕರ ಬಲ್ಲ. ಹೋಗ್ತೇನೆ. ಎಲ್ಲಿಗೆ? ಹೋಗ್ತೇನೆ. ಮುಂದೆ ಬಾ. ಎಲ್ಲಿಗೆ ಹೊರಟದ್ದು? ಇಲ್ಲಿಗೆ. ನಾನು ಇಲ್ಲಿ ಹೋಗ್ಲಿ, ದೇವರಿಗೆ ಹೋಗ್ಲಿ ಬಿಡ್ತಾರಲ್ಲ. ನೀನು ಇಷ್ಟು ಬೇಗ ಹೊರಟಾಗ್ತದ? ಬೇರೆ ದಿವಸ ಇಬ್ಬಿಬ್ರು ಅಲ್ಲ, ಇದನ್ನು ಮುಗಿಸದೆ ಹೋಗುದು ನೀನು. ಅಲ್ಲಿ ಕೆಲವು ದಿವಸ ಷಣ್ಮುಖ ಮತ್ತೆ ಗಣಪತಿ ಮಾತ್ರ. ಆದ್ರೆ ಇವತ್ತು ಜೊತೆಲ್ಲ ಇದು ಅಯ್ಯಪ್ಪ ಹೇಳಲಿಕ್ಕೆ ಸಾಧ್ಯ ಹೋಗಬೇಡ ನೀನು. ಅಲ್ಲ ಅಯ್ಯಪ್ಪ ಹೇಳಲಿಕ್ಕೆ ಅಲ್ಲಿ ಎಷ್ಟು ಅಲ್ಲ, ದೇವರು ಇದ್ದದ್ದು ಒಳ್ಳೇದಾಯ್ತು. ಯಾಕೆ ಹೇಳು? ಅವರಲ್ಲಿ ವಿಳಾಸ ಕೇಳಿ ಬರುವ. ನೀನು ಅಲ್ಲಿ ಹೋದ್ರೆ ಕೊರತೆ ಆಗುದು ನಮಗೆ. ಅದಕ್ಕೆ ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರೆಗೆ ಹೆಣ್ಣಿಲ್ಲಿ ಹೋಗುವ ಅವಸರದಲ್ಲಿ ಇವಳ ಮುಖ ನೋಡಿದ್ದೇನೆ. ಸರಿಯಾಗಿ ನೋಡು. ಆಲೋಚನೆ ಮಾಡ್ತದೆ ಎಷ್ಟೊತ್ತಿಗೆ ಮುಗಿತದೆ ಹೋಗುದು. ಅಣ್ಣ, ಇವತ್ತು ಸಿಕ್ಕಿದ ಅವಕಾಶ ನಾಳೆ ಸಿಕ್ಲಿಕ್ಕಿಲ್ಲ. ಅದಕ್ಕೆ ಹೆಸರು ವಿಳಾಸ ಹೋಗು ಮಗನೇ, ಸಾಹಿತ್ಯ ಹತ್ತು ಮಣ್ಣು ತಿಂತೆ ಹೋಗು. ಅಣ್ಣ ಏನು ತಮ್ಮ ಬೇಡವಾಗಿ ಹೋದ್? ಯಾರು ಹೇಳಿತು? ಈಗ ನೀನು ಹೋದ್ರೆ ವಿಳಾಸ ಕೇಳಲಿಕ್ಕೆ ನಿನ್ನೊಟ್ಟಿಗೆ ನಾನು ಸಾಯ್ತೇನೆ. ಅಲ್ಲ, ಒಂದು ಅಪರೂಪದಲ್ಲಿ ವಿಳಾಸ ಕೇಳುವುದಕ್ಕೆ ಇಲ್ಲ ಕರ್ಮ. ನಮಗೆ ವರ ಅಲ್ವನ? ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ. ಸತ್ತ ಮೇಲೆ ಸುಖ ಬೇಕಾ? ಯಾವ ಕರ್ಮದ ವರ? ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತಂದ್ರೆ ವರನೇ ಬೇಡ. ಚಂದ ಇದ್ದೇ ಸಮಸ್ಯೆ. ದೇವರು ಕೊಟ್ಟಾಗಿದೆ, ಇನ್ನು ಬಿಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಆದ್ರೆ ಇವಳನ್ನು ಇವತ್ತು ಪ್ರತಿನಿತ್ಯ ನೋಡಬೇಕು. ನಿರ್ಧಾರ ಸುಮ್ಮನಲ್ಲಿ ಹೋಗು. ಅವಸರ ಮಾಡಬೇಡಿ. ಬೇಟೆಯ ದಣಿವಿದ್ರೂ ಕೂಡ ಅವಸರವಾಗಿ ಓಡಿಕೊಂಡು ಬಂದಿದ್ದೇವೆ. ಕಾರಣ ಉಂಟು. ಬೇಟೆಯಾಡಿ ಕದಂಬ ವನಕ್ಕೆ ಹೋದೆವಾ ವಿಶ್ರಾಂತಿಗಾಗಿ. ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಪಡೆದು ಹೆಣ್ಣೊಬ್ಬಳು ಕೂತಿದ್ದಾಳೆ. ಇದ್ದಾಳೆ. ಎಂತದ್ದು ನೋಡ್ತೀರಿ ಯಜಮಾನ್ರೆ? ಲೋಕ ಮೂರಲ್ಲ ಅವಳಷ್ಟು ಸೌಂದರ್ಯವತಿ ಇನ್ನೊಬ್ಬಳಿಲ್ಲ. ಅವಳು ಹೆಣ್ಣೆ ಅಲ್ಲ. ಅಂತ ಚಂದದೊಂದು ಹೆಣ್ಣೆ ಇಲ್ಲ. ಈಗ ನಿಮ್ಮಲ್ಲಿ ಯಾಕೆ ಹೇಳಿದ್ದು? ಲೋಕ ಮೂರ ವಿಕ್ರಮಿ ಇದ್ದೀರಿ. ಪರಾಕ್ರಮ ಸೌಂದರ್ಯ ಒಟ್ಟಿಗೆ ಸೇರಿದ್ರೆ ಇದೊಂದು ಶಕ್ತಿ ಹೆಚ್ಚಾಗ್ತದೆ. ಮತ್ತೆ ಲೋಕಮುಖದಲ್ಲಿ ಯಾವ್ದಾದ್ರು ಶಕ್ತಿ ಕಾಣಿಸ್ತದ? ನೀವು ಮನಸ್ಸು ಮಾಡ್ಬೇಕು. ಒಂದು ಮದುವೆ ಆಗ್ಬೇಕು. ವೈದ್ಯರು ಅಣ್ಣನಿಗೆ ಏನ್ ಯಜಮಾನ್ರೆ? ನೀವು ಹೇಳುವಂತಹ ವಿಷಯವನ್ನು ಕೇಳಿದವ ಮನಸ್ಸಿನಲ್ಲಿ ಏನು ಬೇಕು ಈಗಲ್ಲ ಹೇಳ್ಬೇಡಿ, ಒಟ್ಟಿಗೆ ತಕ್ಕೊಳ್ಳೋಣ. ಅದೇನಲ್ಲ ಕಾರಣ ಏನು ಬಲ್ಲಿರ ಮನಸ್ಸು ಜನ ಶರಾವತಿಗೆ ಬಳಿಯೋದೇನೋ ಹೆಣ್ಣನ್ನು ಕರ್ತರ್ತೇವೆ, ಮದುವೆ ಒಂದು ಬೇಕಾಗಲಿ. ಅವಸರ ಒಂದು ಮಾಡಬೇಡಿ. ವಿಷಯವನ್ನು ನಾನು ಚೆನ್ನಾಗಿ ಆಲೋಚನೆ ಮಾಡಿ ನೀವು ಸ್ವಲ್ಪ ವಿಶ್ರಾಂತಿ ಮಾಡಿದ್ರಿ. ಬೇಕಾದವ ನಾನೇ
ಎದುರಿಗೋ ಕೇಳುವುದನ್ನು ರಜುವಜಾವ ಮಾಡುವುದು ಮಾತೆಯು ಕೇಳಿದ ಬೆಳೆವ ಕಡಂಬವನೊಳಗೆ ಉಯ್ಯಾಲೆಯಲ್ಲಿ ಧರ್ಮಿ ಮೇಲೆ ಬಾಳತ್ತೆ ಕದಂಬಾವನಲ್ಲಿ ಅತಿ ಚೆಲುವೆಯಾದ ನಾರಿಯವರು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾರೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತ ವಿಷಯ ಹೇಳಿದಾಗ ಈ ವಿಷಯ ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದು ನಿಂತ ಮದುವೆ ಆಗುವ ಯೋಚನೆಯೋ ನನ್ನನ್ನೇ ಕೆಲ್ಲಿಗೆ ಬರಮಾಡಿಕೊಂಡೆ ಪ್ರಭು. ಕಾರಣ ಉಂಟು. ಅವಳಿದ್ದಲ್ಲಿಗೆ ನೀನು ಹೋಗಿ ಶುಂಭ ಏನು ಎಂಬುದರ ಬಗ್ಗೆ ಅವಳಲ್ಲಿ ತಿಳಿಸಿ ಸಂಧಾನ ಮುಖ್ಯವಾಗಿ ಶೋಣಿತಾಪುರಕ್ಕೆ ಕರೆದರು. ಶುಂಭ ರಾಜ್ಯವು ಹೋಗೋ ಜಗದಂಬಿಕೆಯ ನಮ್ಮ ದೊರೆಯಾಗಿರುವಂತಹ ಶುಂಭಾಸುರ ಆಜ್ಞೆಯಂತೆ ಕಾಡಿನಲ್ಲಿ ಹೆಣ್ಣು ಪಡುತ್ತಾಳೆ, ಅವಳು ಕರಕೊಂಡು ಬರಬೇಕೆಂದು ಆಜ್ಞೆ ಮಾಡಿದ್ದಾನೆ. ಅರಮನೆಯ ತೊರೆದೆ ಕಾಡಲು ತೆರೆದ ಬಹುದೂರ ಮಧ್ಯೆ ಕತ್ತಲೆ ಆವರಿಸುವಂತ ಪ್ರದೇಶ ಕದಂಬವನ ಅಲ್ಲಿ ಇದ್ದಾಳೆಂದು ಹೇಳಿದ ಮಾತಲ್ವೇ. ಮುಂದೆ ಮುಂದೆ ಬರುತ್ತಿರುವಾಗ ಇದು ಕದಂಬವನವಲ್ವೇ, ಆಕಾಶವನ್ನೇ ತುಂಬಿಸ್ತಿದೆಯೋ ಎಂದು ತೋರುತ್ತ ರೆಂಬೆಗಳೆಲ್ಲ ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಚಪ್ಪರ ಬೆಸಗಿದಂತೆ ತೋರುತ್ತಾ ಉಂಟು. ಹಕ್ಕಿಗಳೆಲ್ಲ ಬೇಕಾದಷ್ಟು ಹಣ್ಣನ್ನು ತಿಂದು ಕೇಕೆ ಹೊಡೆಯುತ್ತಾ ಆ ಕಡೆ ಈ ಕಡೆ ಹಾರಾಡುತ್ತಿದೆ. ತರುಣಿ ಎಲ್ಲಿದ್ದಾಳೋ ಏನು ಹೇಳುವುದೀಗ ಅಸಾಧ್ಯ. ಮುದ್ದೆ ಮುದ್ದೆ ಬರುತ್ತಿರುವಾಗ ಓಹೋ ಅಲ್ಲಿ ಸಾಧು ಪ್ರಾಣಿಗಳಿದೆ, ಇಲ್ಲಿ ದುಷ್ಟ ಪ್ರಾಣಿಗಳಿದೆ, ಒಂದಕ್ಕೊಂದು ಅನ್ಯೋನ್ಯತೆದ ಆ ಕಡೆ ಈ ಕಡೆ ಕುಡಿದಾಡುತ್ತಾ ನಲಿದಾಡುತ್ತಾ ಓಡಾಡುತ್ತಿದೆಯಲ್ಲ. ಹಾಗಾದ್ರೆ ಇಲ್ಲಿಯ ಮಹಿಮೆ ಏನು. ಹೆಣ್ಣೊಬ್ಬಳಿದ್ದಾಳೆ ಎಂದು ಹೇಳಿದ ಮಾತು ಮುದ್ದೆ ಮುದ್ದೆ ಬರುತ್ತವೆ. ಕತ್ತಲೆ ಆವರಿಸುವ ಪ್ರದೇಶ. ಓಹೋ ಏನೋ ಒಂದು ಪ್ರಕಾಶ ಕಾಣುತ್ತಿದೆ. ಸೂರ್ಯಚಂದ್ರನು ಒಮ್ಮೆ ಉದಯಕ್ಕೆ ಬಂದರು ಎಂಬ ಹಾಗೆ ತೋರುತ್ತಾ ಉಂಟು. ಮುಂದೆ ಮುದ್ದೆ ಬರುತ್ತ ಓಹೋ ಹಂಬಲಿಸಿದನು ಶಿವ 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 ಸ್ಮರಣಂಬಿ ಗುರೆ ಸಿಲುಕುತ್ತಲೀ ಸ್ಮರಣಂಬಿ ಗುರೆ ಸಿಲುಕುತ್ತಲೀ ನಮ್ಮಯ ಶುದ್ಧ ಕೆಟ್ಟದು ತಿಳಿದು ನೋಡಲಿಕ್ಕೆ ಮಾನವಿಯೇ ಸಿಕ್ಕುವಳೆದ ನಮಗೆ ಸಿಕ್ಕಲು ತಕ್ಕುವಳೆ ನಿತ್ಯರಿ ಸಲಹುದಿಯ ಮಾತೆ ಹಂಬಲಿಸಿದನು ಶಿವ ಶಿವ ಪ್ರಕಾಶ ಬೀರುವ ಕಡೆಗೆ ಬಂದಾಗ ಓಹೋ ಹೆಣ್ಣೊಬ್ಬಳು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತಹ ವೀಣೆಯನ್ನು ಮೀಟುತ್ತ ತಾಳಬದ್ಧವಾಗಿ ಹಾಡುತ್ತ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳಲ್ಲ. ಏನು ಧೈರ್ಯವೋ ಹೇಳುವುದಕ್ಕೆ ಸಾಧ್ಯ. ಇವಳನ್ನ ಕಂಡ ಕ್ಷಣ ತನ್ನನ್ನು ತಾನು ಮರೆತೆ ಶಿವ 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 ಎಂಬ ಉದ್ಗಾರವು ನನ್ನ ನಾಲಗೆಯಿಂದ ಬಂತು. ಅಪ್ಪ ಏನು ಧೈರ್ಯವೋ ಹೇಳುವುದಕ್ಕೆ ಅಸಾಧ್ಯ. ಕುಪ್ಪಳಾಗಿ ಕುಳಿತುಕೊಂಡಿದ್ದಾಳಲ್ಲ, ಏಕೆ ಕುಳಿತುಕೊಂಡವಳು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾನು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ. ನಾನು ಬಂದ ಕಾರ್ಯ ನಡೆಸಬೇಕಾಗಿದೆ. ಅಮ್ಮ
ಏನು ಮಾತಮ್ಮ? ಯಾವಾತನನ್ನು ಕತ್ತಿ ಕಾಳಗದಲ್ಲಿ ಸೋಲಿಸುತ್ತಾನೋ ಆತನನ್ನೇ ವರಿಸುತ್ತೇನೆ ಎಂಬುದಾಗಿ ಇದು ನನ್ನ ಬಣ್ಣದ ವಿಚಾರ. ನೀನು ಬಂದಿರುವುದು ಸಂಧಾನಕ್ಕೆ ತಾನೇ? ಕರ್ಕೊಂಡು ಹೋಗುವುದಕ್ಕಾಗಿ ನನ್ನ ಸಂತಾನವನ್ನು ಮೂಲಿಸಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮ ಶುಂಭನಲ್ಲ, ಶಂಭುವೇ ಅಂತರಗಿಳಿದು ಬರಲಿ, ರನ್ನ ಕಂಜುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನಿಗೆ ತಿಳಿಸು. ಮದುವೆ ಆಗಬೇಕಾದ್ರೆ ಕತ್ತಿ ಕಾಳಲ್ಲಿ ಗೆದ್ದುಕೊಡಬೇಕು. ಹೌದು, ಗೆದ್ದುಕೊಂಡವರ ಕೊರಳಿಗೆ ಹೂವಿನ ಮಾಲೆ ಹಾಕುತ್ತೀವಿ. ನಿಜ. ಯಾರ ಕೊರಳಿಗೆ ಯಾವ ಹೂವಿನ ಮಾಲೆ ಹಾಕುತ್ತೀಯೋ ಅರ್ಥವಾಯ್ತು ತಾನೇ? ಅಸಾಧ್ಯ. ತಾಯೇ, ನಾನು ಆಡಿದ ಮಾತಲ್ಲಿ ತಪ್ಪಿದ್ದರೆ ಕ್ಷಮಿಸಬೇಕು. ನಿನ್ನನ್ನು ಕಂಡ ಮೇಲೆ ನನಗಿನ್ನು ಯಾವುದು ಬೇಕಾಗಿಲ್ಲ. ನೀನು ಆಡಿದ ಮಾತ ಮೇಲೆ ಶುಂಭಾಸುರು ಹೇಳ್ತೇನೆ. ಅವನ ಇಚ್ಛೆ ಐತೆ, ಅವರನ್ನು ಮಾಡ್ಲಮ್ಮ. ತಾಯೇ, ಒಂದು ದಿನ ನಾನು ನಿನ್ನನ್ನು ಏನನ್ನು ಬೇಡಲಾರೆ. ಮೋಕ್ಷವೊಂದನ್ನು ಕರುಣಿಸು, ಬೇರೇನು ಬೇಡಮ್ಮ, ಬೇರೆ. ಸುಗ್ರೀವ, ಇನ್ನು ಮುಂದಕ್ಕೆ ದೇವಿ ದೂತನಾಗು. ಯತ್ಪಾವಂ ತದ್ಭವತಿ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದ. ಸುಗ್ರೀವನ ಸಂಧಾನವೇ ನಿನ್ನನ್ನು ಪ್ರಶ್ನಿಸಲು ಬಂದವ ಸಾಮಾನ್ಯರ ಧೂಮ್ರಾಕ್ಷ. ಆದ್ದರಿಂದ ಹೇಳುತ್ತೇನೆ, ಮಣಿರಥ ಸಿದ್ಧವಾಗಿ
ಮುಟ್ಟಿಸದೇವಿ ಮಹಾಕಾಳಿ ನಮೋಸ್ತುತೆ. ಮಹಾಕಾಳಿ ನಿನ್ನನ್ನು ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ತರೆಯಲ್ಲಿ ಪ್ರಸಿದ್ಧಳಾದ
ಮಾಡಿದವ. ಸರಿ. ಆದ್ರೆ ಈ ಕಾಲಕ್ಕೆ ಸಾಮಾನ್ಯ ಒಬ್ಬಳಕ್ಕೆ ಹೆಣ್ಣಿನ ಮೋಹಪಾಶಕ್ಕೆ ಬಲಿಬಿದ್ದು ಎಂತಹ ನಿರ್ಧಾರವನ್ನು ಕೈಗೊಂಡೆಯ ಪ್ರಭು. ಯಾಕೆಂದ್ರೆ ತಿಳಿಯದೇ ಇದ್ದವನು ನೀನಲ್ಲ. ಯಾವುದೇ ಒಂದು ಕಾರ್ಯವನ್ನು ತಿಳಿದು ವ್ಯವಹರಿಸಬಲ್ಲಂತ ಮತಿವಂತ ಧೀಮಂತ ನೀನಿದ್ದೀಯ. ನಿನಗೆ ತಿಳಿಯ ಹೇಳುವಷ್ಟು ಪ್ರಬುದ್ಧರು ನಾವಲ್ಲ. ಆದರೂ ಈ ಕಾಲಕ್ಕೆ ಇಟ್ಟಂತ ಹೆಜ್ಜೆಯನ್ನು ನೋಡಿದಾಗ ಆಶ್ಚರ್ಯಕ್ಕೆ ಒಳಗಾದೆ ನಾನು. ಚಂಡಮುಂಡರು ಲೋಕ ಸಂಚಾರಕ್ಕೆ ಹೋದಂತ ಕಾಲಕ್ಕೆ ನಮ್ಮ ಆಳ್ವಿಕೆಗೆ ಒಳಪಟ್ಟಂತ ಕದಮ್ಮ ಕಾಂತಾರವನ್ನು ಸೇರಿದ್ರಂತೆ. ಅಂಬರದಿಂದಲೇ ಧರಿಗಿಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಮೆರೆಯುತ್ತಾ ಇದ್ದಾಳೆ ಎನ್ನುವಂತಹ ವಿಚಾರವನ್ನು ಅರಿತು ನೇರವಾಗಿ ನಿನ್ನ ಅಂತಃಪುರವನ್ನು ಸೇರಿ ಹೆಣ್ಣಿನ ಕುರಿತಾಗಿ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದ್ರು. ಸರಿ. ಇದನ್ನು ಕೇಳಿದ ಕ್ಷಣವೇ ಭ್ರಮಾಲೋಕದಲ್ಲಿ ವಿಹರಿಸುವುದಕ್ಕೆ ನೀನು ತೊರೆಯಿದ್ದಿ. ಪ್ರಭಾ, ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದ್ರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಯಾವತ್ತೂ ಅಪಾಯ ತಪ್ಪಿದ್ದಲ್ಲ. ಕ್ಷಣಿಕವಾದಂತಹ ಸುಖಕ್ಕೆ ಬೇಕಾಗಿ ಶಾಶ್ವತವಾದಂತಹ ಸುಖವನ್ನೆಲ್ಲ ನೀನು ಕಳೆದುಕೊಳ್ಳುತ್ತಾ ಇದ್ದಿ. ದೂರದ ಕದಮ್ಮವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷುಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳನ್ನು ಬಯಸುವುದಕ್ಕೆ ಮುಂದಾದೆ ಎಂದಾದ್ರೆ ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ. ಮತ್ತೆ ಒಬ್ಬಳಾಕೆ ಪರವಣಿತೆಯಾಗಿರ್ಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯ, ಕದಂಬಾವರದಲ್ಲಿ ಇದ್ದಂತ ಹೆಣ್ಣಿನ ಬಗ್ಗೆ ಚೆನ್ನಾಗಿ ತಿಳಿದವನಾಗಿದ್ದೇನೆ. ಏನು ಹಾಗಂತ ಅವನ ಬಗ್ಗೆ ನಾನು ತಿಳಿದದ್ದೇನು ಬಲ್ಲೆಯ? ಆಕೆ ಒಬ್ಬಳು ಸಾಮಾನ್ಯ ತರುಣಿ. Oh
ಸ್ಪಷ್ಟವಾಗಿ ಹೇಳಿದ್ದಾಳೆ. ಆಲೋಚನೆ ಮಾಡು ಪ್ರಭು. ಏನನ್ನು? ನಮಗೆ ಮಾತ್ರ ಅರ್ಥವಾಗುವಾಗ ಹೊತ್ತಾಗಿ ಹೋಯಿತು. ಗಂಡದೆಯ ಭಟರಿಗಾದರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಅಂತ ಘೋರಾರಣ್ಯದಲ್ಲಿ ಒಬ್ಬಳಾಕೆ ಹೆಣ್ಣು ಮೆರೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳನ್ನು ಸಾಮಾನ್ಯ ಒಬ್ಬಳಾಕೆ ತರುಣಿ ಎನ್ನುವ ಹಾಗೆ ಕಲ್ಪಿಸಿದೆ. ಇಲ್ಲ ಪ್ರಭು. ಯಾಕೆ? ಅವಳು ಜಗದಾದಿ ವಂದಿತೆ ಮಾತ್ರ ಅಲ್ಲ, ಆದಿ ಮಾಯಾದೇವಿ. ಆದಿಯಲ್ಲಿ 3 ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲೇ ಒಂದು ಮಾತನ್ನು ಹೇಳಿದ್ದಾಳಂತೆ. ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ವಿಘ್ನವಂತಹ ಕಾಲಕ್ಕೆ ನನ್ನನ್ನೇ ಎಲ್ಲವರು ವಜಿಸಿರಿ, ನಾನೇ ಬರ್ತೇನೆ. ಆ ಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತಹ ನಾವುಗಳು ಮಾಡುತ್ತಿರುವಂತಹ ಅನ್ಯಾಯ ಲೋಕದಲ್ಲಿ ಅಧಿಕವಾಗುವುದಕ್ಕೆ ತೊಡಗಿದೆ. ಅಧರ್ಮವೇ ಧರೆಯಲ್ಲಿ ತಾಂಡವಾಡುತ್ತಾ ಉಂಟು. ಧರ್ಮವನ್ನು ಸ್ಥಾಯಿಯಾಗಿ ಉಳಿಸುವುದಕ್ಕೆ ಬೇಕಾಗಿ ತ್ರಿದಶರನ್ನು ಪಡೆಯುವುದಕ್ಕೆ ಬೇಕಾಗಿ ಕಾಣಿಸಿಕೊಂಡಂತ ಆದಿಮಾಯೇ. ಹಾಗಾಗಿ ಸಾಮಾನ್ಯ ತರುಣಿ ಅಂತ ಭ್ರಮಿಸಿ ನಾವು ಮುಂದುವರಿದರೆ ನಾಳಿನ ದಿವಸ ಯಮನಾಲಯದಲ್ಲಿ ಇರಬೇಕಾದೀತು ಏನೋ ಯೋಚನೆ ಮಾಡು. ಅಯ್ಯ, ನಿನ್ನ ವಿಷಯ ಹೌದು. ಹಾಗಾದ್ರೆ ನಾನೇನು ಮಾಡಬೇಕು ಅದನ್ನೇ ಹೇಳು. ನೀನು ಗಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಬಿಡು ಮನದ ಮೂಕತೆಯ ಜಗದೊಡನೆಯ ನನಗೆ ಭಕ್ತಿಯಿಂದಲೇ ಬಡಬಡುತ್ತ ನಾವೆಲ್ಲ ಪಡೆದು ಸುಖವನ್ನು ಬಾಳು. ಬಿಡು ಬಿಡು ಮನದ ಮೂಕತೆಯ ಮೂರ್ಖವಾದವನ್ನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವನು ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಭು, ಕಾಲ ಕರ್ಮ ಕಾಮ ಈ 3 ವಿಚಾರವಾಗಿ ಯೋಧನಾದ ಆಲೋಚನೆ ಮಾಡಲೇಬೇಕು. ನೀನು ಗಳಿಸಿದಂತಹ ಸಂಪಾದನೆ ಅದನ್ನು ಶಾಶ್ವತವಾಗಿ ಉಳಿಸುವಂತಹ ಯತ್ನ ನಿನ್ನಲ್ಲಿ ಉಂಟುತ್ತಾದ್ರೆ ಜನದ ಪೀಠದ ವರದ ಪ್ರಭಾವ ನಮ್ಮ ಮೇಲೆ ಇದೆ ಅನ್ನೋದು ಸ್ಪಷ್ಟ ತಾನೇ ಉಂಟು. ಜಗತ್ತಿನ ತಾಯಿಯಾದಂತ ಆಕೆಯ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಅಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ಹೇಳಲೇ ಅವಳ ಕೈ ಹಿಡಿಯುವುದು ಬೇಡ. ಮತ್ತೆ ಏನು ಮಾಡುವ ಯೋಚನೆ? ನನ್ನ ಮನದಲ್ಲಿರುವ ಮೂರ್ಖತೆಯನ್ನು ಕಂಡಿರಲ್ವಾ? ಇಷ್ಟರವರೆಗೆ ಈ ಮಾಡಿದ್ದ ಕೆಲಸ ನಿಮಗೆ ಇಷ್ಟ ಅಲ್ವಾ? ಏನೂ ಇಲ್ಲದ ನಿಮಗೆ ಒಂದು ಜಾಗದಲ್ಲಿ ನಿಲ್ಲಿಸಿದವನು ಈ ಶುಂಭ ಅಲ್ವಾ? ಈಗ ನನ್ನಲ್ಲಿ ಮೂರ್ಖತೆಯನ್ನು ಕಂಡು ಈ ಜಾಗವನ್ನು ಗಾಟ ಗುರುತಿಸಿ ನಡುಗಿಸಿದಂತ ಶುಂಭ ನಾನು, ಹೌದಲ್ವಾ? ಇವತ್ತಾದ್ರೆ ಸರಿ. ದೇವಲೋಕದ ಅವರ ಪಂಕ್ತಿಯಲ್ಲಿ ಕುಳಿತವಿಸನ್ನು ಸೇವಿಸಿ ಅವರ ಭೋಜನವನ್ನು ಸೇವಿಸುವಂತ ಶುಂಭ ನಾನು. ಅವರ ಪಂಕ್ತಿಯಲ್ಲಿಲ್ಲ. ಯಾಕೆ? ನಿನ್ನ ಸಾಮರ್ಥ್ಯದಿಂದ ಅಷ್ಟನ್ನು ಎಲ್ಲವನ್ನು ನನ್ನ ಸ್ವಾಧೀನದಲ್ಲಿ ಉಂಟು. ಹಾಗಾಗಿ ಹೇಳಿದ್ದೇನೆ, ಇದು ನಿನ್ನದು ಏನೆಂಬುದನ್ನು ನನಗೆ ಗೊತ್ತುಂಟು. ನನ್ನಲ್ಲಿ ದೇವತ್ವವನ್ನು ಕಂಡಿರು. ನಾನು ಇಷ್ಟು ಮಾತಾಡಿದ್ದೆಲ್ಲ
ತಂದೆ ತಾಯಿಗಳ ದೇವತ್ವವನ್ನು ಅದು ಮಾತನ್ನು ಯಾವತ್ತೂ ಕೂಡ ನಮ್ಮ ತಂದೆಯಲ್ಲಿ ತಂದೆ ತಾಯಿಯಲ್ಲಿ ದೇವತ್ವವನ್ನು ಕಾಣಬೇಕು. ನಾವೆಲ್ಲ ಹೇಳುದುಂಟಲ್ಲ ದೇವಿಯೇ ಅಗತ್ಯ ನಿನ್ನನ್ನು ಕಾಣುವ ನನಗೆ ಗೊತ್ತಾಯ್ತದೆ ಏನಂತ. ఎవరನ್ನು ಕರೆಸಿದ್ದೇನೆ, ಯಾರು ಮರಳಿ ಶೋನಿತಾಪುರಕ್ಕೆ ಬಂದವರಿಲ್ಲ. ಬಂದಿದ್ದಾನೆ. ಯಾರು? ಸುಗ್ರೀವ. ಅವ ಭಜನೆ ಮಾಡ್ತಾ ಇದ್ದಾನೆ. ಅವನ ತಿರುಗಾಟ ನಿನ್ನನ್ನು ಗೊತ್ತುಂಟ ನಿನಗೆ? ನಿನ್ನನ್ನು ನಾನು ಬರಲಿಕ್ಕೆ ಹೇಳಿಲ್ಲ. ಇನ್ನು ಆ ಜಾಗದಲ್ಲಿ ನಿನ್ನ ಕರೆದಿದ್ದೆ ನಾನು ಇಲ್ಲ, ನೀನಾಚೆ ಬಂದಿದ್ದಿ. ಎಂತದ್ದು? ಅಲ್ಲ, ಸುಗ್ರೀವನ ಜಾಗದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯಾರಿದ್ದಾರೆ? ಅದನ್ನು ಯೋಚನೆ ಮಾಡುವವನು ನೀನಲ್ಲ, ಯೋಚನೆ ಮಾಡುವವನು ನಾನಿರುವಾಗ ನೀನು ಎಂತದ್ದು ಹೇಳೋದು? ನಿನ್ನ ಏನಂತ ನನಗೆ ಗೊತ್ತಾಯ್ತು. ಹೋದವರೆಲ್ಲ ಮರಳಿ ಬರಲಿಲ್ಲ, ನಿನಗೆ ಭಯ ಎನ್ನುವುದು ಆವರಿಸ್ತಾ ಉಂಟು. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಮೀಸೆಯನ್ನು ಬೋಧಿಸು. ಕಂಡ ಸತ್ತ ಎಂಗಲದ ಹೊರಗೆ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಹೊಸದಾದ ತಾಣಕ್ಕೆ ಬಂದಂತ ಅನುಭವ ಈಗ ಆಗ್ತಾ ಉಂಟು. ನಾನು ಅರಣ್ಯಕ್ಕೆ ಬಂದದ್ದು ಅಲ್ಲ, ಸ್ಮಶಾನಕ್ಕೆ ಬಂದದ್ದೆ. ಧೂಮ್ರಾಕ್ಷ ಭಸ್ಮೀಭೂತನಾಗಿ ಹೋಗಿದ್ದಾನೆ. ಚಂಡಮುಂಡರ ಶಿರಮಣ್ಣಲ್ಲಿ ಮಣ್ಣ ಹೋಗಿದೆ. ಕೋಟಿ ಕೋಟಿ ಸಂಖ್ಯೆಯ ದಾನವೀರರೆಲ್ಲ ಅಳಿದು ಹೋಗಿದ್ದಾರೆ. ಏನು ಕಾರಣ? ಇದು ದೇವಿಯ ಹಿನ್ನೆಲೆ ಇರುವೆ. ಬೆಳಕಿನ ಮೂಲವನ್ನೇ ಅರಸುತ್ತಾ ಮುಂದುವರಿಯುತ್ತೇನೆ. ಆಡಿದರು ತನ್ನೊಳಗೆ ಇವಳದು ಮಾಡಲಿಕ್ಕೆ ನಕಟ ಸುಂಪನ ಕೂಡ ಮಾಡಲಿಕ್ಕೆ ನಕಟ ಸುಂಪನ ಕೂಡ ಆದರೂ ನುಡಿಸಿದ
ನನ್ನನ್ನೇ ನಾನು ಮರೆಯುವಂತ ಸ್ಥಿತಿ ನಿರ್ಮಾಣ ಆಗಿ ಹೋಯ್ತಲ್ಲ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಎನ್ನುವುದನ್ನು ಕೇಳಿದ್ದೇನೆ. ಅಂತಹ ಒಂದು ಸಮಾಧಾನ ಆಗಬೇಕಿದ್ರೆ ನನ್ನ ಕಣ್ಣ ಮುಂಭಾಗದಲ್ಲಿ ವಿಭೂತಿ ಶಕ್ತಿ ಒಂದು ಇದ್ದಿರಲೇಬೇಕಲ್ಲ. ನಿಜವಾಗಿಯೋ ಪ್ರತ್ಯಕ್ಷವಾಗಿ ಕಂಡೆ ನಾನು. ಅಂಬರದಿಂದಲೇ ದೆರಗಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಹಿಂದಕ್ಕೂ ಮುಂದಕ್ಕೂ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಮೂರು ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತು ನನಗೆ. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. ನಗುವಿನ ಮೂಲಕವಾಗಿ ಸುಗ್ರೀವನನ್ನು ಕೊಂದಿದ್ದಾಳಂತೆ. ಮತ್ತೊಮ್ಮೆ ಕೃಪಾದೃಷ್ಟಿಯನ್ನು ಬೀರಿ ಎಬ್ಬಿಸಿ ಶುಂಭನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟಿದ್ದಾಳೆ. ಬರುವಾಗ ರಾಕ್ಷಸ ದೂತನಾಗಿ ಇಲ್ಲಿಗೆ ಬಂದ, ಕಾಂತಾರದಿಂದ ಅಲ್ಲಿಗೆ ಬರುವಾಗ ದೇವಿ ದೂತನಾಗಿ ಅಲ್ಲಿಗೆ ಹೋದ. ಅವ ದೇವಿದಾಸನಾಗಿದ್ದಾನೆ ಅನ್ನುವುದೇ ಅರ್ಥ. ಸಿದ್ಧರಸಕ್ಕೆ ಬಿದ್ದಂತಹ ಕಬ್ಬಿಣ ಮತ್ತೆಂದು ಕಬ್ಬಿಣವಾಗಿ ಉಳಿಯುವುದಿಲ್ಲ. ಬಂಗಾರವೇ ಆಗುವಂತೆ ಸುಗ್ರೀವನ ಜೀವನವೇ ಬಂಗಾರವಾಗಿದೆ. ನಮ್ಮ ಒಡೆಯನಿಗೆ ಮಾತ್ರ ಅರ್ಥ ಆಗಲಿಲ್ಲ. ದೈತ್ಯ ಸೇನೆಯ ಪ್ರತಿನಿಧಿಯಾದಂತಹ ಧೂಮ್ರಾಕ್ಷ ಒಂದೊಮ್ಮೆಗೆ ಪ್ರತ್ಯಕ್ಷ ಪರಶಿವನೇ ಹೋರಾಟಕ್ಕೆ ಬಂದ್ರೆ ಅವನ ಶೂಲವನ್ನು ಕಿತ್ತು ಹಣೆಗೆ ಪ್ರಯೋಗಿಸುವಂತಹ ಸಾಮರ್ಥ್ಯವನ್ನು ವರ್ತಮಾನ ಕಾಲದಲ್ಲಿ ಪಡೆದಂತಹ ಧೀಮಂತ ನಾಯಕ ಧೂಮ್ರಾಕ್ಷ ಎದ್ದು ಬಂದು ಅವನಲ್ಲಿ ಕಾಳಗವನ್ನು ಮಾಡಿದ್ದು ನಾವು ಕಾಣಲಿಲ್ಲ. ಕುಳಿತಲ್ಲಿಂದಲೇ ಹೋಗರಿಸಿ ಧೂಮ್ರಾಕ್ಷನನ್ನೇ ಸುಟ್ಟಿದ್ದಾಳೆ ಎಂದಾದರೆ ಹಾಗಿದ್ರೆ ಏನಿದರ ಅರ್ಥ? ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರಲ್ಲ ಅಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇಂದಿನ ದಿವಸ ಕದಂಬವನವನ್ನೇ ತನ್ನ ಆಯ್ಕೆಯ ಕ್ಷೇತ್ರವನ್ನಾಗಿಸಿ ಮೆರೆಯುತ್ತಾ ಇದ್ದಾಳೆ. ಹಾಗಿದ್ರೆ ಒಡೆಯನ ಆಜ್ಞೆ ನನಗೆ ಮಾನ್ಯ. ಅಡಿಗೆರಗಿ ಕ್ಷಮಾಯಾಚನೆಯನ್ನು ಯಾಕೆಂದರೆ ಶುಂಭನ ಬಗ್ಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಂತ ಅಗತ್ಯ ಇಲ್ಲ. ಅರ್ಥವಿಸಿಕೊಂಡಿದ್ದೇನೆ. ಮೂರು ಲೋಕದಲ್ಲಿಯೂ ಗಂಡುಗಳಿ ಅನ್ನುವಂತಹ ಪ್ರಸಿದ್ಧಿಯನ್ನು ಹೊಂದಿದಂತಹ ಧೀಮಂತ
ಡಿಗ್ರಿ ಎಂದಾದರೆ ನಾವು ಅತಿ ಬೇಗನೆ ಉನ್ನತಿಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಸರಿ ಅಮ್ಮ, ಏನು ವೇಳೆ ಮೀರಿದೆ. ಹೌದಲ್ಲ? ಬಂಗಾರದ ರಥ ಸಿದ್ಧವಾಗಿದೆ. ಸರಿ, ಉಯ್ಯಾಲೆಯಿಂದ ಇಳಿದು ರಥವನ್ನೇರಿ
ಮೆಚ್ಚಬೇಕಂತ ಪರಿಮಳ ಪುಟ್ಟ ನಿಖಲ ಹಿರಿಯಾಕಲು ನಮ್ಮೊಂದು ಮತ್ತಿಂಚೆ ಸತ್ಯ ನಿಖಲ ಹಿರಿಯಾಕಲ ಬೆರಿ ಬತ್ತದ ಆನ ತರ ಬಣ್ಣನೇರಿ ಬತ್ತದ ಮತ್ತೆ ಅದ್ದರಿ ಬದ್ದರಿ ಬತ್ತು ಕೊಡು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಮತ್ತಿಂಚು ಗಡಿ ಕಾರ್ಸದ ಬುಲ್ಪು ಪುಟ್ಟ ಏನನ್ನು ಬುಲ್ಪುಡು ಮಾಡಿ ನಿಖಲನ್ನು ಈ ಕಾಲು ಹೊಡೆದು ಬತ್ತಿ ಮೇಲ್ ಕಾಲು ಮುಟ್ಟದ ಹಾಲು ಒಡಕದ ಅಂತ ಲೆಕ್ಕ ಕಾಪಾಡ್ದು ಗುರುವೆ ಈ ಅಮೃತ ಗಡಿಗಡಿ ಪಾಡಿದಂಪ ವರ್ಧಂತ ಲೆಕ್ಕ ಕರ್ತೀರ ಬಾಡಂದ ಲೆಕ್ಕ ಮೃತ್ಯು ತಾಳಂದ ಲೆಕ್ಕ ದಸದೋಷ ಎತ್ತಲ ಕಡಪ ರಾಜೋಗ ಪಾರಾದು ಕೊಟ್ಟು ನಿಖಲು ಪೋಯಿನೆಟೆ ಬತ್ತಿರಡು ದುಂಬುಡು ಬಿರ ಉಂಟು ಸಂಸಾರದ ಉಲ್ಲಾಸವನ್ನು ಪೇರೂರ್ಕಾರ್ಲೆ ಕುರ್ಕಾರ್ ಕೊರ್ಪೆ ಕೊರಿಂಚಿತಿ ಸೇವೆನು ಸಂತೋಷಡೊಪ್ಪೆಂಡೆ ಇಡೀ ಊರುಗು ಬರ್ಪೆ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊಡ್ದು ನಾಲ್ಕಾರ ನಡೆ ಹಿಡಿದು ನಡ್ಡುಗಾರ ನರಮಾಣಿ ಮುಟ್ಟ ಪತ್ತಿಂಚಿತ್ತಿ ಬುಲೆಟು ಪತ್ತಿಂಚಿತ್ತಿ ಬಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನ ಮಿತ್ರ ಭಕ್ತಿ ದೀನಗಳಿಗೆ ಅಪ್ಪೆ ಆದ ಸಿಡಿಮೆರೆ ಕೊಡದು ತಮ್ಮಲಾದ ಬುದ್ಧಿ ನೀತಿని ಪಣಂದು ಈ ಊರು ಪೂತ ಬಿತ್ತಲ ಲೆಕ್ಕ ಕಾಪಾಡು ಕೊರ್ಪನ ಬಾರ ಎನ್ನುವ ಧೈರ್ಯ ಮಲ್ತು ಹೆಚ್ಚಗೆ ಕೊರ್ಲ ಅಂದ್ರೆ ಭಕ್ತಿನ ಕೊರ್ನಂಚಿನ ಸೇವೆ ಮುತ್ತಾಯ ಪೂಜಾರ್ಲೆ ಅವರ ಸಂತೋಷ ಅಂಡ್ ಅಪ್ಪೆಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡು ನಮ್ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟಲಿಗೆ ಎಂಕುಳು ಪಾಡೋಂಡ ನನ್ನ ಮಿತ್ತಿಗೆ ನಿಂಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗಡು ಒವೇ ಒಂಜಿ ರೀತಿಯ ಅಡೆ ತಡೆ ಬರ್ಪುಣ ಇತ್ತನ್ನ ಅಲ್ಲ ಎಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರಿತನ್ನು ತಟ್ಟು ಬಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಗುರುಪುನೆ ತೊಟ್ಟಿಗೆ ಉತ್ಪತ್ತಿದ ಸಾಧಿಲ್ಲ ಉಂಡು ಬಲ್ತು ಗುರುಪ ಪತ್ತೆಕ್ಕು ನೂದು ನೂದೆಕ್ಕು ಸಾವಿರ ಮಲ್ಲತ್ತ ಒಂಜೇನು ಒಚ್ಚಿದೆ ಐತೆ ಎದುರು ಮಲ್ಲ ಮಲ್ಲ ಸಂಖ್ಯೆನ ದಿಂಜಾದ ಮಾಡ್ಲೆ ಆಚೆತ ಉತ್ಪಾದನೆ ತೂಪಾದು ಕೊಡ್ದು ಬೆರೆಸ ಉಳ್ಳರಿಗೆ ಅಂದು ಬಂದ್ಪಾದು ಬಾಗತ್ತರೆ ಮದ್ಲೆಗಾರ್ರೆ ಮತ್ತು ಮದ್ಲೆಗಾರ್ರೆ ಅವರ ಸಂತೋಷ ಅನ್ನು ಪೊರ್ಲ ರೀತಿಯ ಕಲಾ ಸೇವೆ ಇಂಚೆನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದ ಕೊರ್ಕ 4 ಊರು 4 ಗ್ರಾಮ 4 ಮಗನೆ 4 ದೇಶ ಯಾರಂದು ಪರ ಊರು ಪರದೇಶ ನಿಖಲ ಕೀರ್ತಿ ಇತ್ತೆ ಬೊಂಡ ಒತ್ತೊಂದು ನಕ್ಲಿಗೆ ಸಮಸ್ಯೆ ಲಿಪ್ಪುನ ಬುರ್ತುಡು ಲಿಪ್ಪಾಗ ಅಂಚಂದ ಇದ್ದದಲ್ಲ ಕಾರ್ಯಕ್ರಮ ಇದ್ದಿಂದಲ್ಲ ಬೇಜಾರು ಮಲ್ಕೊಂಡು ದಿನ ಕೊಂಜಿ ರಡ್ರಾಡು ಮೂಜಿ ಮೂಜಿ ಕಾರ್ಯಕ್ರಮ ತಿಕ್ಕು ಲೆಕ್ಕನು ಮಲ್ಪುಗ ಒಂದು ವೇಳೆ ಇದ್ದಿಂದಲ್ಲ ಬೇಜಾರು ಮಲ್ಪೊಡು ಚಿಂಚನೆ ಕಾರ್ಯಕ್ರಮ ಮಲ್ಪವ್ ನಕಲು ಮನಸ್ಸು ಖುಷಿಯಾದ ಇಂಜಿನ ಕಾಲ ದಿಂಜಾಡಿ ಕೊರ್ಲೆಕ್ಕ ಎಡ್ಡೆ ಉಡಲ್ದಾಕಲು ಖಂಡಿತವಾದಲ್ಲ ಕೊರ್ಪೇರಿ ಅಂದ ಕೆಲವು ಕೊಟ್ಟು ಕುಲೆಕುಲು ಬೊಕ್ಕು ಬೊಗ್ಗುದಂತೆ ಕಲೆಂಕ್ ಲಕ್ಕವ ಐಕ್ಲೆ ಎಂಕುಲು ಮಾಯಡು ತೂವನು ಅವಿಯಲೈತೆ ಬಲಿ ಆಯ ಗುಂಜಿ ಪಾಯರ ಪುರ್ಸೊತೆ ತಿಕ್ಕುಜಿ ಗಲ್ಗೆ ಬರ್ಪೆ ತೊರ್ರಪ್ಪು ಕೋಪಿ ಯಾವನೇಟೆ ಬಲಿ ವತ್ತನ ನನ್ನ ಸತ್ತ ಸ್ವರ್ಗೋಗೆ ಸರಿಗಾರ್ರೆ ಏಳೆಡು ಬತ್ತದು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷದ್ದು 16 ತಿಂಗಳು ಒಂಜಿ 2 ತಿಂಗಳಲ್ಲ ಬುಡೆ ಚೋಕಲ ಮನೆ 10 ತಿಂಗಳು ಬುಡಂದೆ ಕಾರ್ಯಕ್ರಮ ಏಳೆ ಮೀರೊಂದು ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ಪಿ ಕೊಡ್ತು ಮಾಯಡಿ ಆನನ್ನ ಮನೆ ಮಂಚ ಬೋತೋಲಿಯ ಇಂಕ್ ಪರ್ಪುನ ಬೈದೀಜ ಎಂಚಿನ ಸೀಸುಲ್ದೆನಕ್ಕೆ ನೆತ್ತು ಬೊಂಡ ಇಜ್ಜಾನ್ ಬೊಟ್ಟ ತಾರೆರುಂಡು ಎಂಚ ದೃಷ್ಟಿ ಮಾಡಿದ ತಾಲ್ಪೋಡ ಭಕ್ತರಿಗೆ ತೊಂದರೆ ಕೊಡ್ತೀವಿ ಅಲ್ಲ ನಿನ್ನ ಚಾಕ್ರದ ಬತ್ತಿ ಆವಡ ಎನ್ನ ಉಡಲ್ಲ ಇಂಚ ತಂಪದಿಯರ ಕೊರ್ನಕಲ ಉಡಲ್ಲ ತಂಪದಿ ದಕ್ಲೆ ಬರಬ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪ ಸ್ವೀಕಾರ
ಓಡಿದೆ, ಬೆಚ್ಚಿದೆ, ಬೆದರಿದೆ, ಎತ್ತ ಬಿದ್ದೆ, ಏನು ಮಾಡಲಿ? ಇಲ್ಲ, ಅರುಣಾಸುರ ಬದುಕಿ ತೋರಿಸಲೇಬೇಕು. ಶಕ್ತಿವಂತನಿಗೆ ಗುರುಗಳ ಬಳಿ ಹೋಗ್ತೇನೆ.
ಆಹೋ
ಮಹಾರಾಜ ಶ್ರೀಗಳಾದ ಶ್ರೀಮತಿ ಮತ್ತು ಶ್ರೀ ಮುತ್ತಯ್ಯ ಪೂಜಾರಿ ಹಾಗೂ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಂತ ಶ್ರೀಮತಿ ಮತ್ತು ಶ್ರೀ ಮುತ್ತಯ್ಯ ಪೂಜಾರಿ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಂತ ಶ್ರೀಮತಿ ಮತ್ತು ಶ್ರೀ ಮುತ್ತಯ್ಯ ಪೂಜಾರಿ ಮಕ್ಕಳು ಹಾಗೂ ಮನೆಯವರು. ಅತ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ವಸ್ತು. ದಕ್ಕಿತ್ತು ಬಿಡಾರಕ್ಕೆ ಅಪ್ಪಣೆ. ದೇವರ ರಂಗನಾಯಕ ರಾಜೀವ ಸೇವೆಯನ್ನು ಮಾಡಿರುತ್ತಾರೆ. ಅವರು ಮಾಡಿದಂಥ ಸೇವೆಯಲ್ಲಿ ಎಷ್ಟೇ ಲೋಪದೋಷಗಳಿದ್ದರೂ ಅದನ್ನು ಮನ್ನಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಸುಖ, ಶಾಂತಿ, ನೆಮ್ಮದಿ, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಉತ್ತರವಂತ ಅಭಿವೃದ್ಧಿಯನ್ನೇ ಮಾಡಬೇಕೆಂಬುದಾಗಿ ಶ್ರೀ ಮಹಾಗಣಪತಿ ದೇವರು ಹಾಗೂ ಶ್ರೀ ದುರ್ಗಾ ಪರಮೇಶ್ವರನ್ನು ಮಾಡುವಂಥ ಸತ್ಕರ್ಮಮೂಲಾತ್ಮಕ ಸತ್ಯಲ್ಲ ಭಕ್ತರು ಸಂಪೂರ್ಣ ಪುಣ್ಯ ಪರಾಣ
ಗಟ್ಟಿ ಹಿಡ್ಕೊಳ್ಳಿ, ಅಜ್ಜರ ಹತ್ರ ಕೊಡಬೇಡಿ, ನೀವು ಹೊರಗೆ ಹಿಡ್ಕೊಳ್ಳಿ, ಗಟ್ಟಿ ಉಂಟು. ಬಿಡ್ಲೆ ಅಜ್ಜರ ಬಿಡ್ಲೆ ತೀರ್ಥ ಇರ್ತಲ್ಲ ಅಜ್ಜರ ಬಿಡ್ಲೆ. ಅದು ದೇವ್ರ ಸ್ಟ್ಯಾಂಡದಿಲ್ಲ ಅಲ್ಪ ಕೊಂಡು ತೀರ್ಥ ಇರ್ತದೆ. ಗಂಧ ಪ್ರಸಾದ ದೆಪ್ಪಲೆ, ಗಂಧ ಪ್ರಸಾದ ತಟ್ಟೆ ಹಿಡಿತೇನೆ, ಗಂಧ ದೆಪ್ಪಲೆ, ಗಂಧ ತಟ್ಟೆ ಕೊಡಲಿ, ಮಾತಲ್ಲಿ ಪ್ರಸಾದ ಗುರಿ ಅಂತ ತಟ್ಟೆ ಗುರಿ ಅಂತ